ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಕರ್ತನೆ ಕಾಲದಲ್ಲಿಯೂ ಸ್ತೋತ್ರಕ್ಕೂ ಮಾನಕ್ಕೂ ಮಹಿಮೆಗೂ ಯೋಗ್ಯನಾದ ಒಳ್ಳೆಯ ತಂದೆಯು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಈ ಕಾಲದಲ್ಲಿ ಕರ್ತನೆ ನಮ್ಮ ಮಧ್ಯದಲ್ಲಿ ನಿನ್ನ ಸಮ್ಮುಖ ನಿನ್ನ ಸಾನ್ನಿಧ್ಯ ಇರುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಎಲ್ಲರೂ ನಮ್ಮ ಬಾಯಿಯನ್ನು ತೆರೆದುಕೊಂಡು ಆತನ ನಾಮವನ್ನು, ಆತನ ಕೃಪೆಯನ್ನು, ಆತನ ದಯೆಯನ್ನು ನಾವು ನೆನೆಸ್ತಾ ಆತನಿಗೆ ಕೃತಜ್ಞತೆಯನ್ನು, ಸ್ತೋತ್ರವನ್ನು, ಮಾನವನ್ನು, ಮಹಿಮೆಯನ್ನು, ಗೌರವವನ್ನು, ಪ್ರಭಾವವನ್ನು ಆತನಿಗೆ ನಾವು ಒಬ್ಬನಿಗೆ ಸಲ್ಲಿಸುವ ಪ್ರೇರೆ. ಯಾಕಂದರೆ ಆತನೊಬ್ಬನೇ ನಮ್ಮ ಮಧ್ಯದಲ್ಲಿ ಸ್ತುತಿಗೆ ಪಾತ್ರನಾಗಿದ್ದಾನೆ, ಮಾನಕ್ಕೆ ಪಾತ್ರನಾಗಿದ್ದಾನೆ, ಮಹಿಮೆಗೆ ಪಾತ್ರನಾಗಿದ್ದಾನೆ, ಆರಾಧನೆಗೆ ಪಾತ್ರನಾಗಿದ್ದಾನೆ, ಸ್ತುತಿಗಳಿಗೆ ಪಾತ್ರನಾಗಿದ್ದಾನೆ. ಆತನ ನಾಮವನ್ನು ಮಹಿಮೆ ಪಡಿಸ್ತಾ ಆತನನ್ನು ಆರಾಧಿಸುವ ಸಮಯವಾಗಿದೆ. ಥ್ಯಾಂಕ್ ಯು ಲಾರ್ಡ್. ಈ ವಾರವೆಲ್ಲ ಖರ್ಚು ನಮ್ಮನ್ನು ಕಾದು ನಡೆಸಿದ ಆ ಕ್ಷಣಗಳನ್ನು, ಖರ್ಚು ಮಾಡಿದ ಮಹೋಪಕಾರಗಳನ್ನು, ಆತನ ಅದ್ಭುತ ಕೃತ್ಯಗಳನ್ನು ನಾವು ನೆನೆಸ್ತಾ ಆತನ ನಾಮವನ್ನು ಮಹಿಮೆ ಪಡಿಸುವಾಗ ನಾವು ನೆನೆಸಲು, ನಾವು ಯೋಚಿಸಲು ಆಗದಂಥ ಅನೇಕ ಸಂಗತಿಗಳು ನಮ್ಮ ಜೀವಿತದಲ್ಲಿ ಬರಮಾಡುವ ಒಳ್ಳೆಯ ತಂದೆ ನಮ್ಮ ಸಂಗಡ ಇರುವುದಕ್ಕಾಗಿ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವ. ಥ್ಯಾಂಕ್ ಯು ಲಾರ್ಡ್. ವಿ ಆಲ್ ಓಪನ್ ಅವರ್ ಮೌತ್. ನಾವು ಸ್ವಲ್ಪ ಹೊತ್ತು ಕರ್ತನ ನಾಮವನ್ನು ಹೀಗೆ ಸ್ತುತಿಸ್ತಾ, ಕರ್ತನೇ ನಿನಗೆ ಸ್ತೋತ್ರ, ನೀನು ಮಾಡಿದ ಮಹೋಪಕಾರಗಳಿಗೆ ಬದಲೇನು ಮಾಡಲಿ, ನಿನ್ನ ರಕ್ಷಣಾ ಪಾತ್ರವನ್ನು ಹಿಡಿದುಕೊಂಡು ನಿನ್ನ ನಾಮವನ್ನು ಕರ್ತನೆ ಕೀರ್ತಿಸ್ತೇನೆ ಎಂಬುದಾಗಿ ದೇವರ ವಚನ ಹೇಳ್ತದೆ. ಯಾಕಂದರೆ ಆತನು ಒಳ್ಳೆಯ ಕುರುಬನಾಗಿ ನಮ್ಮನ್ನು ನಡೆಸುವ ಒಳ್ಳೆಯ ತಂದೆಯಾಗಿದ್ದಾನೆ. ಆತನ ವಾಕ್ಯ ಹೇಳ್ತದೆ, ಪ್ರಾಯದ ಸಿಂಹಗಳಾದರೂ ಹಸಿದವು, ಆದರೆ ಯೆಹೋವನ ಸಮ್ಮುಖದಲ್ಲಿ ಬೇಡುವನಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲದ ರೀತಿಯಲ್ಲಿ. ಯಾಕಂದರೆ ನನ್ನನ್ನು ಒದಗಿಸಿ, ನನ್ನನ್ನು ಕಾಪಾಡಿ, ನನ್ನನ್ನು ನಡೆಸಿದ ನನ್ನ ಒಳ್ಳೆಯ ತಂದೆಗೆ ನಾವು ಸ್ತೋತ್ರವನ್ನು ಸಲ್ಲಿಸುವ. ಥ್ಯಾಂಕ್ ಯು ಲಾರ್ಡ್. ನನ್ನನ್ನು ಕರ್ತನ ತಾಯಿಯ ಗರ್ಭಕ್ಕಿಂತಲೂ ಮುಂಚೆ, ನನ್ನ ರೂಪಿಸೋದಕ್ಕಿಂತ ಮುಂಚೆ ನನ್ನನ್ನು ತಿಳಿದ ನನ್ನ ಒಳ್ಳೆಯ ತಂದೆಗೆ ನಾನು ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವ. ಆ ಪರಿಶುದ್ಧ ನಾಮಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುವ. ಯುಗ ಯುಗದಲ್ಲಿಯೂ ತಲತಲಾಂತರದಲ್ಲಿಯೂ ಒಂದೇ ನಾಮ, ಪರಿಶುದ್ಧವಾದ ಆ ನಾಮ, ಕೆರೂಬಿಗಳ ಸರಾಫಿಗಳ ಮಧ್ಯದಲ್ಲಿ ಪರಲೋಕದಲ್ಲಿ ಸ್ತುತಿಸ ಹೊಂದತಕ್ಕ ನಾಮ, ಪರಿಶುದ್ಧವೆನಿಸಲ್ಪಡುವಂಥ ಆ ನಾಮಕ್ಕಾಗಿ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವ. ಥ್ಯಾಂಕ್ ಯು ಲಾರ್ಡ್ ಫಾದರ್. ಸೇ ಥ್ಯಾಂಕ್ ಯು. ನಮ್ಮ ಬಾಯಿಯ ಸ್ತುತಿಗಳು ಕೇಳಿಸಲ್ಪಡಲಿ. ನಮ್ಮ ಬಾಯಿಯನ್ನು ತೆರೆದುಕೊಂಡು ಹೃದಯದಿಂದ ಆತನ ಅಂತರಾಳದಿಂದ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವ. ಯಾಕೆಂದರೆ ತನ್ನ ಪರಿಶುದ್ಧವಾದ ಆ ಸ್ಥಾನವನ್ನು, ಆ ಮಾನವನ್ನು, ಆ ಗೌರವವನ್ನು ಆತನು ತನ್ನನ್ನೇ ತಾನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ತಾಳಿ ಲೋಕಕ್ಕೆ ನನಗೋಸ್ಕರ ಬಂದಿರುವ ಒಳ್ಳೆಯ ತಂದೆಯನ್ನು ಮನುಷ್ಯಧಾರಿಯಾಗಿ ಸೃಷ್ಟಿ ಮಾಡಿದ ಆತನು ನನಗೋಸ್ಕರ ಇಳಿದು ಬಂದ ಆತನು. ಯಾಕಂದರೆ ಶಿಲುಬೆಯ ಮರಣವನ್ನು ಹೊಂದುವಷ್ಟು ಆತನು ತನ್ನನ್ನೇ ತಾನು ತಗ್ಗಿಸಿ ಶಿಲುಬೆಯಲ್ಲಿ ತನ್ನ ಪ್ರೀತಿಯನ್ನು ಪ್ರಕಟಿಸಿದ ನನ್ನ ಒಳ್ಳೆಯ ತಂದೆಗೆ ನಾನು ಆತನಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ತನ್ನ ಜೀವದ ಮುಖಾಂತರವಾಗಿ ತನ್ನ ಈ ಜೀವವು ಈ ಲೋಕದಲ್ಲಿ ಆತ ನಮ್ಮ ಸಂಗಡ ಇರಬೇಕೆಂಬುದಾಗಿ ಆತನು ಒಡಂಬಡಿಕೆಯನ್ನು ಮಾಡಿ ತನ್ನನ್ನೇ ತಾನು ಶಿಲುಬೆಯಲ್ಲಿ ಸಮರ್ಪಿಸಿ ತನ್ನ ಮರಣ, ತನ್ನ ಉಣಲ್ಪಡುವಿಕೆ, ಪುನರುತ್ಥಾನದ ಮೂಲಕ ನನಗೆ ಜೀವವನ್ನು, ನಿತ್ಯ ಜೀವವನ್ನು, ಸದಾಕಾಲ ನನ್ನ ಆತನ ಸಂಗಡ ಇರಬೇಕೆಂಬುದಾಗಿ ಆತನ ಯೋಚನೆಯನ್ನು ನಾವು ಯೋಚಿಸ್ತಾ ಆತನ ಆಲೋಚನೆಗಾಗಿ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವ. ಥ್ಯಾಂಕ್ ಯು ಲಾರ್ಡ್. ವಿ ಕ್ಯಾನ್ ಪ್ರೇಸ್. ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವ ಪ್ರಿಯ. ನಮ್ಮ ಕರಗಳನ್ನು ನಾವು ಕುಳಿತುಕೊಂಡಲ್ಲೇ ನಮ್ಮ ಕರಗಳನ್ನು ಮೇಲಕ್ಕೆತ್ತಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವ. ಎಲ್ಲ ಬಾಯಿಯನ್ನು ತೆರೆ, ನಿಮ್ಮ ಪ್ರತಿಯೊಂದು ಬಾಯಿಯ ಫಲವಾಗಿರುವ ಸ್ತುತಿಗಳನ್ನು ಸಲ್ಲಿಸ್ತಾ ಆತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಎಲ್ಲನೂ ಎಡೆಬಿಡದೆ ಕರ್ತನನ್ನು ಸ್ತುತಿಸುವ. ಹಾಗೆ ಕರ್ತನ ನಾಮಕ್ಕೆ ನಾವು ಮಹಿಮೆಯನ್ನು ಸಲ್ಲಿಸುವ. ಆತನ ನಾಮವನ್ನು ನಾವು ಮಹಿಮೆ ಪಡಿಸೋಣ. ಥ್ಯಾಂಕ್ ಯು.
ಸ್ವರಗಳನ್ನು ಹೆಚ್ಚಿ ನಾವು ಆತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುವ. ಹೌದು, ಆತನು ಪರಿಶುದ್ಧನು, ಆತನು ಮಹಿಮೆಯುಳ್ಳ ಆತನು, ಸರ್ವಕಾಲದಲ್ಲಿಯೂ ಮಾನಕ್ಕೆ ಯೋಗ್ಯನಾದ ಆತನು, ಸ್ತುತಿಗೆ ಆರಾಧನೆಗೆ ಯೋಗ್ಯನಾದ ಆತನು, ನನ್ನ ಒಳ್ಳೆಯ ತಂದೆಯು. ಫಾದರ್, ಎಲ್ಲರೂ ಹೇಳೋಣಪ್ಪ ನಿನಗೆ ಸ್ತೋತ್ರ. ಯಾರೆಲ್ಲ ಆತನ ನಾಮವನ್ನು ನಂಬುವವರಾಗಿದ್ದೀರೋ, ಆತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೀರೋ, ಆತನನ್ನು ಆರಾಧಿಸಬೇಕೆಂಬು ಬಯಸಿದ್ದೀರೋ, ಲೆಟ್ ವಿ ಆಲ್ ಓಪನ್ ಓ. ಮತ್ತು ನಮ್ಮೆಲ್ಲ ಬಾಯಿಗಳನ್ನು ತೆರೆಯೋಣ. ಈ ಸ್ಥಳದಲ್ಲಿ ಇಲ್ಲಿ ನೋಡುವಂತಹ ಸಂಗತಿಗಳು ಯಾವುದೂ ಇಲ್ಲ. ಎಲ್ಲ ಕಣ್ಣುಗಳನ್ನು ಮುಚ್ಚೋಣ. ಎವ್ರಿ ಐ ಶುಡ್ ಬಿ ಕ್ಲೋಸ್. ನೀವು ಕುಳಿತಲ್ಲೇ ಸ್ವಲ್ಪ ಹೊತ್ತು ನಾವೆಲ್ಲ ಕಣ್ಣುಗಳನ್ನು ಮುಚ್ಚೋಣ. ಜಸ್ಟ್ ವಿ ಕ್ಯಾನ್ ಕ್ಲೋಸ್ ಅವರ್ ಐಸ್ ಆ್ಯಂಡ್ ಸೇ ಥ್ಯಾಂಕ್ ಯು ಫಾದರ್. ದೇವರ ವಚನ ಹೇಳ್ತಾರೆ, ಆತ್ಮದಲ್ಲಿ ಆರಾಧಿಸತಕ್ಕವರು ಆತ್ಮದಲ್ಲಿ ಆರಾಧಿಸುವಂತೆ, ಸತ್ಯದಲ್ಲಿಯೂ ಆತ್ಮದಲ್ಲಿ ಆರಾಧಿಸುವಂಥದ್ದು. ಥ್ಯಾಂಕ್ ಯು ಫಾದರ್. Shall we say thank you more than we cannot give anything to him? ಇದಕ್ಕಿಂತಲೂ ಹೆಚ್ಚಾಗಿ ನನ್ನ ಜೀವಿತದಲ್ಲಿ ಆತನಿಗೆ ಏನನ್ನೂ ನಾನು ಕೊಡಲು ಸಾಧ್ಯವಿಲ್ಲ. ಸ್ವಕೀಯ ಜನಾಂಗವಾಗಿ ಪ್ರಜೆಯಾಗಿ ನನ್ನನ್ನು ಕರೆದ ಆತನು, ತನ್ನ ಸ್ವರಕ್ತದಿಂದ ನನ್ನನ್ನು ಕ್ರಯಕ್ಕೆ ತೆಗೆದುಕೊಂಡ ಆತನು, ತಂದೆಯ ಬಲಪಾರ್ಶ್ವದಲ್ಲಿ ಎಲ್ಲ ಆಧಿಪತ್ಯ ಅಧಿಕಾರಗಳ ಮೇಲೆ ಕ್ರಿಸ್ತನ ಸಂಗಡ ನನ್ನನ್ನು ಕೂಡಿರಿಸಿದ ಆತನು. ಆತನು ಒಳ್ಳೆಯ ತಂದೆಯಾಗಿದ್ದಾನೆ. ನಿರೀಕ್ಷಿಸುವ ಸಂಗತಿಗಳು ನನ್ನ ಜೀವಿತದಲ್ಲಿ ಬರಮಾಡುವ ಆತನು. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳು, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಲ್ಲ. ಏಕೆಂದರೆ ಈ ಭೂಮಿಯು ಆಕಾಶವು ಎಷ್ಟು ಶ್ರೇಷ್ಠವುಳ್ಳದ ಅಂತ ಆಲೋಚನೆಯನ್ನು ನನ್ನ ಜೀವಿತದಲ್ಲಿ ನನ್ನನ್ನು ಬರಮಾಡಿದ ಆತನು. ಥ್ಯಾಂಕ್ ಯು ಲಾರ್ಡ್. Shall we say thank you? ತಂದೆ ನಿನಗೆ ಸ್ತೋತ್ರ. ಈ ಆಲೋಚನೆಗಾಗಿ ನಾನು ನಿನಗೆ ಅಡ್ಡ ಬಿದ್ದು ಸ್ತೋತ್ರವನ್ನು ಮಾಡ್ತೇನೆ. ಕ್ರಿಸ್ತನಲ್ಲಿ ನನಗೆ ಒಳ್ಳೆಯ ಕೆಲಸವನ್ನು ಆರಂಭಿಸಿದ ಆತನು ಆತನ ಬರುವಿಕೆಯ ಒಳಗೆ ಎಲ್ಲವನ್ನ ಮಾಡಿ ಮುಗಿಸಲು ಶಕ್ತನಾದ ಆತನು. ನನ್ನ ಜೀವಿತದಲ್ಲಿ ಅಸಾಧ್ಯವಾದದ್ದನ್ನು ನನ್ನ ಸಾಧ್ಯ ಮಾಡುವ ಆತನು. ನಂಬುವವನಿಂದ ಎಲ್ಲವೂ ಸಾಧ್ಯ ಎಂದು ಹೇಳಿದ ಆತನು ನಂಬಿಗಸ್ತನು. ನನ್ನ ಜೀವಿತದಲ್ಲಿ ವಾಗ್ದಾನಗಳನ್ನು ಮಾಡಿ ನನ್ನ ಸಂಗಡ ಎಲ್ಲಾ ದಿವಸ ಎಂದಿಗೂ ನಾನು ಕೈ ಬಿಡುವುದಿಲ್ಲ, ಎಂದಿಗೂ ನಾನು ತೊರೆದು ಬಿಡುವುದಿಲ್ಲ, ನಾನೇ ನಿನ್ನ ಸಹಾಯಕನು ಎಂದು ಹೇಳಿದ ಆತನು. Shall we say thank you Lord? ಈ ವಾಗ್ದಾನಕ್ಕಾಗಿ ಕ್ರಿಸ್ತೇಸುವಿನಲ್ಲಿ ಎಲ್ಲ ವಾಗ್ದಾನ ಮಾತುಗಳನ್ನು ಕ್ರಿಸ್ತೇಸುವಿನ ಪ್ರತಿಯೊಂದು ವಾಗ್ದಾನಗಳನ್ನು ನನ್ನ ಜೀವಿತದಲ್ಲಿ ನೆರವೇರಿಸ ಶಕ್ತನಾದ ಆತನು. ಪರಿಶುದ್ಧನು, ವಾಗ್ದಾನಗಳನ್ನು ನೆರವೇರಿಸಲು ನಂಬಿಗಸ್ತನು ನನ್ನ ಸಂಗಡ ಇದ್ದಾನೆ. Say thank you. When you can hear this, ಇದನ್ನು ಕೇಳುವಾಗಲೇ ಕರ್ತನಿಗೆ ನೀವು ಸ್ತೋತ್ರಗಳನ್ನು ಸಲ್ಲಿಸಿರಿ. Thank you Lord. We worship you. ನಿಮ್ಮ ಬಾಯಿಯನ್ನು ತೆರೆಯಿರಿ ಪ್ರಿಯರೇ. ನಿಮ್ಮ ನಾಲಿಗೆಯಿಂದ ಆತನಿಗೆ ಸ್ತೋತ್ರಗಳ ಫಲವಾಗಿ ಸ್ತುತಿಗಳನ್ನು ಸಲ್ಲಿಸ್ತಾರೆ. This is the time. ಇದು ನಿಮ್ಮ ಸಮಯ. ನೀವು ಕರ್ತನಿಗೆ ನಿಮ್ಮ ಪ್ರೀತಿಯನ್ನು ಪ್ರಕಟಪಡಿಸುವ ಸಮಯ. You have to express your love towards him. This is our time. This is the place. ಇದು ನಿಮ್ಮ ಸಮಯ, ಇದು ನಿಮ್ಮ ಸ್ಥಳವಾಗಿದೆ. ಕರ್ತನ ಮೇಲಿರುವಂಥ ಪ್ರೀತಿಯನ್ನು ನಿಮ್ಮ ಆತ್ಮದಲ್ಲಿ ಪ್ರಕಟಪಡಿಸುವಂತ, ನಿಮ್ಮ ಹೃದಯದಲ್ಲಿ ಪ್ರಕಟಪಡಿಸುವಂತ, ನಿಮ್ಮ ಮನಸ್ಸಿನಿಂದ ನಿಮ್ಮ ಭಾವನೆಗಳ ಮುಖಾಂತರವಾಗಿ ಪ್ರಕಟಪಡಿಸುವಂತಹ ಸಮಯ. Just we can express in your emotion, express through in your mind and soul and spirit through the spirit. ಆತ್ಮದಲ್ಲಿಯೂ ಶರೀರದಲ್ಲಿಯೂ ಪ್ರಾಣದಲ್ಲಿಯೂ ನಿಮ್ಮ ಪ್ರೀತಿಯನ್ನು ಪ್ರಕಟಪಡಿಸುವಂತಹ ಸಮಯ. Just we can express this. Thank you Father. ತಂದೆ ನಿನಗೆ ಸ್ತೋತ್ರ. Hallelujah. Shall we say thank you?
ಅಲ್ಪನಾದ ನನ್ನನ್ನು, ಪಾಪಿಯಾಗಿ ಜೀವಿಸಿದ ನನ್ನನ್ನು, ಲೋಕದಲ್ಲಿ ಯಾರಿಗೂ ಬೇಡದ ನನ್ನನ್ನು, ತಳ್ಳಿಬಿಟ್ಟಂತ ನನ್ನನ್ನು, ದೇವರ ಕೋಪಕ್ಕೆ ತುತ್ತಾದ ನನ್ನನ್ನು, ದೇವರಿಂದ ಅಗಲಿ ಜೀವಿಸಿದ ನನ್ನನ್ನು, ಅಂಧಕಾರದಲ್ಲಿ ಇರುವಂಥ ನನ್ನನ್ನು ತನ್ನ ಒಬ್ಬನೇ ಮಗನ ಮುಖಾಂತರವಾಗಿ ಪ್ರೀತಿಸಿ ಆತನನ್ನು ಉಳಿಸಿಕೊಳ್ಳದೆ ನನಗೋಸ್ಕರ ಕೊಟ್ಟಿರುವ ನನ್ನ ಒಳ್ಳೆಯ ತಂದೆಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. ಸ್ವರಕ್ತವನ್ನು ತನ್ನೇಚ್ಛನ್ನು ಒಪ್ಪಿಸಿ ಆ ಶಿಲುಬೆಗೂ ಆ ಕಠಿಣವಾದ ಮರಣವನ್ನು ಆತನು ತೆಗೆದುಕೊಳ್ಳುತ್ತೇನೆ ಹೇಳಿ ತೀರ್ಮಾನಿಸಿ ತನ್ನನ್ನೇ ತನ್ನ ಶಿಲುಬೆಗೆ ಒಪ್ಪಿಸಿ ಆ ಮರಣದ ಮುಖಾಂತರವಾಗಿ ನನಗೆ ಕೊಟ್ಟಂತ ಜೀವಕ್ಕಾಗಿ ನಾನು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಸೇ ಥ್ಯಾಂಕ್ ಯು ಲಾರ್ಡ್. ನನ್ನ ಹೆಸರನ್ನ ಜೀವಬಾಧ್ಯ ಪುಸ್ತಕದಲ್ಲಿ ಬರೆಯುವುದಕ್ಕಾಗಿ ನನಗೆ ಸ್ತೋತ್ರ. ಶಲ್ ವಿ ಸೇ ಥ್ಯಾಂಕ್ ಯು? ನನ್ನ ಬಾಯಿಯಲ್ಲಿ ನಾನು ಕೇಳ್ತಾ ಇಲ್ಲ. ಸೇ ಥ್ಯಾಂಕ್ ಯು ಲಾರ್ಡ್. ನನ್ನ ಹೆಸರನ್ನ ಜೀವಬಾಧ್ಯ ಪುಸ್ತಕದಲ್ಲಿ ಬರೆದಿರುವುದಕ್ಕಾಗಿ ಸ್ತೋತ್ರ. ಆತನ ಕರಗಳು ನನ್ನ ಭವಿಷ್ಯತ್ತನ್ನು ಬರೆದಿರುವುದಕ್ಕಾಗಿ ಸ್ತೋತ್ರ. ಆತನ ಕರಗಳು ನನ್ನನ್ನು ನಡೆಸುವುದಕ್ಕಾಗಿ ಸ್ತೋತ್ರ. ಆತನ ಕರಗಳು ನನ್ನನ್ನು ಹಿಡಿದು ಆತನ ಚಿತ್ತದಲ್ಲಿ ನನ್ನನ್ನು ಪ್ರತಿ ದಿನಗಳು ನಡೆಸ್ತಾ ಇರುವಂತಹ ಕ್ಷಣಗಳಿಗಾಗಿ ನನಗೆ ಸ್ತೋತ್ರ. ಆ ಮಹಿಮೆಯಲ್ಲಿ ನನ್ನನ್ನು ಸೇರಿಸಲು ಶಕ್ತನಾದಂತಹ ನಂಬಿಗಸ್ತಿಕೆಯ ಕರಕ್ಕಾಗಿ ನನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಸೇ ಥ್ಯಾಂಕ್ ಯು. ಥ್ಯಾಂಕ್ ಯು ಲಾರ್ಡ್. ಎಲ್ಲರೂ we say thank you. ಮತ್ತೊಂದು ಆವರ್ತಿ ನಾವೆಲ್ಲರೂ ಎದ್ದು ನಿಲ್ಲೋಣ. just we can stand the presence of God. ನಾವೆಲ್ಲರೂ ಎದ್ದು ನಿಂತು ಕರ್ತನನ್ನು ಆರಾಧಿಸುವ. ಕರಗಳನ್ನು ಮೇಲಕ್ಕೆತ್ತಿ ಆತನ ನಾಮವನ್ನು ಮಹಿಮೆ ಪಡಿಸ್ತಾ ನಾವದೇ ಸ್ವರಗಳನ್ನೆಂಬಂತೆ ನಮ್ಮ ಪರಲೋಕದ ತಂದೆಗೆ ನಾವು ಆರಾಧಿಸುವ ಆತನ ಸಮ್ಮುಖ ನಮ್ಮ ಮಧ್ಯದಲ್ಲಿ. ಥ್ಯಾಂಕ್ ಯು. ಆತನ ಪ್ರಸನ್ನತೆಗಾಗಿ, ಆತನ ಸಾನ್ನಿಧ್ಯಕ್ಕಾಗಿ ನಾವು ಆತನಿಗೆ ಸ್ತೋತ್ರ, ಆತನಿಗೆ ಮಾನ, ಆತನಿಗೆ ಮಹಿಮೆ. ಥ್ಯಾಂಕ್ ಯು ಲಾರ್ಡ್. ಕರಗಳನ್ನು ಚಚ್ಚಿ ಆತನ ನಾಮಕ್ಕೆ ನಾವು ಮಹಿಮೆಯನ್ನು ಸಲ್ಲಿಸೋಣ. We can clap and praise and thank God. Yes, ಇನ್ನೂ ಜೋರಾಗಿ ಆತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸ್ತಾ
ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ನಾವು ಕರ್ತನನ್ನು ಆರಾಧಿಸುವ, ಆತನ ನಾಮವನ್ನು ಮಹಿಮೆ ಪಡಿಸ್ತಾ ವಿಷನ್. ಥ್ಯಾಂಕ್ ಯು ಲಾರ್ಡ್. ಸೇ ಥ್ಯಾಂಕ್ ಯು. ನಮ್ಮ ಕರಗಳ ಮೇಲೆ ಕರ್ತನಿಗೆ ಸ್ತೋತ್ರ ಸ್ತುತಿಯನ್ನು ಸಲ್ಲಿಸ್ತಾ ನಾವು ಆರಾಧಿಸುವ ಪ್ರಿಯರೇ. Shall we can close? Hallelujah. Hallelujah. God is good all the time. God is good. Amen. ನಮ್ಮ ದೇವರು ಯಾವಾಗಲೂ ಆತನು ಒಳ್ಳೆಯವನಾಗಿದ್ದಾನೆ. ಆತ ನಿಮ್ಮ ಜೀವಿತದಲ್ಲಿ ಆತನು ಒಳ್ಳೆಯದನ್ನೇ ಮಾಡುವಾತನಾಗಿದ್ದಾನೆ. ಹಾಲೆಲೂಯಾ. ಏಷಯ 41:10 ಹೇಳ್ತದೆ, ದೇವರು ಹೇಳ್ತಿದ್ದಾನೆ, ಯಾರು ಜೀವ ಸ್ವರೂಪನಾದ ದೇವರು ನಿನ್ನನ್ನು ಸೃಷ್ಟಿ ಮಾಡಿದಂಥ ಪರಲೋಕದ ತಂದೆ ಹೇಳ್ತಿದ್ದಾನೆ, ನೀನು ಭಯ ಪಡಬೇಡ. ಹಾಲೆಲೂಯಾ. ನೀನು ಭಯ ಪಡಬೇಡ, ದಿಗ್ಭ್ರಮೆಗೊಳ್ಳದಿರೋ, ನಾನೇ ನಿನ್ನ ದೇವರಾಗಿದ್ದೇನೆ ಎಂಬುದಾಗಿ ಜೀವ ಸ್ವರೂಪನಾದ ದೇವರು ಹೇಳ್ತಿದ್ದಾನೆ. ಪ್ರಿಯರೇ, ಒಂದು ವೇಳೆ ಇವತ್ತು ನೀವು ಯಾರಾದರೂ ಭಯದಲ್ಲಿ ಇಲ್ಲಿ ಬಂದಿರುವುದಾದರೆ ದೇವರು ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ನೀನು ಭಯ ಪಡಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ಯಾರು ನಮ್ಮೊಂದಿಗಿದ್ದಾರೆ? ನಮ್ಮನ್ನು ಸೃಷ್ಟಿ ಮಾಡಿದಂಥ ಪರಲೋಕದ ತಂದೆಯು, ನಮ್ಮ ದೇವರು, ಭೂಪರಲೋಕಗಳ ಒಡೆಯನಾದ ದೇವರು ನಮ್ಮೊಂದಿಗಿದ್ದಾನೆ. ಹಾಲೆಲೂಯಾ. ಅದರಿಂದ ಯಾವುದೇ ವಿಷಯದಲ್ಲಿ ಸಹ ನೀವು ಚಿಂತೆ ಪಡಬೇಡ್ರಿ, ಯಾವುದೇ ವಿಷಯದಲ್ಲಿ ಸಹ ನೀವು ಭಯ ಪಡಬೇಡ್ರಿ ಪ್ರಿಯರೇ. ಹಾಲೆಲೂಯಾ. ಆತನು ತನ್ನ ಬಲಗೈಯನ್ನು ನಿಮಗೆ ಆತನ ಸಹಾಯವಾಗಿ ಆತನು ಒದಗಿಸುವ ಆತನಾಗಿದ್ದಾನೆ. ಬಲಗೈ ನಿಮಗೋಸ್ಕರ ಆತನು ಚಾಚುವ ಆತನಾಗಿದ್ದಾನೆ. ಆತನೇ ನಿಮಗೆ ಸಹಾಯ ಮಾಡುವಾತನಾಗಿದ್ದಾನೆ. ಹಾಲೆಲೂಯಾ. ಅದನ್ನು ಸಂತೋಷವಾಗಿ ಕರ್ತನ ನಾವು ಸ್ತುತಿಸುವ, ಆರಾಧಿಸುವ. ಥ್ಯಾಂಕ್ ಯು ಫಾದರ್. ಯೇಸು ರಾಜ ಏಕ ಮಸೀಹೆ. ನಮ್ಮ ಯೇಸು ಸ್ವಾಮಿ ಮಾತ್ರನೇ, ಆತನೊಬ್ಬನೇ ನಮಗೆ ದೇವರಾಗಿದ್ದಾನೆ. ಯೇಸುವಿನ ಹೆಸರು ಪರಲೋಕವು ಸನ್ಮಾನಿಸುವಂಥ ಹೆಸರಾಗಿದೆ. ಹಾಲೆಲೂಯಾ. ನರಕವು ಕಂಪಿಸುವಂಥ ಹೆಸರು ಯೇಸುವಿನ ಹೆಸರಾಗಿದೆ. ಆ ಯೇಸುವಿನ ಹೆಸರು ನಾವು ಮೇಲೆ ಕೆತ್ತಲಿಕ್ಕಾಗಿ, ಮಹಿಮೆ ಪಡಿಸ್ಲಿಕ್ಕಾಗಿ ದೇವರ ಮಕ್ಕಳಾದ ನಾವೆಲ್ಲರೂ ಇಲ್ಲಿ ಆತನ ಸನ್ನಿಧಾನದಲ್ಲಿ ಇದ್ದೇವೆ. ಹಾಲೆಲೂಯಾ. ನಾವು ಸುಮ್ಮನೆ ಆಕಸ್ಮಿಕರಾಗಿ ಬರಲಿಲ್ಲ ಪ್ರಿಯರೇ, ನಮ್ಮನ್ನು ಪರಿಶುದ್ಧಾತ್ಮನ ಇಲ್ಲಿ ಕರ್ಕೊಂಡು ಬಂದಿದ್ದಾನೆ. ನೀವು ಯಾವುದೇ ಪರಿಸ್ಥಿತಿಗಳಲ್ಲಿ ಬಂದಿರ್ಬೋದು, ಆದರೆ ಕರ್ಕೊಂಡು ಬಂದಾತನು ಪರಿಶುದ್ಧಾತ್ಮನಾಗಿದ್ದಾನೆ. ಥ್ಯಾಂಕ್ ಯು ಫಾದರ್. ಸಂತೋಷವಾಗಿ ನಾವು ಆತನನ್ನು ಹಾಡಿ ಮಹಿಮೆ ಪಡಿಸೋಣ. ಥ್ಯಾಂಕ್ ಯು ಲಾರ್ಡ್. ಓ ರಬ ಶಂದರೆ ಲೇಖೆ ಮಾಲ ರೇಬ್ರೋ ಶಕ್ಕೆರೆ ಬಾಲ. ಆತ ನಮಗೆ ಸ್ವಸ್ಥತೆಯನ್ನು ಕೊಟ್ಟ ಆತನಾಗಿದ್ದಾನೆ. ಆತ ನಮಗೆ ಆರೋಗ್ಯವನ್ನು ಕೊಟ್ಟ ಆತನಾಗಿದ್ದಾನೆ. ಆತನು ಸತ್ತಂತ, ಪಾಪದಲ್ಲಿ ಸತ್ತಂತ ನಮ್ಮನ್ನು ಜೀವವಾಗಿ ನಮಗೆ ಜೀವನ ಅನುಗ್ರಹಿಸಿದ ಆತನಾಗಿದ್ದಾನೆ. ಥ್ಯಾಂಕ್ ಯು ಫಾದರ್.
ಎಲ್ಲರೂ ಯೇಸುವಿನ ನಾಮ ನಾವು ಮೇಲಕ್ಕೆತ್ತೋ ಪ್ರಿಯರೇ. ನಮಗೆ ರಕ್ಷಣೆಯನ್ನು ಕೊಟ್ಟಂತ ನಾಮ, ನಮಗೆ ಬಿಡುಗಡೆಯನ್ನು ಕೊಟ್ಟಂತ ನಾಮ, ನಮ್ಮನ್ನು ಪಾಪದಿಂದ ಬಿಡಿಸಿದಂತ, ರಕ್ಷಿಸಿದಂತ, ನಮಗೆ ಜೀವವನ್ನು ಕೊಟ್ಟಂತ ನಾಮವಾಗಿದೆ. ಹಾಲೆಲೂಯಾ. ಓ ರಾಬ ಶಖರಬಲ. ಅದ್ರಿ ನಾವು ಹಾಡಿಕೊಳ್ಳುವ, ನನ್ನ ದೇವನೇ, ನನ್ನ ಯೇಸುವೆ, ನಾನು ನಿನ್ನ ನಾಮವನ್ನೇ ನಾನು ಮೇಲಕ್ಕೆತ್ತುತ್ತೇನೆ. ಹಾಲೆಲೂಯಾ. ನನ್ನನ್ನು ನಿನ್ನನ್ನು ಆತ್ಮನಿಂದ ತುಂಬಿಸಿದಾತನು. ಹಾಲೆಲೂಯಾ. ರೋಮನ್ಸ್ 8:14 ಹೇಳ್ತದೆ, ಯಾರೆಲ್ಲ ದೇವರಾತ್ಮನಿಂದ ನಡೆಸಿಕೊಳ್ತಾರೋ ಅವರು ದೇವರ ಮಕ್ಕಳು ಎಣಿಸಿಕೊಳ್ಳುವರು. ಹಾಲೆಲೂಯಾ. ನಾವು ದೇವರಾತ್ಮನಿಂದ ನಡೆಸಿಕೊಳ್ಳುವರಾಗಿದ್ದೇವೆ, ಅದರಿಂದ ನಾವು ದೇವರ ಮಕ್ಕಳಾಗಿದ್ದೇವೆ. ನಮ್ಮ ನಡೆಸುವಾತನು ಪರಿಶುದ್ಧಾತ್ಮನಾಗಿದ್ದಾನೆ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ನಾವು ಸಂತೋಷವಾಗಿ ಈ ಹಾಡನ್ನು ಹಾಡಿ ನಾನು ಕರ್ತನ ನಾವು ಮಹಿಮೆ ಪಡಿಸೋ ಪ್ರಿಯರೇ. ಆತ ನಮ್ಮನ್ನು ಪಾಪಿಯಾದ ನಮ್ಮನ್ನು ರಕ್ಷಿಸಿದ ಆತನು. ಥ್ಯಾಂಕ್ ಯು ಫಾದರ್. ನನ್ನನ್ನು ನಿನ್ನನ್ನು ಅಂಗೈಯಲ್ಲಿ ಚಿತ್ರಿಸಿಕೊಂಡು ಕಾಪಾಡುವ ಆತನಾಗಿದ್ದಾನೆ. ಥ್ಯಾಂಕ್ ಯು ಫಾದರ್. ತಂದೆಯೇ, ನಿನಗೆ ಸ್ತೋತ್ರ. ನನ್ನ
ಎಸ್ ಲಾರ್ಡ್, ಹಲ್ಲೆಲೂಯಾ. ಆತ ನಮ್ಮನ್ನು ಅಂಗೈಯಲ್ಲಿ ಚಿತ್ರಿಸಿಕೊಂಡು ನಡೆಸುವಂತ, ದಿನ ದಿನವೂ ನಮ್ಮನ್ನು ಪೋಷಿಸುವಂತ, ನಮ್ಮನ್ನು ರಕ್ಷಿಸಿ ಕಾಪಾಡುವಂತ ದೇವರನ್ನು ಆರಾಧಿಸುವರಾಗಿದೆ. ಹಲ್ಲೆಲೂಯಾ. ಆತ ನಮ್ಮ ಆತ್ಮ ನಮ್ಮ ಜೊತೆಗಾರನಾಗಿದ್ದಾನೆ ಪ್ರಿಯರೇ. ಆತನು ಕಾರ್ಯಗಳಲ್ಲಿ ಆತನು ಸಾಮರ್ಥ್ಯನಾಗಿದ್ದಾನೆ, ಆಲೋಚನೆ ಒಳ್ಳೆ ಪರಾಕ್ರಮ ಉಳ್ಳವನಾಗಿದ್ದಾನೆ. ಹಲ್ಲೆಲೂಯಾ. ಅಂತ ದೇವರ ನಾವು ಆರಾಧಿಸುವ. ಆತ್ಮನೇ ನನ್ನ ಜೊತೆಗಾರನೇ ಎಂಬುದಾಗಿ ಆತನು 24 ತಾಸು ನಮ್ಮ ಜೊತೆಯಲ್ಲಿ ಇರುವ ಆತನಾಗಿದ್ದಾನೆ. ನಮ್ಮನ್ನು ಸಂತೈಸುವ ಕರ್ತನು, ನಮ್ಮನ್ನು ನಡೆಸುವ ಆತನು. ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್. ನಮ್ಮ ಸ್ಟ್ಯಾಂಡ್ ಬೈ ಆಗಿ ನಿಂತುಕೊಂಡಿರುವ ಆತನನ್ನು ನಾವು ಆರಾಧಿಸುವ. ಥ್ಯಾಂಕ್ ಯು ಫಾದರ್. ತಂದೆ ನಿನಗೆ ಸ್ತೋತ್ರ ಸ್ವಾಮಿ. ಓ ರಾಬಶಂಧರ ಬಲ ರಿಕಲಮನರೆ ಬಿಶೆಂಧರಿ. ಥ್ಯಾಂಕ್ ಯು ಲಾರ್ಡ್. ಓ ರಾಬಶಂಧರ ಬಲೆ ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ಕಾಯುವಾತನು ನಿನಗೆ ಸ್ತೋತ್ರ. ತಂದೆ ತಾಯಿ ಗುಂಪಲ್ಲಿ ಹೆಚ್ಚಾಗಿ ನಮ್ಮನ್ನು ಪ್ರೀತಿ ಮಾಡುವಾತನು. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್.
to serve you, to serve in your kingdom in the name of Jesus with power of the resurrection, oh God. Here I am. Our God is a God of miracle. ನಮ್ಮ ದೇವರು ಅದ್ಭುತ ಸ್ವರೂಪನಾದ ದೇವರು. ನಾವು ಈ ಹೊತ್ತು ಮನುಷ್ಯನ ಸೇವಕನ ಸನ್ನಿಧಿಗೆ ಬರಲಿಲ್ಲ. ನಾವೊಂದು ಸಭೆಯಾಗಿ ಎಲ್ಲಿಗೆ ಬಂದಿದ್ದೇವಂದ್ರೆ ಜೀವ ಸ್ವರೂಪನಾದ ದೇವರ ಬಳಿಗೆ ಬಂದಿದ್ದೇವೆ. ಸೊ ಈ ಮುಂಜಾನೆ ಆತನ ಪ್ರಸನ್ನತೆಯಲ್ಲಿ ನಾವು ಆತನಿಂದ ಅದ್ಭುತಗಳನ್ನು ಹೊಂದಿಕೊಳ್ಳೋಣ. ಆತನಿಂದ ಶಾಂತಿಯನ್ನು, ಸಮಾಧಾನವನ್ನು ಹೊಂದಿಕೊಳ್ಳೋಣ. ಆತನು ಸ್ತೋತ್ರಕ್ಕೆ ಯೋಗ್ಯನಾದ ದೇವರು. He is worthy to all praise and all glory and all honor. All glory, all honor, all praises to you. All glory, all honor, all praises to you. Holy Father, I worship you. Holy Father, I worship you. Precious Jesus, my Savior. Holy Spirit, I wait on you. Holy Spirit, I wait on you for fire, for fire. Oh, all glory and all honor to you, Father. We worship you. ಅಪ್ಪ, ನಿನ್ನನ್ನು ಸ್ತುತಿಸುತ್ತೇವೆ ತಂದೆಯೇ. ನಿನಗೆ ಸ್ತೋತ್ರ. ಯೇಸುವೇ, ನಿನಗೆ ಸ್ತೋತ್ರ. ಓ ಯೇಸುವೇ, ನಿನಗೆ ಸ್ತೋತ್ರ. ಓ ಪವಿತ್ರಾತ್ಮನೇ, ಆಲೋಚನೆ ಎಲ್ಲಿ ಶ್ರೇಷ್ಠನೇ, ಕಾರ್ಯಗಳಲ್ಲಿ ಸಮರ್ಥನೆ, ಅತಿಶಯ ದೇವ ನೀನೇ ತಾನೇ, ಆಲೋಚನಾ ಕರ್ತ ನೀನೇ ತಾನೇ, ಆಲೋಚನೆ ಎಲ್ಲಿ ಶ್ರೇಷ್ಠನೇ, ಕಾರ್ಯಗಳಲ್ಲಿ ಸಮರ್ಥನೆ, ಅತಿಶಯ ದೇವರ್ ನೀನೇ ತಾನೇ, ಆಲೋಚನಾ ಕರ್ತ ನೀನೇ ತಾನೇ. ಆರಾಧಿಸುವೆ, ಆರಾಧಿಸುವೆ. Lord, we worship you. ಆರಾಧಿಸುವೆ, ನಿನ್ನನ್ನು ಆರಾಧಿಸುವೆ. ಓ ಆರಾಧಿಸುವೆ. ಈ ಆರಾಧನೆ ನಡೆಯುವಾಗ ನಿಮ್ಮ ಶರೀರಗಳಲ್ಲಿ ಸ್ವಸ್ಥತೆಯನ್ನು ಹೊಂದಿಕೊಳ್ಳ್ರಿ. ಆರಾಧಿಸುವೆ. Let every burden be left in Jesus' name. Aradhiswe. Let your power touch
Let's worship Him. Thank you, Father. Oh, Shakatala Barasat. Arete de Meshekete Leberekabaha. Korobose Peini Katala Barasete de Belekete Lebe. Horoshekete Melete Menetorobosha Dadabana. Ribento Combrantele Mes Hatakalamanta Bashukolomoto. Let's worship Him in the Spirit for some time. ಆತನನ್ನು ಆತ್ಮದಲ್ಲಿ ಸ್ವಲ್ಪ ಹೊತ್ತು ಆರಾಧಿಸೋಣ. ಅನ್ಯ ಭಾಷೆಯಲ್ಲಿ ರೆಕೆಲೆ ಮೆಸ್ಸೆಕೆನೆ ಮೆಟರಮಲಮ ಸೊಕೊರೊಬೊಸಿಯಂತೆ ರೆಸ್ತೆ ಮೆನೆಂಕಿತೊರೊಬೊಸಿಲಿ ಮೆಂಟೊಕೊಬೊರೊಸೊಟೊಲೊಬೊಸಿಯತೆ ರೆಸ್ನೆಕೆ ಬೊಲ್ಲೊಮೊಸೆ ಬ್ರೆಮಿಕಿತೋ ಶಕಲಮಂಟೇರಿ ಬಿಂಡಿರಿಬಿರಿ ಕೊಲೊಮೊಂಚೋಸೊ. ಎಲ್ಲರೂ ಕೈಗಳನ್ನು ಎತ್ತಿ ಆತ್ಮದಲ್ಲಿ ಆತನನ್ನು ಸ್ತುತಿಸೋಣ. Let's worship in the Spirit. Reya kalanate smeta haya menonko robosianta bashikete dehe lemanta makarabasudondo bosikete debe lebramanta kalamasianta lama. Something is happening. Something is happening. Ritoto bosetelemeyanto Rakalamante Boshe Bondo Robosia Kalabaha. Oh Jesus, Jesus, Matakalabarasa Tada Baba Baba. Toto Bosha Kalaba, the fire of God. Let the fire fall on us, Lord God. Let the heavenly fire fall on each and every one of us. ನಿನ್ನ ಪರಲೋಕದ ಅಗ್ನಿಯು ಇಳಿದು ಬರಲಿ ಸ್ವಾಮಿ. ರಿಕತೋ ಬೊರೊಬೊಸಿ ಅಂತೆ ಬೇರೆ ದೇದೆ ಬೇರೆ ಬೇರೆ ದೇದೆ ಶೆಕೆನೆ ಲಾಯ ಸಕಾಯ ಬಸದ. Oh, thank you Jesus. ತಂದೆಯೇ ನಿನಗೆ ಸ್ತೋತ್ರ. ನಮ್ಮೊಂದಿಗೆ ಮಾತನಾಡು ಸ್ವಾಮಿ. Lord, open our ears. Open our hearts, open our minds to listen to your voice. ನಿನ್ನ ಸ್ವರವನ್ನು ನಾವು ಕೇಳುವಂತೆ ನಮ್ಮ ಹೃದಯಗಳನ್ನು ತೆರೆ ಸ್ವಾಮಿ. ನಮ್ಮ ಮನಸ್ಸುಗಳನ್ನು ತೆರೆ. ನನ್ನ ಬಾಯನ್ನು ಅಭಿಷೇಕಿಸು, ನನ್ನ ಹೃದಯವನ್ನು ಮನಸ್ಸನ್ನು ಅಭಿಷೇಕಿಸು. ನಿನ್ನ ಮಕ್ಕಳು ಏನನ್ನು ಕೇಳಲು ನೀನು ಬಯಸ್ತೀಯ ಅದನ್ನು ಮಾತನಾಡು ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ನಮಗೆ ಆರಾಧಿಸಲಿಕ್ಕೆ ಒಂದು ಅದ್ಭುತವಾದಂಥ ಈ ಅವಕಾಶ ಕೊಟ್ಟದಕ್ಕಾಗಿ ಸ್ತೋತ್ರ. ನಾವು ಧನ್ಯರು, ನಾವು ಭಾಗ್ಯವಂತರು ಸ್ವಾಮಿ ನಿನ್ನನ್ನು ಆರಾಧಿಸಿದ್ದಕ್ಕಾಗಿ. ಇದಕ್ಕಾಗಿ ನಾವು ನಿನ್ನನ್ನು ಸ್ತುತಿಸ್ತೇವೆ. ಇಲ್ಲಿ ಬಂದ ಪ್ರತಿ ಒಬ್ಬೊಬ್ಬರು ಸಣ್ಣ ಮಕ್ಕಳಿಂದ ಹಿಡಿದು ಪ್ರತಿ ಒಬ್ಬೊಬ್ಬರು ಸ್ವಾಮಿ ನೀನು ಈ ದಿವಸ ಮುಂಜಾನೆ ನಿನ್ನ ವಾಕ್ಯದ ಮೂಲಕ ಆಶೀರ್ವದಿಸಬೇಕಾಗಿ ಬೇಡಿಕೊಳ್ಳು. ಈ ವಾಕ್ಯಗಳು ಅವರ ಹೃದಯದ ಅಂತರಾಳಕ್ಕೆ ಬೀಳಲಿ ಪವಿತ್ರಾತ್ಮನೇ. Anoint the word with the fire and the rain of the Holy Spirit. Hallelujah. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇವೆ ತಂದೆ. ಎಲ್ಲರೂ ಆಮೇನ್ ಆಮೇನ್ ಎಂಬುದಾಗಿ ಹೇಳ್ರಿ ಗಟ್ಟಿಯಾಗಿ ಆಮೇನ್. ಪ್ಲೀಸ್ ಬಿ ಸೀಟೆಡ್. ದಯವಿಟ್ಟು ಕೂತ್ಕೊಳ್ಳಿ. ನೀವು ಆಮೇನ್ ಎಂಬುದಾಗಿ ಹೇಳುವಾಗ ಯೇಸುವಿನ ಇನ್ನೊಂದು ಹೆಸರನ್ನು ಕರೆಯುತ್ತೀರಿ. ಗೊತ್ತುಂಟ ನಿಮಗೆ? ಗೊತ್ತುಂಟಲ್ಲ, ಪ್ರಕಟಣೆಯಲ್ಲಿ ಬರೆದಿದೆ ಆಮೇನ್ ಎಂಬಾತನು ಅಲ್ವಾ? ಅಂದರೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡುವ ದೇವರು. ಆಮೇನ್. ಹಾಲೆಲೂಯಾ. ದೇವರ ಅದ್ಭುತವಾದ ವಂಡರ್ಫುಲ್. ಥ್ಯಾಂಕ್ ಯು ಸಿಸ್ಟರ್ ಫಾರ್ ದ ವಂಡರ್ಫುಲ್ ವರ್ಷಿಪ್. ಐ ಎಂಜಾಯ್ಡ್. ಹಾಲೆಲೂಯಾ. ಇವತ್ತು ಬೆಳಗ್ಗೆ ಅವರು ವರ್ಷಿಪ್ ಲೀಡ್ ಮಾಡುವಾಗ ನನ್ನ ಕಾಲುಗಳು ನರ್ತಿಸುತ್ತಿದ್ದವು. ಆಗ ನನಗೆ ಒಂದು ಥಾಟ್ ಬಂತು. ಲಾರ್ಡ್, ಯು ಹ್ಯಾವ್ ಗಿವನ್ ಡ್ಯಾನ್ಸ್ ಟು ಮೈ ಫೀಟ್. ಆಮೆನ್. ಲಾರ್ಡ್, ಯು ಹ್ಯಾವ್ ಗಿವನ್ ಡ್ಯಾನ್ಸ್ ಟು ಮೈ ಫೀಟ್, ಅ ಸಾಂಗ್ ಇನ್ ಮೈ ಮೌತ್ ಆ್ಯಂಡ್ ಜಾಯ್ ಇನ್ ಮೈ ಹಾರ್ಟ್ ಆ್ಯಂಡ್ ಹೋಪ್ ಟು ಮೈ ಲೈಫ್. ಹಲ್ಲೆಲೂಯಾ. ನಾವು ಡ್ಯಾನ್ಸ್ ಮಾಡ್ತಿದ್ದೆವು ಲೋಕಕ್ಕಾಗಿ, ಅದು ಬೇರೆ. ಬಟ್ ಈಗದು ಡ್ಯಾನ್ಸ್ ಉಂಟಲ್ಲ, ಇದು ಪರಲೋಕಕ್ಕೆ ಹೋಗುವ ಡ್ಯಾನ್ಸ್. ಹಲ್ಲೆಲೂಯಾ. ಬಿಕಾಸ್ ಸಂತೋಷ
ನಾವು ಸಂತೋಷದ ಜನರು. ವಿ ಆರ್ ದ ಪೀಪಲ್ ಆಫ್ ಜಾಯ್. ಆಮೆನ್. ವಿ ಆರ್ ದ ಪೀಪಲ್ ಆಫ್ ಹೋಪ್. ಕ್ರಿಸ್ತನನ್ನು ವಿ ಆರ್ ಅಂತ ಹೇಳುವಾಗ ಇವತ್ತು ಬಹಳ ಎಚ್ಚರಿಕೆ. ವಿ ಆರ್ ಅಂದರೆ ದೋಸ್ ಹೂ ಫಾಲೋ ಜೀಸಸ್. ಆಮೆನ್. ಯೇಸುವನ್ನು ಅರಿತವರು ನಾವು ಸಂತೋಷವುಳ್ಳ ಜನರು. ಸಂತೋಷವು ನಮಗೆ ಪರಲೋಕದಿಂದ ದಾನವಾಗಿ ಆಶೀರ್ವಾದವಾಗಿ ಕೊಡಲ್ಪಟ್ಟಿದೆ. ಆಮೆನ್. ವಿ ಆರ್ ದ ಪೀಪಲ್ ಆಫ್ ಹೋಪ್. ನಾವು ನಿರೀಕ್ಷೆಯುಳ್ಳ ಜನರು. ನಿರೀಕ್ಷೆ ಇಲ್ಲದಂಥ ನಮ್ಮ ಬಾಳಿನಲ್ಲಿ ದೇವರು ನಿರೀಕ್ಷೆ ಕೊಟ್ಟಿದ್ದಾರೆ. ನನ್ನ ಬಾಳಿನಲ್ಲಿ 30 ವರ್ಷದ ಹಿಂದೆ ನಾನು 28 ವರ್ಷ ಪ್ರಾಯದವನಾಗಿರುವಾಗ ನಿರೀಕ್ಷೆ ಕಳಕೊಂಡು ಆತ್ಮಹತ್ಯೆಗೆ ಹೋಗುತ್ತಿದ್ದಂತಹ ನನ್ನನ್ನು ತಡೆದು ದೇವರು ನನ್ನ ಜೀವಿತಕ್ಕೆ ಹೊಸ ಅರ್ಥವನ್ನು ನೀಡಿ ಹೊಸ ನಿರೀಕ್ಷೆಯನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ಕಳೆದ 30 ವರ್ಷಗಳಿಂದಲೂ ಆತನನ್ನು ಅನುದಿನವೂ ನಾನು ಸ್ತೋತ್ರ ಮಾಡ್ತೇನೆ, ಇದೆಲ್ಲವನ್ನು ನೆನಪು ಮಾಡಿಕೊಳ್ಳುವಾಗ. ಆಮೆನ್. ಆದ್ದರಿಂದ ಆತನ ಉಪಕಾರಗಳಲ್ಲಿ ಒಂದು ಸಹ ಮರಿಬೇಡಿ. ನೀವು ಯಾವಾಗಲೂ ನಿಮ್ಮ ಕುಟುಂಬಕ್ಕಾಗಿ ಸ್ತೋತ್ರ ಮಾಡ್ರಿ, ನಿಮ್ಮ ಉದ್ಯೋಗಕ್ಕಾಗಿ ಸ್ತೋತ್ರ ಮಾಡ್ರಿ. ಅದು ಸಣ್ಣ ಉದ್ಯೋಗ ಇರಬಹುದು, ದೊಡ್ಡ ಉದ್ಯೋಗ ಇರಬಹುದು. ಅವರಿಗೆ ಸಂಬಳ ಜಾಸ್ತಿ ಉಂಟು, ನನಗೆ ಸಂಬಳ ಕಡಿಮೆ ಉಂಟು, ಇಲ್ಲ. ದೇವರು ನಿಮಗೆ ಕೊಟ್ಟಿರುವ ಉದ್ಯೋಗ ಅದು ದೇವರ ಉದ್ಯೋಗ. ಆಮೆನ್. ದೇವರು ನಿಮ್ಮನ್ನು ಕಾಲಕ್ರಮೇಣವಾಗಿ ನಿಮ್ಮನ್ನು ಮೇಲಕ್ಕೆ ಎತ್ತುತ್ತಾನೆ. ನೀವು ಇದ್ದ ಸ್ಥಿತಿಯಲ್ಲಿ ಇರುವುದಿಲ್ಲ. ಹಲ್ಲೆಲೂಯಾ. ಕ್ರಿಸ್ತನನ್ನು ಹಿಂಬಾಲಿಸುವವರ ಇನ್ನೊಂದು ಆಶೀರ್ವಾದ ಏನೆಂದರೆ, ನಾವು ಇದ್ದ ಸ್ಥಿತಿಯಲ್ಲಿ ಎಂದಿಗೂ ಇರುವುದಿಲ್ಲ. ನಾವು ಮುಂದಕ್ಕೆ ಹೋಗುವವರು. ನಮ್ಮ ಹೆಜ್ಜೆ ಯಾವಾಗಲೂ ಮುಂದಕ್ಕೆ ಹೋಗುತ್ತದೆ. ನಮ್ಮ ಹೆಜ್ಜೆ ಯಾವಾಗಲೂ ನಿರೀಕ್ಷೆ ಹತ್ರ ಹೋಗುತ್ತದೆ. ಆಮೆನ್. ನಮಗೆ ಸೋಲೆಂಬುದೇ ಇಲ್ಲ. ನಾವು ಬಿದ್ದರೆ ಸಹ ದೇವರಿಗಾಗಿ ಬೀಳ್ತೇವೆ. ಹಲ್ಲೆಲೂಯಾ. ನಾವು ಬಿದ್ದರೆ ಸಹ ಅಲ್ಲಿ ಹಲ್ಲೆಲೂಯಾ ಹೇಳ್ತೇವೆ. ಪ್ರೈಸ್ ದ ಲಾರ್ಡ್. ದೇವರ ವಾಕ್ಯದಲ್ಲಿ ಒಂದು ವಚನ ಇದೆ, ಶತ್ರುವೇ ನನ್ನ ವಿಷಯದಲ್ಲಿ ಹಿಗ್ಗಬೇಡ, ನಾನು ಬಿದ್ದರೂ ಏಳುವೆನು. ನಾನು ಬೀಳುವುದಿಲ್ಲ ಅಂತ ಹೇಳಿಲ್ಲ, ಬಿದ್ದರೂ ಏಳುವೆನು. ಸೈತಾನನಿಗೆ ಅನೇಕ ಬಾರಿ ಕೆಲವು ಕ್ರೈಸ್ತರನ್ನು ನೋಡಿ ಕನ್ಫ್ಯೂಷನ್ ಆಗ್ತಾನೆ. ಸೈತಾನ ಕೆಲವರನ್ನು ನೋಡಿ ಕನ್ಫ್ಯೂಷನ್ ಆಗುಲ್ಲ. ಯಾಕಂದರೆ ಕೆಲವರು ಹಾಗೆ ವರ್ತಿಸುವುದಿಲ್ಲ. ಇವನು ಬಿದ್ದರೆ ಸಹ ದೇವರಿಗೆ ಸ್ತೋತ್ರ ಮಾಡ್ತಾನೆ, ಎದ್ರೆ ಸಹ ಸ್ತೋತ್ರ ಮಾಡ್ತಾನೆ, ಕೊರತೆಯಲ್ಲಿರುವಾಗ ಸಹ ಸ್ತೋತ್ರ ಮಾಡ್ತಾನೆ, ಐಶ್ವರ್ಯ ಇರುವಾಗ ಸಹ ಸ್ತೋತ್ರ ಮಾಡ್ತಾನೆ, ಅಸೌಖ್ಯ ಇದ್ದಾಗ ಸಹ ಸ್ತೋತ್ರ ಮಾಡ್ತಾನೆ, ಸೌಖ್ಯವಾದಾಗಲೂ ಸ್ತೋತ್ರ ಮಾಡ್ತಾನೆ. ಇವನಿಗೆ ಏನು ಕೊಟ್ಟರೆ ಏನು ಪ್ರಯೋಜನ? ಹೌದಲ್ಲ? ಸೈತಾನನಿಗೆ ಕನ್ಫ್ಯೂಷನ್. ಅದಕ್ಕೆ ಬೈಬಲ್ ಹೇಳ್ತದೆ, ವಿ ಆರ್ ಪೆಕ್ಯೂಲಿಯರ್ ಪೀಪಲ್. ನಾವು ಪೆಕ್ಯೂಲಿಯರ್ ಅಂದರೆ ಒಬ್ಬ ವಿಚಿತ್ರ ಮನುಷ್ಯ ಮರ, ಏನಂತ ಅರ್ಥ ಆಗುವುದಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ದೇವರಿಗೆ ಮಾತ್ರ ನಮ್ಮದು ಗೊತ್ತು. ಆಮೆನ್. ದೇವರು ಯಾವಾಗಲೂ ಸೈತಾನನ ಯೋಜನೆಗಳನ್ನು ಕನ್ಫ್ಯೂಸ್ ಮಾಡ್ತಾನೆ. ದೇವರು ಯಾವಾಗಲೂ ಸೈತಾನನ ಯೋಜನೆಯನ್ನು ಬುಡಮೇಲು ಮಾಡ್ತಾನೆ. ಅನೇಕ ಬಾರಿ ಹೀಗೆ ಹೇಳ್ತಾರೆ ಕೆಲವರು, ದೇವರು ಸುಂದರವಾಗಿ ಈ ಲೋಕವನ್ನು ಸೃಷ್ಟಿಸಿದ, ಮಾನವನ್ನು ಸೃಷ್ಟಿಸಿದ, ಸೈತಾನ ಬಂದೆಲ್ಲ ಹಾಳು ಮಾಡಿಬಿಟ್ಟ. ಇರ್ಬೋದು, ದೇವರಿಗೆ ಗೊತ್ತಿಲ್ವಾ ಸೈತಾನ ಹಾಳು ಮಾಡ್ತಾನೆ ಅಂತ? ಕೆಲವರು ಹೇಳ್ತಾರೆ, ದೇವರಿಗೆ ಗೊತ್ತಿದ್ರೆ ಆದಾಮನು ಪಾಪ ಮಾಡುವಂಥದ್ದು, ಆ ಮರವನ್ನು ಅಲ್ಲಿ ಯಾಕೆ ಇಡಬೇಕಿತ್ತು? ಆ ಕೆಟ್ಟ ಮರವನ್ನು ಯಾಕೆ ಇಡಬೇಕಿತ್ತು? ನನಗೆ ಸಹ ಅದು ಕ್ವಶನ್ ಇತ್ತು ಅನೇಕ ವರ್ಷಗಳವರೆಗೆ. ನಾನು ಪ್ರೀಚ್ ಮಾಡ್ತಿರ್ಲಿಲ್ಲ, ಯಾಕೆ ಇಡಬೇಕಾಗಿತ್ತು? ಒಂದು ದಿವಸ ದೇವರೇ ನನ್ನನ್ನು ಕೂತ್ಕೊಳ್ಳಿಸಿ ದೇವರ ವಾಕ್ಯವನ್ನು ಓದುವ ಹಾಗೆ ಮಾಡಿದ. ಅಲ್ಲಿ ಒಂದು ವಚನಕ್ಕೆ ಬರುವಾಗ, ಆತನು ಮಾಡಿದ್ದು ಎಲ್ಲವನ್ನು ಒಳ್ಳೆಯದೆಂದು ನೋಡಿದನು. ಅಂದರೆ ಒಳ್ಳೆಯದರ ಕೆಟ್ಟದ್ದರ ಅರುಹನ್ನು ಉಂಟು ಮಾಡುವ ಮರ ಕೂಡ ಒಳ್ಳೆಯದೇ. ಮತ್ತೆ ದೇವರು ಹೇಳ್ತಾನೆ, ಇದನ್ನು ತಿಂದು ಇವನು ನಮ್ಮಲ್ಲಿ ಒಬ್ಬನಂತಾದನಲ್ಲ. ಅಂದರೆ ಅಷ್ಟರವರೆಗೆ ಯಾರಿಗೆ ಗೊತ್ತಿತ್ತು ಒಳ್ಳೆಯದು ಕೆಟ್ಟದ್ದು ಏನಂತ? ದೇವರಿಗೆ ಮಾತ್ರ. ಕೆಟ್ಟಂದ್ರೆ ಅಂದರೆ ನಮ್ಮ ಸೆನ್ಸ್ನಲ್ಲಿ ಕೆಟ್ಟದ್ದಲ್ಲ, ಅದು ರೆಬೆಲಿಂಗ್ ಅಗೇನ್ಸ್ಟ್ ಗಾಡ್. ಆದರೆ ನಾನು ಕೆಲವರು ಕ್ವೆಶ್ಚನ್ ಕೇಳುವಾಗ ನಾನು ಹೇಳ್ತೇನೆ, ದೇವರು ಡಿಸೀಸ್ಗೆ ಮೊದಲೇ ಆಂಟಿಡೋಟ್ ರೆಡಿ ಮಾಡಿಟ್ಟಿದ್ದಾನೆ. ಆಮೆನ್. ಮನುಷ್ಯ ಪಾಪದಲ್ಲಿ ಬೀಳ್ತಾನೆ ಅಂತ ಗೊತ್ತಿದ್ದು ಜಗದುತ್ಪತ್ತಿಗೆ ಮುಂಚೆ ಯಜ್ಞದ ಕುರಿಯು ಕೊಯ್ಯಲ್ಪಟ್ಟಿದೆ. ಆಮೆನ್. ಹಲ್ಲೆಲೂಯಾ. ಎಲ್ಲ ದೇಶಗಳು, ಎಲ್ಲ ರಾಷ್ಟ್ರಗಳು ರೋಗ ಬಂದ ಮೇಲೆ ವ್ಯಾಕ್ಸಿನ್ ಹುಡುಕುವುದು. ಅರ್ಥ ಆಯ್ತಲ್ಲ?
ದೇವರು, ನಮ್ಮ ದೇವರು ಒಳ್ಳೆಯ ದೇವರು. ಆದ್ದರಿಂದ ಯಾರು ಅವನನ್ನು ಯಾವ ರೀತಿಯಲ್ಲಿ ದೂರಲಿಕ್ಕೆ ಅವಕಾಶ ಇಲ್ಲ. ಉಂಟಾ? ಇಲ್ಲ. ಪ್ರಿಯರೇ, ಅದರಿಂದ ನನ್ನ ಮೆಸೇಜ್ ಇನ್ನು ಸ್ಟಾರ್ಟ್ ಆಗಬೇಕು. ಇವತ್ತು ಮಾರ್ನಿಂಗ್ ಐ ಆಮ್ ಗೋಯಿಂಗ್ ಟು ಸ್ಪೀಕ್ ಟು ಯು ಅಬೌಟ್ ಗಾಡ್ ಆಫ್ ಮಿರಾಕಲ್ಸ್. ಆಮೆನ್. ಅದ್ಭುತಗಳ ದೇವರು, ಗಾಡ್ ಆಫ್ ಮಿರಾಕಲ್ಸ್. ಸ್ಲೋ ಹೇಳುವಾಗ ಮಿರಾಕಲ್ ಎಲ್ಲ ಓಡಿ ಬಂದಾಗ ಆಗ್ತದಲ್ವಾ? ರಿಯಲಿ ಗಾಡ್ ಈಸ್ ಅ ಗಾಡ್ ಆಫ್ ಮಿರಾಕಲ್ಸ್. ದೇವರು ಅದ್ಭುತ ಸ್ವರೂಪನಂತೆ ಇದೆ. ಅದ್ಭುತಗಳನ್ನು ಮಾಡುವ ದೇವರು. ಅವನು ಇರುವುದು ಯಾಕೆ? ಅವನು ನಮಗಾಗಿ ಅದ್ಭುತಗಳನ್ನು ಮಾಡುವುದಕ್ಕಾಗಿಯೇ ದೇವರು ಇದ್ದಾನೆ. ಆಮೆನ್. ಕೀರ್ತನೆ 77ನೇ ಅಧ್ಯಾಯ 14ನೇ ವಚನದಲ್ಲಿ ಏನು ಹೇಳ್ತದೆ? ಅದ್ಭುತಗಳನ್ನು ನಡೆಸುವ ದೇವರು ಯಾರು? ನೀನೇ. ದೇವರೇ, ನಿನ್ನನ್ನು ಬಿಟ್ಟು ಬೇರೆ ಯಾರಿಲ್ಲ ಅದ್ಭುತಗಳನ್ನು ನಡೆಸುವ ದೇವರು. ಆತನು ಅದ್ಭುತಗಳನ್ನು ಯಾರಿಗಾಗಿ ನಡೆಸುತ್ತಾನೆ? ಯಾರಿಗಾಗಿ ನಡೆಸಬೇಕು? ಯಾರಿಗಾಗಿ? ನಮ್ಮೆಲ್ಲ ಒಬ್ಬರು ಇಲ್ಲಿ ಸೌಂಡ್ ಬರ್ತದೆ ನಮಗಾಗಿ ಅಂತ. ಯಾರಿಗೂ ಧೈರ್ಯ ಇಲ್ವಾ? ನಮಗಾಗಿ. ಆಮೆನ್. ಬೇಡವಾ ಅದ್ಭುತ? ಬೇಕಲ್ಲ. ಇವತ್ತು ಬೆಳಿಗ್ಗೆ ನಿನ್ನೆ ನಾನು ಪ್ರೇಯರ್ ಮಾಡ್ತಿರುವಾಗ ಒಂದು ವಿಷನ್ ನೋಡಿದೆ. ವಿಷನ್ನಲ್ಲಿ ಒಂದು ಅಂಗಡಿ ಉಂಟು. ಉದ್ದ ಜನರ ಕ್ಯೂ ನಿಂತಿದ್ದಾರೆ. ದೇವರು ನನ್ನೊಂದಿಗೆ ಮಾತನಾಡಿದ, ಈ ರೀತಿಯಾಗಿ ಜನರು ಅದ್ಭುತಕ್ಕಾಗಿ ಕಾಯ್ತಾ ಇದ್ದಾರೆ, ಕ್ಯೂ ನಿಂತಿದ್ದಾರೆ. ಬಿಕಾಸ್ ಪೀಪಲ್ ಆರ್ ನಾಟ್ ಸೀಯಿಂಗ್ ಮಿರಾಕಲ್. ಜನರು ತಾವು ನಿರೀಕ್ಷಿಸಿದ ಅದ್ಭುತಗಳನ್ನು ಕಾಣುತ್ತಾ ಇಲ್ಲ. ಇದು ದೇವರು ಹೇಳಿದ್ದು. ಕೆಲವರು 1 ವರ್ಷದಿಂದ ಕಾಯ್ತಾ ಇದ್ದಾರೆ, ಕೆಲವು ತುಂಬ ವರ್ಷದಿಂದ ಕಾಯ್ತಾ ಇದ್ದಾರೆ. ಈ ಲೈನ್ನ ಹಾಗೆ ಕಾಯ್ತಾ ಇದ್ದಾರೆ. ಹೌದಲ್ವಾ? ಇಲ್ಲಿ ನಾನು ಕೈ ಎತ್ತಕ್ಕೆ ಹೇಳುವುದಿಲ್ಲ, ಎಲ್ಲರೂ ನಾವು ಲೈನ್ನಲ್ಲಿದ್ದೇವೆ. ಹಲ್ಲೆಲೂಯಾ. ನಾನು ಸಹ ಲೈನ್ನಲ್ಲಿದ್ದೇನೆ. ತುಂಬ ಸಿಕ್ಕಿದೆ. ನಿನ್ನೆ ಅಂಗಡಿಗೆ ಹೋಗಿ ಬಂದಾಗಿದೆ, ಇವತ್ತಿಗೆ ಸಹ ಹೋಗ್ಲಿಕ್ಕೆ ಉಂಟಲ್ವಾ? ಹಾಗೆ ಅದ್ಭುತಕ್ಕೆ ಲೆಕ್ಕ ಇಲ್ಲ. ವಿ ನೀಡ್ ಮಿರಾಕಲ್ ಎವ್ರಿ ಡೇ. ಆಮೇನ್. ಪ್ರತಿ ದಿವಸ ನಮಗೆ ಅದ್ಭುತ ಬೇಕು. ಇವತ್ತು ಬೆಳಿಗ್ಗೆ ಕಣ್ಣು ತೆರಿಬೇಕಾದ್ರೆ ನಮಗೆ ಅದ್ಭುತ ಬೇಕು. ಇವತ್ತು ಬೆಳಿಗ್ಗೆ ನಾವು ಜೀವಂತವಾಗಿ ಹೇಳಬೇಕಾದ್ರೆ ನಮಗೆ ಅದ್ಭುತ ಬೇಕು. ಆ ಅದ್ಭುತ ಏನು? ದೇವರು ಹೇಳಬೇಕು, ನನ್ನ ಮಗನೇ ಮಗಳೇ, ಈ ಹೊತ್ತು ನೀನು ಬದುಕು. ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಲ್ಲ, ಮನುಷ್ಯನು ದೇವರ ಬಾಯಿಂದ ಹೊರಡುವ ಪ್ರತಿ ಮಾತಿನಿಂದ ಬದುಕ್ತಾನೆ. ಆಮೆನ್. ಪ್ರಿಯರೇ, ದೇವರು ನನಗೆ ಮಾತಾಡುವಾಗ ನನಗೆ ಅರ್ಥ ಆಯಿತು. ಮತ್ತು ದೇವರು ಹೇಳಿದ ಯೆಹೆಜ್ಕೇಲನ ಪುಸ್ತಕದಲ್ಲಿ ಇರುವಂತಹ ಒಂದು ವಚನವನ್ನು ತೋರಿಸಿ ಇದರ ಬಗ್ಗೆ ಮಾತನಾಡಬೇಕೆಂಬುದಾಗಿ. ಯೆಹೆಜ್ಕೇಲ 37ನೇ ಅಧ್ಯಾಯ 1ರಿಂದ ಓದಿ. ಸಾಕು. ಅದು ಮುಂದೆ ಆತನು ದೇವರು ಹೇಳಿದ ಹಾಗೆ ಮಾಡ್ತಾನೆ. ಮತ್ತು ನಮಗೆಲ್ಲ ಕತೆ ಗೊತ್ತದೆ ಅಲ್ವಾ? ಆ ಎಲುಬುಗಳ ಮಧ್ಯೆಯಿಂದ ಒಂದು ದೊಡ್ಡ ಸೈನ್ಯ ಎದ್ದು ಬರ್ತದೆ. ಸೊ ಈ ಅದ್ಭುತಗಳು ನಮಗೆ ಯಾವಾಗ ಸಿಗ್ತದೆ? ಅದ್ಭುತಗಳನ್ನು ಒಂದು ವಿಷಯ ನಾವು ತಿಳ್ಕೊಳ್ಬೇಕು, ಅದ್ಭುತಗಳನ್ನು ಮಾಡಲಿಕ್ಕೆ ದೇವರಿಗೆ ಮಾತ್ರ ಸಾಧ್ಯ.
ನಿಮ್ಮ ಅದ್ಭುತಗಳನ್ನು ನೀವು ಸೃಷ್ಟಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಅದ್ಭುತಗಳನ್ನು ನಿಮಗೆ ಮಾತಾಡಲಿಕ್ಕೆ ಆಗುವುದಿಲ್ಲ, ಮಾತಾಡಲಿಕ್ಕೆ ಸಾಗುದಿಲ್ಲ. ಯಾಕಂದರೆ ಒಂದು ಕಡೆಯಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೆಹೋವನ ಅಪ್ಪಣೆ ಇಲ್ಲದೆ ಯಾರ ಬಾಯ ಮಾತು ಸಾರ್ಥಕ ಆಗುವುದಿಲ್ಲ. ಅರ್ಥ ಆಯ್ತಲ್ಲ? ಸೊ ನಾನು ಅದನ್ನು ಸ್ಟೆಪ್ ಬೈ ಸ್ಟೆಪ್ ಬರ್ತೇನೆ. ಸೊ ದೇವರು ನಮಗೆ ಅದ್ಭುತವನ್ನು ಕೊಟ್ಟ ಹೊರತು ನಮಗೆ ಅದ್ಭುತ ಆಗುವುದಿಲ್ಲ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ವಿ ವೇಟ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಆಮೆನ್. ವಿ ಪ್ರೇ, ನಾವು ಪ್ರಾರ್ಥಿಸ್ತೇವೆ, ನಾವು ನಂಬುತ್ತೇವೆ, ನಾವು ದೇವರನ್ನು ಸ್ತುತಿಸುತ್ತೇವೆ. ಅದ್ಭುತಗಳು ಆಗದೇ ಇರುವಾಗ ನಾವು ಗಟ್ಟಿಯಾಗಿ ಹಿಡ್ಕೊಳ್ತೇವೆ, ನಾವು ಬಿದ್ದು ಬೀಳುವುದಿಲ್ಲ, ನಾವು ಮುಂದಕ್ಕೆ ಹೋಗ್ತೇವೆ. ಬಿಕಾಸ್ ಗಾಡ್ ಈಸ್ ಅ ಗಾಡ್ ಆಫ್ ಅ ಮಿರಾಕಲ್. He will grant every one of us a miracle when we ask it in the name of Jesus. Amen. For his glory. ಹೀಗೆ ಆತನಿಗೆ ಮಹಿಮೆ ಆಗ್ತದೆ. ಸೊ ಕೀರ್ತನೆ ಯೆಶಾಯ 9ನೇ ಅಧ್ಯಾಯ 6ನೇ ವಚನದಲ್ಲಿ ಸಹ ಆತನ ಹೆಸರು ಏನಂತ ಇದೆ? ಅದ್ಭುತ ಸ್ವರೂಪನು. ಇಲ್ಲಿ ಯೆಶಾಯನು ಪ್ರವಾದನೆ ಮಾಡುವಾಗ ಹೇಳ್ತಾನೆ, ನಮಗೆ ದೇವರಿಂದ ಒಬ್ಬ ಮಗನು ಸಿಕ್ಕಲಿಕ್ಕೆ ಬರಲಿಕ್ಕಿದ್ದಾನೆ. ಆತನಿಗೆ ಎಷ್ಟೆಲ್ಲ ಹೆಸರು ಉಂಟಲ್ವಾ? ಆತನಿಗೆ ಏನೆಲ್ಲ ಹೆಸರು? ವರದ ಮಗನು ನಮಗೆ ದೊರೆತನು. ವಾವ್. ಫಸ್ಟ್ ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು. ಹಲ್ಲೆಲೂಯಾ. ಅದಕ್ಕೆ ಹೇಳ್ತಾನೆ ದೇವರು, ನನ್ನ ಹಸ್ತವು ನಿನ್ನ ಮೇಲೆ ಇದೆ ಅಂತೇಳಿ. ಈ 5 ಕ್ವಾಲಿಟೀಸ್, ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು. ಈ 5 ಬೆರಳನ್ನು ನೋಡೋಕೆ ಯಾವಾಗಲೂ ನೆನಪು ಮಾಡಿ. ಎಲ್ಲ 5 ಸುವಾರ್ತೆ, 4 ಸುವಾರ್ತೆ, 5. ಈಗ ಇದೊಂದು ಹೊಸ ಕಾನ್ಸೆಪ್ಟ್ ಆಯ್ತಾ? 5 ಬೆರಳುಗಳು ಅಲ್ವಾ? ಮೊದಲನೇದಾಗಿ ದೇವರನ್ನು ಅದ್ಭುತ ಸ್ವರೂಪನಂತ ಕರೆದಿದ್ದಾನೆ. ಆಮೆನ್. ಪರಾಕ್ರಮಿಯಾದ ದೇವರು. ಆತನು ನಿಮಗೆ ಅದ್ಭುತ ಅಂತ ತರಬೇಕಾದ್ರೆ ಭೂಮಿ ಆಕಾಶವನ್ನು ಒಂದು ಮಾಡಿ ಸೂರ್ಯನನ್ನು ನಿಲ್ಲಿಸಿ ಆದರೂ ಆತನು ಅದ್ಭುತ ಮಾಡ್ತಾನೆ. ಆಮೆನ್. ನಮ್ಮ ಜೀವಿತದಲ್ಲಿ ಅಂತ ಅದ್ಭುತಗಳಾಗಿದೆ. ಲಾ ಚೇಂಜ್ ಆಗಿದೆ. ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳಿ ಲಾ ಚೇಂಜ್ ಮಾಡಿ ನಮ್ಮ ಲ್ಯಾಂಡ್ ರಿಜಿಸ್ಟ್ರೇಷನ್ ಆಗುವ ಹಾಗೆ ಮಾಡಿದ್ದಾನೆ. ಆಮೆನ್. ವಕೀಲರು ಹೇಳಿದ ಒಂದು ಆಪುಜಿಂದು ಗೌರ್ಮೆಂಟ್ ಲ್ಯಾಂಡ್, ನೋಟಿಫೈಡ್ ಲ್ಯಾಂಡ್, ಅರ್ಬನ್ ಲ್ಯಾಂಡ್ ಸೀಲಿಂಗ್, ಗೌರ್ಮೆಂಟ್ ನೋಟೆಡ್ ಲ್ಯಾಂಡ್. ನಾವು ಪ್ರಾರ್ಥನೆ ಹಣ ಕೊಟ್ಟಾಗಿದೆ, ಎಂತ ಮಾಡೋದು? ಬಟ್ ಗಾಡ್ ಡಿಡ್ ಎ ಮಿರಾಕಲ್. ಪರಾಕ್ರಮಿಯಾದ ದೇವರು. ಆಮೆನ್. ನಿಮಗೆ ಜನರು ವಿರುದ್ಧವಾಗಿ ಬರುವಾಗ, ನಿಮಗೆ ವೈರಿ ಸೈನ್ಯವು ದಂಡೆತ್ತಿ ವಿರುದ್ಧವಾಗಿ ಬರುವಾಗ, ನಿಮ್ಮನ್ನು ಬಾಧೆಗಳು ಬಾಧಿಸಲಿಕ್ಕೆ ಬರುವಾಗ, ಅಥವಾ ಏನೇ ನಿಮಗೆ ವಿರುದ್ಧವಾಗಿ ಬರುವಾಗ, ದೇವರ ಆತ್ಮನು, ಗಾಡ್ಸ್ ಸ್ಪಿರಿಟ್ ವಿಲ್ ರೈಸ್ ಅ ಸ್ಟ್ಯಾಂಡರ್ಡ್ ಅಗೇನ್ಸ್ಟ್ ಹಿಮ್. ವೆನ್ ದ ಎನಿಮಿ ಕಮ್ಸ್ ಇನ್ ಲೈಕ್ ಎ ಫ್ಲಡ್, ವೈರಿಯು ಪ್ರವಾಹದಂತೆ ಬರುವಾಗ ದೇವರ ಆತ್ಮನ ಹೇಳ್ತಾನೆ, ಯು ಆರ್ ನಾಟ್ ಡೀಲಿಂಗ್ ವಿತ್ ದಿಸ್ ಚೋಟಾ ಗೈ, ಯು ಆರ್ ಡೀಲಿಂಗ್ ವಿತ್ ಮೀ. हालेलुया. किसको भी इसके साथ इसके पास जाना है तो मेरे को पास होके जाना. हालेलुया. क्या बोलता? our God is such a God ಅಲ್ವಾ? ನನಗೆ ನನ್ನ ದೇವರಲ್ಲಿ ಇಂಥ ನಂಬಿಕೆ ಇದೆ. ಆಮೆನ್. ನಾನು ಎಂದಿಗೂ ಭಯಪಡುವುದಿಲ್ಲ. ನಾನು ಯಾರಿಗೂ ಭಯಪಡುವುದಿಲ್ಲ, ಎಂದಿಗೂ ಭಯಪಡುವುದಿಲ್ಲ. ಮನುಷ್ಯರಿಗೂ ಭಯಪಡುವುದಿಲ್ಲ, ದೆವ್ವಕ್ಕೂ ಭಯಪಡುವುದಿಲ್ಲ. ಹಾಲೆಲೂಯ. ಗೌರವ ಕೊಡ್ತೇನೆ. ಬಟ್ ಭಯವು ಮನುಷ್ಯನನ್ನು ದಾಸತ್ವ. ನಾವು ಭಯಪಡಬೇಕಾದ್ರೆ ದೇವರಿಗೆ ಮಾತ್ರ ಭಯಪಡಬೇಕು. ಹಾಲೆಲೂಯ. ಹಾಲೆಲೂಯ. ಉಳಿದವರನ್ನು ಪ್ರೀತಿಸಬೇಕು ಅಲ್ವಾ? ಸೊ ಭಯಪಡುವುದಿಲ್ಲ. ಕೆಲವು ಸರಿ ಭಯವೇ ಅದ್ಭುತಕ್ಕೆ ಅಡ್ಡಿಯಾಗಿ ಬರ್ತದೆ. ಯಾಕಂದರೆ ಭಯ ಎನ್ನುವಂಥದ್ದು ಪಾಪ, ಹೌದಲ್ವಾ? ದೇವರು ಹೇಳಿ ಹೇಳಿ ಸಾಕಾಗಿದೆ. ಫಿಯರ್ ನಾಟ್, ಫಿಯರ್ ನಾಟ್, ಫಿಯರ್ ನಾಟ್. ಹೆದರಬೇಡ, ನಾನು ನಿನ್ನ ಸಂಗಡ. ಎಲ್ಲರಿಗೆ ಬಾಯ್ಪಾಠ ಉಂಟು. ವಚನ ಅದು ಎಲ್ಲಿಂಟು ಅಂತ ಸಹ ಗೊತ್ತುಂಟು, ಆದರೆ ಅದ್ಭುತ ಎಲ್ಲಿಂಟು ಅಂತ ಗೊತ್ತಿಲ್ಲ. ಪ್ರಿಯರೇ, ದಿಸ್ ಈಸ್ ದ ಹೈ ಟೈಮ್. ದಿಸ್ ಈಸ್ ದ ಹೈ ಟೈಮ್ ದಟ್ ವಿ ಪ್ರೆಸ್ ಫಾರ್ವರ್ಡ್ ಟು ಮೀಟ್ ದಿಸ್ ಗಾಡ್ ಹೂ ಇಸ್ ಅ ಮಿರಾಕಲ್ ವರ್ಕಿಂಗ್ ಗಾಡ್. ಆಮೆನ್. ನಿಮ್ಮ ಮಿರಾಕಲ್ದು ಲಿಸ್ಟ್ ದೊಡ್ಡ ಇರಬಹುದು. ಏನೇನಂತ ಗೊತ್ತಿಲ್ಲ ನನಗೆ. ಕೆಲವರು ಮನೆಗಾಗಿ ಪ್ರಾರ್ಥಿಸ್ತಿದ್ದಾರೆ, ಕೆಲವರು ತಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸ್ತಿದ್ದಾರೆ, ಕೆಲವರು ಮಕ್ಕಳು ದಾರಿ ತಪ್ಪಿದ್ದಾರೆ, ಅವರು ಹಿಂದೆ ಬರಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ, ಕೆಲವರು ಬೇರೆ ಬೇರೆ. ದೇವರಿಗೆ ಗೊತ್ತದೆ. ಆಮೆನ್. ದೇವರಿಗೆ ಗೊತ್ತದೆ. I tell you, I have come to tell you that your miracle is going to come. Hallelujah. ನಿಮ್ಮ ಅದ್ಭುತವು ನೀವು ಬರ್ತದೆ, ನಿಮಗೆ ಸಾಕ್ಷಿ ಇರ್ತದೆ. ಆಫ್ಟರ್ ದಿಸ್ ಸಂಡೇ
ಯು ವಿಲ್ ಹ್ಯಾವ್ ಎ ಟೆಸ್ಟಿಮನಿ. ಹಲ್ಲೆಲೂಯಾ. ಈ ಅದ್ಭುತಗಳನ್ನು ನಾವು ಹೇಗೆ ಹೊಂದಿಕೊಳ್ಳುವುದು? ಹೌ ಟು ರಿಸೀವ್ ದಿಸ್ ಮಿರಾಕಲ್? ನಾನೀಗಾಗಲೇ ಹೇಳಿದೆ, ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಳ್ಬೇಕು ಏನಂದರೆ, ಸ್ವಾಮಿ ಅದ್ಭುತವನ್ನು ಮಾಡುವಾತ ನೀನು. ಹಲ್ಲೆಲೂಯಾ. ಅದ್ಭುತಗಳನ್ನು ಮಾಡುವಾತನು ಯಾರು? ದೇವರು. ರೋಮಾಪುರದಲ್ಲಿ ಬರೆದ ಪತ್ರಿಕೆ 9ನೇ ಅಧ್ಯಾಯ 15-16 ವಚನದಲ್ಲಿ ಏನು ಹೇಳ್ತದೆ? ರೋಮನ್ಸ್ 9:15-16. ಓದಿ. ಆದ್ದರಿಂದ ಅದು 16ನೇ ವಚನ ಇನ್ನೊಮ್ಮೆ ಓದಿ. ಅದು ಹೀಗೆ ಹೇಳ್ತದೆ, ಏನಂದ್ರೆ, ದೇವರ ದಯವು ಮನುಷ್ಯರಿಗೆ ಇಚ್ಛಿಸುವುದರಿಂದಾಗಲಿ ಪ್ರಯತ್ನಿಸುವುದರಿಂದಾಗಲಿ ದೊರೆಯದೆ ದೇವರು ಕರುಣಿಸುವುದರಿಂದಲೇ ದೊರಕ್ತದೆ. ಆದ್ದರಿಂದ ನಮಗೆ ಯಾರಿಗೂ ಅದನ್ನು ದೇವರ ಕೈಯಿಂದ ಪೀಂಟಿಸಿ ತಗೊಳ್ಳಿಕ್ಕೆ ಆಗುವುದಿಲ್ಲ. ಅರ್ಥ ಆಯ್ತಾ? ನಾವು ಈ ಎಲ್ಲ ಇದು ಪ್ರೈಮರಿ ಥಿಂಗ್ಸ್ ವಿ ಹ್ಯಾವ್ ಟು ನೋ ದಿಸ್. ಇದು ಗೊತ್ತಾದಾಗ ನಾವು ದೀನರಾಗ್ತೇವೆ ಅಲ್ವಾ? ಕೆಲವು ಸರಿ ನಾವೆಲ್ಲ ಸರ್ಕಸ್ ಮಾಡ್ತೇವೆ, ಸ್ಪಿರಿಚುವಲ್ ಜಾರ್ಗನ್. ನಾವು ಕನ್ಫೆಸ್ ಮಾಡ್ತೇವೆ, ಆಗುವುದಿಲ್ಲ. ಪ್ರೈಸ್ ಮಾಡ್ತೇವೆ, ಆಗುವುದಿಲ್ಲ. ಸ್ತೋತ್ರ ಮಾಡ್ತೇವೆ, ಆಗುವುದಿಲ್ಲ. ನನ್ನ ಅನುಭವ ಹೇಳುವುದು. ನಮ್ಮ ಹತ್ರ ಎಂತೆಲ್ಲ ಬಾಣಗಳಿರ್ತದೆ, ಹಳೆಯದು ಎಲ್ಲ ಮಾಡಿ ನೋಡ್ತೇವೆ. ಅಲ್ಲಿ ದೇವರು ಕಾಯ್ತಾ ಇರ್ತಾನೆ. ಯಾಕೆ ಗೊತ್ತಾ? ಈ ಮಗ ಯಾವಾಗಲೂ ಸೂತ್ರದಲ್ಲಿ ಹೋದ, ನೋಡುವ ಇವನಿಗೆ ಗೊತ್ತುಂಟ ನಾನೇ ಕೊಡುದು ಅಥವಾ ಇವೊಂದು ಅರಿಕೆಗಳ ಇವನ ಪ್ರಾರ್ಥನೆಗಳು ನೋಡ ಅಂತೇಳಿ ಏನು ವರ್ಕೌಟ್ ಆಗುವುದಿಲ್ಲ. ಕಡೆಗೆ ಸಾಕಾಗಿ, ಸ್ವಾಮಿ ಎಲ್ಲ ಮುಗಿಯಿತು, ದೇವರೇ ಈ ಒಂದು ಅದ್ಭುತ ಮಾಡಪ್ಪ, ನನ್ನಿಂದ ಸಾಧ್ಯ ಇಲ್ಲ, ಸಾಕಾಯಿತು, ಫಠಾರ್. ಆಮೆನ್. ಆಮೇನ್ ಹೇಳ್ರಿ. ನಂಗೆ ಗೊತ್ತು ನೀವು ಬಹಳ ಆಳಕ್ಕೆ ಹೋಗಿದ್ದೀರಿ ವಾಕ್ಯದಲ್ಲಿ. ಸ್ವಲ್ಪ ಮೇಲೆ ಮೇಲೆ ಬಂದು ಆಮೇನ್ ಹೇಳಿ ಹೋಗಿ ತಿರುಗಿ ಆಳಕ್ಕೆ, ಆಯ್ತಾ? ವಾಕ್ಯದ ಆಳಕ್ಕೆ, ಬೇರೆ ಎಲ್ಲಿಗಲ್ಲ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ ಹೇಳ್ರಿ. ಇಲ್ಲಿ ವಿಡಿಯೋ ನೋಡುವವರಿಗೆ ನಂದು ಮಾತ್ರ ಹಲ್ಲೆಲೂಯಾ ಕೇಳ್ತದೆ, ನಿಮ್ದು ಹಲ್ಲೆಲೂಯಾ ಕೇಳಬೇಕು. ಹೀಗೆ ಬಂದು ಹೋಗ್ಬೇಕು. ಹಲ್ಲೆಲೂಯಾ. ಆದ್ರಿಂದ ದೇವರು ನಿಮಗೆ ಮಿರಾಕಲ್ ಮಾಡ್ತಾನೆ. ದೇವರು ಇಚ್ಛಿಸುವುದರಿಂದ ಯತ್ನಿಸುವುದರಿಂದ ನಮಗೆ ಸಿಕ್ಕುವುದಿಲ್ಲ. ದೇವರು ನಿಮಗೆ ಮಿರಾಕಲ್ ಕೊಡಬೇಕಾದ್ರೆ ಆತನು ಹೇಗಾದ್ರೂ ಮಾಡಿ ಬಂದು ನಿಮ್ಮ ಮಡಿಲಿಗೆ ಆ ಅದ್ಭುತವನ್ನು ಹಾಕಿ ಹೋಗ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನನಗೆ ದೇವರು ಒಂದು ಹೊಸ ಕಾರನ್ನು 8 ನಾವು ಕಾರ್ ಸೆಕೆಂಡ್ ಹ್ಯಾಂಡ್ ಕಾರ್ ಓಡಿಸ್ತಿದ್ದೆವು. ನಮಗೆ ಯಾರೋ ಒಬ್ಬರು ಯೂಸ್ ಮಾಡಲಿಕ್ಕೆ ಕಾರ್ ಕೊಟ್ಟಿದ್ರು. ಒಮ್ಮೆ ಸಡನ್ ಆಗಿ ಹೇಳಿದರು, ನೋ ಯು ಗಿವ್ ಇಟ್ ಬ್ಯಾಕ್ ಅಂತೇಳಿ ಹೇಳಿದರು. ನಾವು ಎಂತ ಮಾಡು ಸ್ವಾಮಿ, ಕಾರ್ ಇಲ್ಲ ಅಂತ ಹೇಳುವಾಗ ವೆರಿ ಇಮಿಡಿಯೇಟ್ಲಿ ಗಾಡ್ ಸೆಂಟ್ 1 person ಟು ಗಿವ್ ಅಸ್ ಎ ಕಾರ್. 8.5 ಲಕ್ಷದ್ದು. ಆಮೆನ್. ಒಮ್ಮೆ ಒಬ್ಬರು ಬ್ರದರ್ ಬಂದಿದ್ದು, ಬ್ರದರ್ ಒಂದು ಪ್ರಶ್ನೆ ಕೇಳ್ತೇನೆ ಹೇಳಿ. ಅನೇಕ ಮಂದಿ ಕಾರಿಗಾಗಿ ಕನ್ಫೆಸ್ ಮಾಡ್ತಾ ಇದ್ದಾರೆ, ಅವರಿಗೆ ಕಾರ್ ಸಿಕ್ಕಲಿಲ್ಲ, ನಿಮಗೆ ಹೇಗೆ ಸಿಕ್ಕಿತ್ತು? ನೀವು ಕನ್ಫೆಸ್ ಮಾಡಿದ್ದೀರಾ ಕೇಳಿದರು. ನಾನು ಕನ್ಫೆಸ್ ಮಾಡಲಿಲ್ಲ, ಏನು ಮಾಡಲಿಲ್ಲ. ನಾನು ದೇವರ ಹತ್ರ ಕೇಳಿದೆ ಒಂದು ಕಾರ್ ಬೇಕಿತ್ತು ಅಂತೇಳಿ. ನಾನು ಏನು ಹೇಳ್ತಾ ಇದ್ದೇನೆಂದರೆ, ಐ ಆಮ್ ನಾಟ್ ಸುಪೀರಿಯರ್ ಟು ದೆಮ್. ನಾನು ಈ ಪಾಯಿಂಟನ್ನು ನೇಲ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಅಲ್ವಾ? ನಿಮಗೆ ಅದ್ಭುತ ಬೇಕಾದರೆ ಅದು ಕೊಡುವುದಾದ ಯಾರು? ದೇವರು. ಆಮೆನ್. ಆಫ್ರಿಕಾದಿಂದಾಗಲಿ ಅಮೇರಿಕಾದಿಂದಾಗಲಿ ಯಾವ ದೇವರ ಸೇವಕನಾಗಲಿ ಭಾರಿ ಫೇಮಸ್ ಇರುವಂತಹ, ಫೇಸ್ಬುಕ್ ಎಲ್ಲ ಬುಕ್ಗಳಲ್ಲಿ ಫೇಮಸ್ ಇರುವಂತಹ ಒಬ್ಬ ಪ್ರಾಫೆಟ್ ಆಗಲಿ ನಿಮಗೆ ಅದ್ಭುತ ಕೊಡಲಿಕ್ಕೆ ಆಗುವುದಿಲ್ಲ. ಪ್ರಾರ್ಥನೆಗಳು ವರ್ಕ್ ಆಗ್ತದೆ, ಆದರೆ ಎಂಥ ಪ್ಯಾಕೇಜ್ ಬಂದರೆ ಸಹ ಆ ಪ್ಯಾಕೇಜ್ ಮೇಲೆ ಒಂದು ಸೀಲ್ ಇರ್ತದೆ, ಏನು? ಫ್ರಾಮ್ ಗಾಡ್. ಕೆಲವರು ಅದನ್ನು ಉಜ್ಜಿ ಫ್ರಮ್ ಮೀ ಅಂತೇಳಿ ಹಾಕ್ತಾರೆ. ಫ್ರಾಮ್ ಮೀ ನಮ್ಮ ಹೆಸರು ಹಾಕ್ಕೊಳ್ತೀವಿ. ಇದು ದೇವರಿಗೆ ಸಲ್ಲ. ಆಮೆನ್. ದೇವರಿಗೆ ಸಲ್ಲಬೇಕಾದ ಗೌರವವನ್ನು ನಾವು ಕೊಡಬೇಕು. ಆಮೆನ್. ಸೊ ಅದ್ಭುತಗಳನ್ನು ಮಾಡುವನು ಯಾರು? ದೇವರು. ಯೋಹಾನ 15:5 ತೆಗಿಬೇಡಿ ಹೇಳ್ತಾನೆ, ಯೇಸು ಸ್ವಾಮಿ ನನ್ನನ್ನು ಬಿಟ್ಟು ನೀವು ಏನು ಮಾಡಲಿಕ್ಕೆ ಆಗುವುದಿಲ್ಲ. ಸೊ ದೇವರನ್ನು ಬಿಟ್ಟು ನಮಗೆ ಏನು ಮಾಡಲಿಕ್ಕೆ ಸಾಗುವುದಿಲ್ಲ, ಪ್ರಾರ್ಥಿಸ್ಲಿಕ್ಕೆ ಆಗುವುದಿಲ್ಲ, ಸ್ತೋತ್ರ ಮಾಡಿ. ದೇವರ ಕೃಪೆ ನಮಗೆ ಬೇಕು. ಆಮೆನ್. ನಾನು ನಿಜವಾದ ಒಂದು ಅದ್ಭುತದ ಬಗ್ಗೆ ಹೇಳಲ್ಲ. ನಾನು ಅದ್ಭುತ ಬಗ್ಗೆ ಆಲೋಚನೆ ಮಾಡುವಾಗ ನಾನು ಒಂದು ಪಾಯಿಂಟ್ ಹೇಳಲಿಕ್ಕೆ ಬಯಸಿದೆ. ನನಗೆ ಇವತ್ತು ಯಾವ ಅದ್ಭುತ ಬೇಕು ಗೊತ್ತಾ? ನನಗೆ ಬೇಕಾಗಿರೋ ಅದ್ಭುತ ನನ್ನಲ್ಲಿದೆ.
ಅದು ಯಾರಂದರೆ ನನ್ನ ತಂದೆ, ಪರಲೋಕದ ತಂದೆ. ಆತನೇ ನನ್ನ ಅದ್ಭುತ. ಆಮೇನ್, ಆಮೇನ್. ಹೀ ಈಸ್ ಮೈ ಮಿರಾಕಲ್. ಆತನು ನನ್ನ ದೇವರಾಗಿರುವುದೇ, ಆತನು ನನಗೆ ಪುತ್ರ ಪದವಿಯನ್ನು, ನಿಮಗೆ ಪುತ್ರ ಪುತ್ರಿಯರ ಪದವಿಯನ್ನು ಕೊಟ್ಟಿರುವುದೇ ಅದು ಏನು? ಅದು ದೊಡ್ಡ ಮಿರಾಕಲ್. ಆಮೇನ್. ಯಾರಿಗಾದ್ರೂ ರಕ್ಷಣೆಗೆ ಕ್ರಯ ಕೊಡಲಿಕ್ಕೆ ಆಗ್ತದಾ? ಯಾವ ಶ್ರೀಮಂತನು ರಕ್ಷಣೆಗೆ ಕ್ರಯ ಕೊಟ್ಟು ಕೊಂಡುಕೊಳ್ಳಿಕ್ಕೆ ಆಗುವುದಿಲ್ಲ. ದೇವರು ಅದನ್ನು, ಆ ಆಶೀರ್ವಾದ ನಮಗೆ ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ಈ ಭೂಮಿಯಲ್ಲಿ ಸ್ವಲ್ಪ ದಿನ, ಸ್ವಲ್ಪ ವರ್ಷ, ಈಗಿನ ದಿವಸ ನೋಡಿದರೆ ಯಾರು ಯಾವಾಗ ಸಾಯ್ತಾರಂತ ಹೇಳಲಿಕ್ಕೆ ಆಗುವುದಿಲ್ಲ. ಚೆನ್ನಾಗಿರುವವರು ಇಮಿಡಿಯೇಟ್ ಆಗಲಿ ಒನ್ ಫೈನ್ ಡೇ ಅವರ ಮರಣದ ವಾರ್ತೆ ಕೇಳಿ ಬರ್ತದೆ. ಮರಣಕ್ಕೆ ವಯಸ್ಸಿಲ್ಲ, ಸಮಯವಿಲ್ಲ, ಅದಕ್ಕೆ ಯಾವ ಭೇದ ಇಲ್ಲ. ಶ್ರೀಮಂತ, ಬಡವ, ಬಲ್ಲಿದ ಅಂತ ಕಾನೂನಿನ ಹಾಗೆ. ಕಾನೂನಿಗೆ ಭೇದ ಇರಬಹುದು. ಇವತ್ತು ಕಾನೂನನ್ನು ಕೆಲವರು ಕ್ರಯ ಕೊಟ್ಟುಕೊಂಡು, ಬೈಬಲಲ್ಲಿ ಉಂಟು, ನ್ಯಾಯಾಧಿಪತಿಗಳು ಲಂಚಕ್ಕಾಗಿ ನ್ಯಾಯ ತಪ್ಪಿಸಿದ್ದಾರೆ. ಇದು ಬೈಬಲಲ್ಲಿ ಉಂಟು. ಬ್ರದರ್ ನನಗೆ ನೀರು ತಂದು ಕೊಟ್ಟರು, ನಾನು ಅವರಿಗೆ ಹಣ ಕೊಡೋ ಬೇಡ ಹೇಳಿದರು. ಬೈಬಲಲ್ಲಿ ನಾನು ಒಂದು ದಿವಸ ಓದುವಾಗ ಜನರು ನೀರನ್ನು ಕ್ರಯ ಕೊಟ್ಟು ಕೊಂಡುಕೊಳ್ಳುತ್ತಾರಂತ ಉಂಟು. ವಚನ ಉಂಟು, ಗೊತ್ತುಂಟಾ? ಜನರು ತಮ್ಮ ಭೂಮಿಗೆ ತಮ್ಮ ಹೆಸರಿಟ್ಟುಕೊಳ್ತಾರಂತ ಉಂಟು. ಲೋಬೋ ಕಾಂಪೌಂಡ್, ಯಾರ ಭೂಮಿ, ಯಾರ ಕಾಂಪೌಂಡ್? ಪ್ರೈಸ್ ದ ಲಾರ್ಡ್. ನಾವು ರಿಜಿಸ್ಟರ್ ಮಾಡ್ತೇವೆ. ದೇವರು ಸೃಷ್ಟಿ ಮಾಡಿದಂಥ ಭೂಮಿಯನ್ನು ನಾವು ರಿಜಿಸ್ಟರ್ ಮಾಡ್ತೇವೆ. ದೇವರು ಹೀಗೆ ಮಾಡಲಿಕ್ಕೆ ಉಂಟು. ಯಾಕಂದರೆ ನಾಳೆ ದೇವರು ತನ್ನ ರಾಜ್ಯವನ್ನು ಈ ಭೂಮಿಯಲ್ಲಿ ಸ್ಥಾಪಿಸುವಾಗ ಯಾವ ಕಾಂಪೌಂಡ್ ಇರುವುದಿಲ್ಲ, ಯಾವ ಬೌಂಡ್ರಿ ಇರುವುದಿಲ್ಲ. ನಾವು ಎಲ್ಲಿಗೆ ಬೇಕಾದರೂ ಹೋಗಬಹುದು. ವಿ ವಿಲ್ ಬಿ ಲಿವಿಂಗ್ ವಿತ್ ಹಿಮ್. ಹಲ್ಲೆಲೂಯಾ. ನಾವು ನಮ್ಮ ಟಾಪಿಕ್ಕಿಗೆ ಬರುವ. ದೇವರು ಅದ್ಭುತವನ್ನು ಮಾಡುವನು ಯಾರು? ದೇವರು. ಇದನ್ನು ನೀವು ನೆನಪಿಟ್ಟುಕೊಳ್ಬೇಕು. ಓಕೆ. ಸೊ ಇದು ಬಹಳ ಪ್ರಾಮುಖ್ಯ. ನನಗೆ ಅದ್ಭುತ ಕೊಡಲಿಕ್ಕೆ ಯಾವ ಸೇವಕಾಗಲಿ ಯಾರಿಂದಲೂ ಸಾಧ್ಯ, ಅವರು ಪ್ರೇಯರ್ ಮಾಡ್ಬೋದು ಅಷ್ಟೇ. ಬಟ್ ಮಿರಾಕಲ್ ಕಮ್ಸ್ ಫ್ರಮ್ ಗಾಡ್. ಆಮೆನ್. ಅದನ್ನು ತಿಳ್ಕೊಳ್ಬೇಕು. ಒಂದನೇ ಪಾಯಿಂಟ್. ಎರಡನೇದು, ದೇವರು ಈ ಯೆಹೆಜ್ಕೇಲನನ್ನು ಆತನು 1ನೇ ಮತ್ತು 2ನೇ ವಚನದಲ್ಲಿ ಹೇಳುವಾಗ ಆತನು ಯೆಹೆಜ್ಕೇಲನನ್ನು ಎಲ್ಲಿ ಕೊಂಡೋಗ್ತಾನೆ? ಎಲುಬುಗಳ ಮಧ್ಯೆ ಇರುವ ದೇಶದಲ್ಲಿ, ಅಥವಾ ಎಲುಬುಗಳ ಮಧ್ಯೆ ರಾಶಿ ಇರುವ ಒಣಗಿದ, ಅದು ಸಹ ಬರೇ ಎಲುಬುಗಳಲ್ಲ, ಏನು ಒಣಗಿದ ಎಲುಬುಗಳಿರುವಂತಹ ಅದರ ಮಧ್ಯದಲ್ಲಿ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಕೇಳ್ತಾನೆ, ಮೈ ಡಿಯರ್ ಪ್ರಾಫೆಟ್, ಪ್ರವಾದಿಯೇ, ನನ್ನ ಮಗನೇ, ಈ ಎಲುಬುಗಳನ್ನು ನೋಡ್ತಾ ಇದೆಯಲ್ಲ, ಹೌದು, ಇದಕ್ಕೆ ಜೀವ ಬರಬಹುದೋ? ಆಗ ಅವ ಬಾರಿ ಹುಷಾರ್. ಅವನೇನು ಹೇಳ್ತಾನೆ? ಸ್ವಾಮಿ ನೀನೇ ಬಲ್ಲೆ. ಯಾಕಂದ್ರೆ ಅವನಿಗೆ ಗೊತ್ತುಂಟು ದೇವರು ಏನಾ ಕ್ವಿಜ್ ಮಾಡ್ತಾ ಇದ್ದಾನೆ ಇಲ್ಲಿ. ಬೆಸ್ಟ್, ಸ್ವಾಮಿ ನೀನೇ ಬಲ್ಲೆ. ಇದು ಬೆಸ್ಟ್ ಆನ್ಸರ್. ಸ್ವಾಮಿ ನೀನೇ ಬಲ್ಲೆ. ಬೈಬಲಲ್ಲಿ ಒಂದು ವಚನ ಉಂಟು, ದೇವರ ಗರ್ಭಿಣಿಯ ಗರ್ಭದಲ್ಲಿ ಎಲುಬುಗಳು ಹೇಗೆ ಬೆಳೆಯುವುದನ್ನು ನಮಗೆ ಗೊತ್ತಾಗುವುದಿಲ್ಲೋ ಅದೇ ರೀತಿ ದೇವರ ಕಾರ್ಯವನ್ನು ಅರ್ಥ ಮಾಡ್ಲಿಕ್ಕೆ ಆಗುಲ್ಲ. ದೇವರು ಕೆಲವು ಸರಿ ಕತ್ತೆಯನ್ನು ಉಪಯೋಗಿಸ್ತಾನೆ, ದೇವರು ಕೆಲವು ಸರಿ ಸೋರೆಗಿಡವನ್ನು ಉಪಯೋಗಿಸಿದ ಬೈಬಲ್ನಲ್ಲಿ, ದೇವರು ಕೆಲವು ಸರಿ ಹುಳವನ್ನು ಉಪಯೋಗಿಸಿದ, ದೇವರು ಕೆಲವು ಸರಿ ಮೀನನ್ನು ಉಪಯೋಗಿಸಿದ, ದೇವರು ಸೂರ್ಯನನ್ನು ಉಪಯೋಗಿಸಿದ, ನೀರನ್ನು ಉಪಯೋಗಿಸಿದ. ದೇವರು ಯಾರನ್ನು ಯಾವ ಸಮಯದಲ್ಲೂ ಯಾವ ಸ್ಥಳದಲ್ಲೂ ಉಪಯೋಗಿಸಬಹುದು. ಹಲ್ಲೆಲೂಯಾ. ಆದ್ರಿಂದ ಬಿ ರೆಡಿ ಫಾರ್ ಯುವರ್ ಮಿರಾಕಲ್ ಫ್ರಮ್ ಎನಿ ಡೈರೆಕ್ಷನ್. ಆ ಬಿಲೀವರ್ ಬ್ರದರ್ ಕೊಡಬಹುದು, ಈ ಬ್ರದರ್ ಕೊಡಬಹುದು, ನನ್ನ ಕುಟುಂಬದವರು ಕೊಡಬಹುದು. ನಾನು ಕಣ್ಣೆತ್ತಿ ಎಲ್ಲಿ ನೋಡ್ತೇನೆ? ಪರ್ವತಗಳ ಕಡೆಗೆ ನೋಡ್ತೇನೆ. ನನ್ನ ಸಹಾಯವು ಎಲ್ಲಿಂದ ಬರ್ತದೆ? ಅವನ ಕಣ್ಣು ಎಲ್ಲಿತ್ತು? ಪರ್ವತಗಳ ಮೇಲೆ, ಹೈಯೆಸ್ಟ್ ಪಾಯಿಂಟ್ ಮೇಲೆ ಇತ್ತು ಅಲ್ವಾ? ಪರ್ವತಗಳು ಅತ್ಯುನ್ನತವಾದ ಪಾಯಿಂಟ್. ಆದರೆ ಆತನು ನೆಕ್ಸ್ಟ್ ಏನು ಹೇಳ್ತಾನೆ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರಿಂದ. ಸೊ ಯುವರ್ ಹೆಲ್ಪ್ ಕಮ್ಸ್ ಫ್ರಮ್ ಗಾಡ್. ಸೊ ಬಿ ರೆಡಿ ಫಾರ್ ಯುವರ್ ಮಿರಾಕಲ್ ಫ್ರಮ್ ಬ್ಯಾಕ್ ಆರ್ ಲೆಫ್ಟ್ ಆರ್ ರೈಟ್ ಆರ್ ಎನಿ ಪ್ಲೇಸ್. ಹಲ್ಲೆಲೂಯಾ. ದೇವರಿಗೆ ಬೌಂಡ್ರಿ ಹಾಕಬೇಡಿ. ಡೋಂಟ್ ಪುಟ್ ಎ ಬೌಂಡ್ರಿ ಟು ಗಾಡ್. ದೇವರ ಶಕ್ತಿಗೆ ಬೌಂಡ್ರಿ ಹಾಕಬೇಡಿ, ದೇವರ ಕಾರ್ಯಕ್ಕೆ ಬೌಂಡ್ರಿ ಹಾಕಬೇಡಿ.
ಹಲ್ಲೆಲೂಯಾ. ವಾಕ್ಯದಲ್ಲಿ ನೀವು ಮುಳುಗಬೇಕು, ವಾಕ್ಯದಲ್ಲಿ ಈಜಬೇಕು. ವಾಕ್ಯವನ್ನೇ ನೀರಿನ ಒಳಗೆ ನಿಮ್ಮನ್ನು ಹಾಕಿ ಅದು ಬಿಟ್ಟರೆ ಏನಾಗ್ತದೆ? ದಮ್ ಕಟ್ಟದೆ, ಹೌದಾ? ಸ್ವಲ್ಪ ಹೊತ್ತಿನಲ್ಲಿ ಏನಾಗ್ತದೆ? ಡಾಕ್ಟರ್ ಇಲ್ಲಿದ್ದಾರೆ, ಡಾಕ್ಟರ್ ಇಲ್ಲದಿದ್ರೆ ಸಹ ನಮ್ಗೆ ಗೊತ್ತಾಗ್ತದೆ. ಎಲ್ಲರನ್ನು ಮುಳುಗಿಸಿದ ಎಲ್ಲರಿಗೆ ಒಂದೇ ಅನುಭವ. ಬ್ಯಾಪ್ಟಿಸಮ್ ಸ್ವಲ್ಪ ಜಾಸ್ತಿ ಆದರೆ ನೆಕ್ಸ್ಟ್ ಫ್ಯೂನರಲ್ ಸರ್ವಿಸ್ ಆಗ್ತದೆ ಅಲ್ವಾ? ಇಲ್ಲಿ ಒಬ್ಬನನ್ನು ಮುಳುಗಿಸಿದರೆ ನೀರೆಲ್ಲ ಇಲ್ಲಿ ಲಂಗ್ಸಿಗೆ ಹೋಗ್ತದೆ ಅಲ್ವಾ? 10 ನಿಮಿಷ ಅಥವಾ 5 ನಿಮಿಷ. ಹೌ ಮೆನಿ ಮಿನಿಟ್ಸ್ ಇಟ್ ಟೇಕ್ಸ್ ಫಾರ್ ಅ ಮ್ಯಾನ್ ಟು ಡೈ? 5 ಮಿನಿಟ್ಸ್, 5 ನಿಮಿಷ. 5 ನಿಮಿಷದಲ್ಲಿ ಎಲ್ಲ ಸತ್ತು ಹೋಗ್ತಾರೆ. ಪ್ರಿಯರೇ, ನಾನು ಏನು ಹೇಳ್ತಿದ್ದೇನೆ ಅಂದರೆ, ದೇವರು ಹೀಗೆ ನಮ್ಮನ್ನು ವಾಕ್ಯದಲ್ಲಿ ಮುಳುಗಿಸಬೇಕು. ನಾವು ಸತ್ತು ಹೋಗಬೇಕು ಲೋಕಕ್ಕೆ. ಹಲ್ಲೆಲೂಯಾ. ಆಮೇಲೆ ಆ ಶವವನ್ನು ಹೊರಗೆ ತೆಗೆದ್ರೆ, ನೀನು ಕಳ್ಳ, ನೀನು ಸುಳ್ಳ, ನಿನ್ನ ಪ್ರಯೋಜನ ಎಲ್ಲ ಮಾರ ಅಂದರೆ ಶವ ಏನಾದ್ರು ಮಾತಾಡ್ತದ? ಇಲ್ಲ. ಬೈಬಲಲ್ಲಿ ಹೇಳ್ತದೆ, ನೀವು ಸತ್ತಿರಲ್ಲ. ನೀವು ಆದ್ದರಿಂದ ನೀವು ಭೂ ಸಂಬಂಧವಾದ ಯಾವುದನ್ನು ಹುಡುಕಬೇಡಿ, ನೀವು ಯಾವುದನ್ನು ಹುಡುಕಿ? ಪರಲೋಕದವುಗಳನ್ನು ಹುಡುಕಿ. ಹಲ್ಲೆಲೂಯಾ. ಪ್ರಿಯರೇ, ನಮ್ಮ ಮಿರಾಕಲ್ ಅದೇ. ಇಟರ್ನಲ್ ಲೈಫ್ ಈಸ್ ಅವರ್ ಮಿರಾಕಲ್. ಉಳಿದದೆಲ್ಲ ಬರ್ತದೆ, ನಾನು ನಿಮ್ಮ ಪ್ಯಾಕೇಜಿಗೆ ಸಹ ಬರ್ತೇನೆ. ಹಲ್ಲೆಲೂಯಾ. ಇಟರ್ನಲ್ ಲೈಫ್ ಈಸ್ ಅ ಗ್ರೇಟ್ ಮಿರಾಕಲ್. ಅಲ್ಲಿ ನಮಗೆ ದೇವರು ಪ್ರತಿಯೊಬ್ಬೊಬ್ಬರಿಗೆ ಒಂದು ಮ್ಯಾನ್ಷನ್ ಇಟ್ಟಿದ್ದಾನೆ, ಬ್ಯೂಟಿಫುಲ್ ಮ್ಯಾನ್ಷನ್. ಆಮೆನ್. We will have our own place to live, a beautiful place. Not only the place, we will have Jesus with us. We will have a beautiful environment. ಅಲ್ಲಿ ಚಿಂತೆ ಇಲ್ಲ, ಅಲ್ಲಿ ದುಃಖವಿಲ್ಲ, ಕಣ್ಣೀರು ಇಲ್ಲ, ಗೋಳಾಟ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಹೋಗಿ ATMಗೆ ಹೋಗಿ ಹಣ ತರಲಿಕ್ಕೆ ಇಲ್ಲ. ಅಲ್ಲ, ಹಣ ತರಲಿಕ್ಕೆ ಯಾಕೆ ಬ್ರದರ್ ನಿಮಗೆ ಪ್ರಾಬ್ಲಮ್? ಇದ್ರೆ ಹಣ ತರಬಹುದು ತಾನೆ, ಇಲ್ಲರ ಕಾರ್ಡ್ ಇದ್ರೆ ಎಲ್ಲಿಂದ ತೆಗೆಯುವುದು? ಈಗಿನ ATMಗಳು ಬಹಳ ಖತರ್ನಾಕ್ ಆಗಿದೆ. ನಿಮ್ಮ ಹತ್ರ ಎಷ್ಟು ಹಣ ಇದ್ರೆ ಸಹ ನಿಮಗೆ ತೆಗಿಲಿಕ್ಕೆ ಆಗುದು ಎಷ್ಟು? 40,000 ಮಾತ್ರ, ಹೌದಾ? ಒಂದು ದಿವಸ ಈ ಪೇಪರ್ ನೋಟ್ಗಳು, ಹಣಗಳು, ಆಸ್ತಿಗಳು ಎಲ್ಲ ಹೋಗಬಹುದು. ಆದರೆ ದೇವರು ನಮಗೆ ಕೊಟ್ಟಿರುವ ನಿತ್ಯ ಜೀವ ಅದು ಎಂದಿಗೂ ಹೋಗುವುದಿಲ್ಲ. ವಿ ಆರ್ ಮೇಡ್ ಫಾರ್ ಹೆವನ್. ನಾವು ಪರಲೋಕಕ್ಕಾಗಿ ಮಾಡಲ್ಪಟ್ಟಿದ್ದೇವೆ, ಈ ಲೋಕಕ್ಕಾಗಿ ಅಲ್ಲ. ಇಲ್ಲಿರೋದು ಸುಮ್ಮನೆ, ಮೇಲಿರೋದೇ ನಮ್ಮನೆ. ಹಲ್ಲೆಲೂಯಾ. ಇಲ್ಲಿರೋದು ಸುಮ್ಮನೆ, ಪೊಕ್ಕಡೆ ಪುನು. ಪೊಕ್ಕಡೆ ಅಂದರೆ ಸ್ವಲ್ಪ ಸಮಯ, ಸ್ವಲ್ಪ ಕಾಲ. ಪೌಲನು ಹೇಳ್ತಾನೆ, ನನಗೆ ಈ ಶರೀರವೆಂಬ ಗುಡಾರವನ್ನು ಕಿತ್ತು ಹೋಗ್ಬೇಕಂತದೇ ನನಗೆ ಆಸೆ. ಹಲ್ಲೆಲೂಯಾ. ಪ್ರಿಯರೇ, ಸಾಯ್ಲಿಕ್ಕೆ ಎಷ್ಟು ಮಂದಿಗೆ ಇಲ್ಲಿ ಹೆದರಿಕೆ ಉಂಟು? ತಿರುಗೊಮ್ಮೆ ನೀವು ಬ್ಯಾಪ್ಟಿಸಮ್ ತಗೊಳ್ಬೇಕು. ಸಾಯುವ ಹೆದರಿಕೆ ಎಲ್ಲ ಸೀರಿಯಸ್. ಸಾಯುವ ಹೆದರಿಕೆ ಇದ್ರೆ ನಿಮಗೆ ರಕ್ಷಣೆ ಆಗಲಿಲ್ಲ ಅಂತ ಅರ್ಥ. ನಿಜವಾಗಿ ಸಾಯುವ ಹೆದರಿಕೆ ಇದ್ರೆ ನಿಮಗೆ, ನೀವು ರೆಡಿ ಆಗಲಿಲ್ಲ. ಇನ್ನೂ ಏನೋ ಈ ಲೋಕದ ಆಸೆಗಳು ಅಥವಾ ಎಂಥದ ಹಿಡಿದಿಟ್ಟಿದೆ ನಿಮ್ಮನ್ನು. ದೇವರೀಗ ಬಂದು, ಮಗನೇ ರೆಡಿಯಾ, ಬರ್ತೀಯಾ ಅಂತ ಕೇಳಿದರೆ, ಸ್ವಾಮಿ ಒಂದು 5 ನಿಮಿಷ ಕೊಡ್ತೀಯಾ? ಆಲೋಚನೆ ಮಾಡಬೇಕು. ಯಾಕಂದರೆ ಹೀಗೆ ಹೇಗಿದೆ, ಮಗನ ಮದುವೆ ಇದೆ ಅಥವಾ ಮಗಳ ಮದುವೆ ಇದೆ, ಮನೆ ಕಟ್ಟಿ ಫಿನಿಶ್ ಆಗಿದೆ, ಇನ್ನು 1 ತಿಂಗಳಲ್ಲಿ ಫಿನಿಶ್ ಆಗ್ತದೆ ವರ್ಕ್. ಒಂದು ಗ್ರ್ಯಾಂಡ್ ಆಗಿ ಇನಾಗ್ರೇಷನ್ ಮಾಡಬೇಕು, ಮತ್ತೆ ಬೇಕಾದ್ರೆ ಕರ್ಕೊಂಡು ಹೋಗು. ಮತ್ತೆ ಬೇಕಾದ್ರೆ ಬಂದು ದೇವರು ಕರ್ಕೊಂಡು ಹೋಗ್ಲಿಕ್ಕೆ ಬಂದರೆ ದೇವರು ಇನ್ನೊಂದು ಮನುಷ್ಯರಾದ ನಾವು ಈ ಲೋಕದಲ್ಲಿ ಇರಲಿಕ್ಕೆ ಬಯಸ್ತೇವೆ. ಆದ್ದರಿಂದ ಪ್ರಿಯರೇ, ಈ ಲೋಕವು ನಮ್ಮದಲ್ಲ. ಆಮೆನ್. ವಿ ಆರ್ ಫ್ರಮ್ ಹೆವನ್. ವಿ ಆರ್ ದ ಸಿಟಿಸನ್ಸ್ ಆಫ್ ಹೆವನ್. ನಾವು ಪರಲೋಕದ ವಾಸಿಗಳು. ನಮ್ಮ ಪಾಸ್ಪೋರ್ಟ್ ನಮಗೆ ದೇವರು ಕೊಟ್ಟದ್ದು, ಅದು ನಿಜವಾದ ಆಧಾರ. ಆಮೆನ್. ಅದು ಪರಲೋಕದ ಸಿಟಿಸನ್. ಅದಕ್ಕೆ ವ್ಯಾಲ್ಯೂ ಎಕ್ಸ್ಪೈರ್ ಇಲ್ಲ. ದಟ್ ಈಸ್ ಫಾರ್ ಎವರ್. ಸೈತಾನನು ನಿಮ್ಮನ್ನು ನೋಡುವಾಗ ಅವನಿಗೆ ಗೊತ್ತುಂಟು, ದೀಸ್ ಪೀಪಲ್ ಆರ್ ನಾಟ್ ಆರ್ಡಿನರಿ ಪೀಪಲ್. ಇವರು ಸಾಮಾನ್ಯ ಜನರಲ್ಲ. ಅವನು ನಮಗೆ ಹೆದರ್ತಾನೆ, ನಮ್ಮನ್ನು ಮುಟ್ಲಿಕ್ಕೆ ಸಹ. ಆದರೆ ಅವನಿಗಿಂತ ನಮಗೆ ಹೆದರಿಕೆ ಜಾಸ್ತಿ. ಕೆಲವರಿಗೆ, ವಿಶ್ವಾಸಿಗಳಿಗೆ ಸೈತಾನನ ಬಗ್ಗೆ ಹೆದರಿಕೆ ಜಾಸ್ತಿ. ಒಬ್ಬರೇ ಯಾವುದಾದ್ರೂ ಮನೆಯ ಒಳಗೆ ಹೋದರೆ ಆಚೆ ನೋಡ್ತದೆ, ಒಂದು ಶಬ್ದ ಆದರೆ, ಬ್ರದರ್ ಅಲ್ಲಿ ಈವಿಲ್ ಸ್ಪಿರಿಟ್ ಉಂಟಾ ಅಂತೇಳಿ. ಸಿ, ಭಯ. ಹೂ ಡು ಯು ಥಿಂಕ್ ಯು ಆರ್? ನೀವು ಯಾರಂತ ನೋಡಿ, ಒಂದು ವಿಷಯ ನಾನು ಹೇಳ್ತೇನೆ.
ಇದು ಕೂಡ ಮಿರಾಕಲ್ಗೆ ಒಂದು ಅಡ್ಡಿ ಆಗಿದೆ. ಯು ಶುಡ್ ನೋ ಹೂ ಯು ಆರ್. ಆಮೆನ್. You should know that Heavenly Father, the one who created this whole universe, the whole earth, the stars and everything, He is your Father. ಆತನು ನಿಮ್ಮ ತಂದೆ. ಹಲ್ಲೆಲೂಯಾ. ನಾನು ಮುಂದೆ ಮೊದಲು ತಮಾಷೆಗೆ ಹೇಳ್ತಿದ್ದೆ, ನಾನು ಒಂದು ವಚನ ನೋಡಿದೆ, ಭೂಮಿಯಲ್ಲಿರುವ ಎಲ್ಲದು ದೇವರದು. ಹಾಗಾದ್ರೆ ಸ್ವಾಮಿ ನೀನು ಬಿಲಿಯನರ್ ಅಲ್ಲ, ನೀನು ಕೋಟ್ಯಾಧಿಪತಿ ಅಲ್ಲ, ನನ್ನನ್ನೊಂದು ಲಕ್ಷಾಧಿಪತಿ ಮಾಡು ಸ್ವಾಮಿ, ನನ್ನನ್ನು ಸಹ ಒಂದು ನಿನ್ನ ಅಲ್ವಾ, ತಂದೆಯ ಆಸ್ತಿ ಮಕ್ಕಳಿಗೆ, ಕರೆಕ್ಟಾ? ಇಡೀ ಭೂಮಿ ನಿಂದು, ನನ್ನನ್ನು ಸಹ ಒಂದು ಕೋಟ್ಯಾಧಿಪತಿ. ಸುಮ್ಮನೆ ಚೈಲ್ಡಿಶ್ ಪ್ರೇಯರ್ ಆಗ. ಈಗ ಹಾಗೆ ಪ್ರಾರ್ಥನೆ ಮಾಡೋದಿಲ್ಲ, ಕೋಟ್ಯಾಧಿಪತಿ ಮಾಡು ಅಂತ. ಆದರೆ ನಾನು ಪ್ರಾರ್ಥನೆ ಮಾಡಿದೆ, ಸಿನ್ಸಿಯರ್, ದೇವರಿಗೆ ಗೊತ್ತಿತ್ತು. ಹಲ್ಲೆಲೂಯಾ. ದೇವರು ಆ ಪ್ರಾರ್ಥನೆ ನೆರವೇರಿಸಿದ. ಇವತ್ತು ನಾನು ಕೋಟ್ಯಾಧಿಪತಿ. ಕಿಸೆಯಲ್ಲಿಲ್ಲ, ಆಯ್ತಾ, ಬ್ಯಾಂಕಿನಲ್ಲಿಲ್ಲ, ಅಲ್ಲಿ ಮಣ್ಣಿನಲ್ಲಿ ಉಂಟು. ಒಂದು ಅರ್ಧ ಎಕರೆ ಮಣ್ಣುಂಟು, ಅದಕ್ಕೊಂದು ವ್ಯಾಲ್ಯೂ ಉಂಟು, ಗೌರ್ಮೆಂಟ್ ವ್ಯಾಲ್ಯೂ. ನೋಡಿ, ನಾನು ಏನು ಹೇಳ್ತಾ ಇದ್ದೇನೆ, ಇದೆಲ್ಲ ಯಾವ ಪ್ರಯೋಜನಕ್ಕೆ ಬರೋದಿಲ್ಲ. ಈಗ ನನಗೆ ಕೋಟಿ ಬೇಕು, ಈಗ ಸೇಲಿಗಿಟ್ಟು ಇತ್ತೆ ಬೋರ್ಡ್ ಅಂತ ಹೇಳಿದ ಇಜ್ಜಿ ಅವು ಸೇಲ್ ತೂ ಓಡು, ಹೌದಲ್ವಾ? ಬಟ್ ನಮ್ಮ ದೇವರು ಹಾಗೆಲ್ಲ. ಹಿ ಈಸ್ ಅವೈಲೇಬಲ್ ಟು ಯು ಈವನ್ ನೌ. 24/7 ಆತನ ಕಿವಿಗಳು ನಿಮ್ಮ ಪ್ರಾರ್ಥನೆಗೆ ತೆರೆಯಲ್ಪಟ್ಟಿದೆ. ಆತನ ಕಣ್ಣುಗಳು ನಿದ್ರಿಸುವುದಿಲ್ಲ, ನಿಮ್ಮನ್ನು ನೋಡ್ತಾ ಇರ್ತಾನೆ. Amen. He cares about you. He wants to fill you with the miracles that you are waiting for. ನೀವು ಕಾಯ್ತಿರುವ ಅದ್ಭುತಗಳಿಂದ ನಿಮ್ಮನ್ನು ತುಂಬಿಸಲಿಕ್ಕೆ ಇಷ್ಟಪಡ್ತಾನೆ. ಬಟ್ ಯು ಮಸ್ಟ್ ಮೇಕ್ ರೆಡಿ. ಯು ಮಸ್ಟ್ ಮೇಕ್ ರೆಡಿ. ಒಂದನೇದಾಗಿ ನಾನು ಹೇಳಿದೆ, ಯು ಮಸ್ಟ್ ನೋ ದಟ್ ಇಟ್ ಈಸ್ ಹಿ ಹೂ ಗಿವ್ಸ್. ದಟ್ಸ್ ವೈ ವಿ ಹ್ಯಾವ್ ಟು ಪ್ರೈಸ್ ಹಿಮ್. ದೇವರೇ ಅದ್ಭುತ ಸ್ವರೂಪನ, ಅವನ ಹತ್ರ ಹೋಗುವಾಗ ಸ್ವಲ್ಪ ಹೇಳಿಕೊಂಡೇ ಹೋಗ್ಬೇಕು. ಹಲ್ಲೆಲೂಯಾ. ದೇವರೇ ನೀನು ಭಾರಿ ಒಳ್ಳೆಯವನು. ಹಲ್ಲೆಲೂಯಾ. ಸುಮ್ಮನೆ ಪೊಕ್ಕಡೆ ಪ್ರೈಸ್ ಅಲ್ಲ, ಫ್ರಮ್ ದ ಹಾರ್ಟ್. ಆಯ್ತಾ? ಲಾರ್ಡ್, ಯು ಆರ್ ಅ ಗಾಡ್ ಆಫ್ ಮಿರಾಕಲ್, ಯು ಆರ್ ದ ಗಾಡ್ ಆಫ್ ವಂಡರ್ಸ್. ಆಮೆನ್. ದೇವರಿಗೆ ಸಂತೋಷ ಆಗ್ತದೆ. ದೇವರು ಸಂತೋಷ ಆಗುವಾಗ ಹೃದಯ ಬಿಚ್ಚಿ ಕೊಡ್ತಾನೆ. ಹಲ್ಲೆಲೂಯಾ. ಹೌದು. ಡಿಲೈಟ್ ಯುವರ್ ಸೆಲ್ಫ್ ಇನ್ ದ ಲಾರ್ಡ್ ಅಂಡ್ ಹಿ ಶಾಲ್ ಫುಲ್ಫಿಲ್ ದ ಡಿಸೈರ್ಸ್ ಆಫ್ ಯುವರ್ ಹಾರ್ಟ್. ಆಮೆನ್. ನೀನು ಕರ್ತನಲ್ಲಿ ಆನಂದಿಸು. ಕರ್ತನಲ್ಲಿ ಹೇಗೆ ಆನಂದಿಸು? ದೇವರನ್ನು ಸ್ತುತಿಸಬೇಕು, ಸ್ತೋತ್ರ ಮಾಡಬೇಕು. ಇದ್ರೆ ಸಹ ಕಿಸೆಯಲ್ಲಿ, ಇಲ್ಲದಿದ್ದರೆ ಸಹ ದೇವರಿಗೆ ಸ್ತೋತ್ರ ಮಾಡಬೇಕು. ಆಮೆನ್. ಇಲ್ಲದಿದ್ದಾಗ ಬೇಜಾರಲ್ಲಿ ದೇವರೇ ಅಂತೇಳಿ. ಗಿದ್ಯೋನ ಉಂಟಲ್ಲ, ಗಿದ್ಯೋನ ಒಂದು ದಿವಸ ಆಗ ಮಿದ್ಯಾನರ ಕಾಟ ಇಸ್ರಾಯೇಲರಿಗೆ, ದೇವರು ಮಿದ್ಯಾನರ ಕೈಗೆ ಒಪ್ಪಿಸಿ ಬಿಟ್ಟಿದ್ದ. ಯಾರನ್ನು? ಇಸ್ರಾಯೇಲರನ್ನು. ಈಗ ದೇವರು ಒಬ್ಬ ಮನುಷ್ಯನನ್ನು ಹುಡುಕಿದೆ. ಯಾರವನು? ಗಿದ್ಯೋನ. ಗಿದ್ಯೋನಲ್ಲಿ ದೇವರು ಯಾವ ಕ್ವಾಲಿಫಿಕೇಶನ್ ನೋಡಿದ್ನೋ ಗೊತ್ತಿಲ್ಲ ನನಗೆ. ಆದರೆ ಅದೇ ದೇವರ ಸ್ಪೆಷಾಲಿಟಿ. ಹೊಸ ಒಡಂಬಡಿಕೆಯಲ್ಲಿ ಉಂಟು, ದೇವರು ಕುಲೀನರನ್ನು, ದೊಡ್ಡ ದೊಡ್ಡ ಗ್ರೇಟ್ ಪೀಪಲನ್ನು ಆರಿಸಲಿಲ್ಲ. ನಮ್ಮಂಥ ಚಳ್ಳೆ ಪಿಳ್ಳೆಗಳನ್ನು, ಡಸ್ಟ್ಬಿನ್ ಪ್ರಾಡಕ್ಟ್ಸನ್ನೆಲ್ಲ ಯೂಸ್ ಮಾಡೋದು ದೇವರು. ಹಲ್ಲೆಲೂಯಾ. ಹಲ್ಲೆಲೂಯಾ ಹೇಳಿಯಾ? ನೀವೆಲ್ಲ ಕುಲೀನ ಕುಟುಂಬದಿಂದ ಬಂದಿರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ನಾವಂತೂ ಡಸ್ಟ್ಬಿನ್ ಪ್ರಾಡಕ್ಟ್, ಯೂಸ್ಲೆಸ್. ಬಟ್ ಬೈಬಲ್ ಹೇಳ್ತದೆ, ದೇವರು ಅಂತಹವರನ್ನು ಎಬ್ಬಿಸಿ ದೇವರು ಈ ಲೋಕಕ್ಕೆ ಕೊಡ್ತಾನೆ. ಯಾಕೆ ಗೊತ್ತಾ? ಉಮೇನ ಆಗಿನ ನಮ್ಮ CSIನ ಬಿಷಪ್ ಶೆಟ್ಟಿಯನಯ್ಯ ಅವರಿಗೆ ನನ್ನ ತಂದೆದು ಭಾಳ ಪರಿಚಯ. ಅವರು ತಂದೆ ಸಹ ಕಮಿಟಿಯಲ್ಲಿದ್ದರು. ನಾನು ಐ ಆಮ್ ನೋನ್ ಇನ್ ಆಲ್ ದ ಚರ್ಚಸ್. ರೋಷನ್ ಅಂದರೆ ಗೊತ್ತು, ಡಿಸ್ಕೋ ರೋಷನ್. ಓಕೆ. ಎಲ್ಲಿಯಾದರೂ ಮದುವೆ ಇದ್ದರೆ ಇದು ಮಾಡೋದು ಡಾನ್ಸ್, ಇದೇ ನಮ್ಮದು. ಬರೀ ಡಾನ್ಸ್, ಹಾಡೋದು, ಕುಡಿತ, ಪೆಟ್ಟು, ಇದೆಲ್ಲ. ನನ್ನ ರಕ್ಷಣೆಯ ಸುದ್ದಿ ಅಯ್ಯಗೆ ಹೋಗಿದೆ. ಅವನ ರಕ್ಷಣೆ ಅಯ್ಯ ಹೇಳಿದಂತೆ, ಯಾರ ನನ್ನ ಹತ್ರ ಹೇಳಿದರು, ಯಾರು ಹೇಳಿದಂತ ನೆನಪಿಲ್ಲ. ರೋಷನ್ ರಕ್ಷಣೆ ಹೊಂದಿದ್ರೆ ಅದು ನಿಜವಾಗಿ ಒಂದು ಅದ್ಭುತ. ಹಾಗಾದ್ರೆ ನೀವು ನೆನೆಸಿ, ಇಂಥವನು ರಕ್ಷಣೆ ಹೊಂದಿದ್ರೆ ಅದು ನಿಜವಾದ ಅದ್ಭುತ. ಹಲ್ಲೆಲೂಯಾ. ಯು ಆರ್ ದ ಮಿರಾಕಲ್ ಫಾರ್ ದಿಸ್ ವರ್ಲ್ಡ್. ಆಮೆನ್. ನಿಮ್ಮನ್ನೇ ನೋಡಿಕೊಳ್ಳಿ. ಫಸ್ಟ್ ಯು ಆರ್ ದ ಮಿರಾಕಲ್. ಗಿದ್ಯೋನ ಅಲ್ಲಿ ಏನು ಮಾಡ್ತಿದ್ದ? ಬದಿಯಲ್ಲಿ ಯಾರಿಗೂ ಕಾಣದಾಗೆ ಗೋಧಿಯನ್ನು ಹೊಡಿತಾ ಇದ್ದ. ಅಲ್ಲಿ ದೇವದೂತನು ಬಂದು ಓಲಾ ವೃಕ್ಷದ ಕೆಳಗೆ, ನನಗೆ ಓಲಾ ಅಂತ ಹೇಳುವ ಓಲಾ ಕ್ಯಾಬ್ದು ನೆನಪು ಬಂತು. ಓಲಾ ವೃಕ್ಷದ ಕೆಳಗೆ ಬಂದು ಗೋಧಿಯನ್ನು ಹೊಣಿತಾ ಇರುವಾಗ ಗಿದ್ಯೋನನೇ ಅಂತ ಹೇಳಿ ಮೈಟಿ ಮ್ಯಾನ್ ಆಫ್ ವ್ಯಾಲರ್ ಅಂತ ಕರೆದ. ಅವನು ಸುಮ್ಮನೆ ಕೂತ್ಕೊಳ್ಬೇಕಾ ಬೇಡ?
ಅವನು ದೇವರ ಅದ್ಭುತ ಮಾಡ್ತಿದ್ದ, ಅವನು ಸುರಾಯ್ತು ರಾಗ. ದೇವರ ಅದ್ಭುತ ಸ್ವರೂಪನಾಗಿದ್ದರೆ ಐಗುಪ್ತದಲ್ಲಿ ಇದು ಮಾಡಿದರೆ ನಮಗೆಲ್ಲ ಹೀಗೆ ಆಗ್ತಿತ್ತಾ? ದೇವರು ಅದಕ್ಕೆ ಉತ್ತರ ಕೊಡೋದಿಲ್ಲ. ಮುಂದೆ ಸಹ ನೋಡುವಾಗ ನಾನು ಲಾಸ್ಟ್ ಟೈಮ್ ಹೇಳಿದಲ್ಲ ಮೆಸೇಜಲ್ಲಿ, ಅವನು ತುಂಬ ಹೇಳ್ತಾನೆ, ಸ್ವಾಮಿ ನಾನು ಒಬ್ಬನೇ ಹೇಗೆ ಹೋಗುದು, ನನ್ನ ಕುಲ ಸಣ್ಣ, ಅದು ಇದು. ಆದರೆ ದೇವರು ಅಲ್ಲಿ ಒಂದು ಮಾತು ಹೇಳ್ತಾನೆ, ನಾನು ನಿನ್ನನ್ನು ಕಳಿಸುತ್ತೇನೆ, ಹೋಗು. ಹಲ್ಲೆಲೂಯಾ. God spoke to me through that words. ನಾನು ನಿನ್ನನ್ನು ಕಳಿಸುತ್ತೇನೆ. ದೇವರು ಕಳಿಸುವಾಗ ನಮಗೆ ಹೆದರುವ ಅಗತ್ಯವಿಲ್ಲ, ಹೋಗಬಹುದು. ಯಾವ ಕಷ್ಟದ ಏರಿಯಾಗಳಿಗೆ ಅಥವಾ ಯಾವ ಕಷ್ಟದ ಕ್ಷೇತ್ರಗಳಲ್ಲಿ ಹೋಗಿ ಸೈತಾನ ಎಲ್ಲ ಅಲ್ಲಿ ಅಡ್ಡ ಗೋಡೆ ಏನಾದರೂ ಹಾಕಿದರೆ ನೀವು ಹೇಳಿ, ಐ ಆಮ್ ಕಮಿಂಗ್ ಫ್ರಮ್ ದ ಮೋಸ್ಟ್ ಆಲ್ಮೈಟಿ ಗಾಡ್. ಹಲ್ಲೆಲೂಯಾ. ಎಲ್ಲ ಬಾಗಿಲುಗಳು ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಆಮೆನ್. Let there be healing in the name of Jesus. Let there be miracles in the name of Jesus. You must know who has sent you. ನಿಮ್ಮನ್ನು ಯಾರು ಕಳಿಸಿದನಂತ ನಿಮಗೆ ಗೊತ್ತಿರಬೇಕು. That is one more point to receive the miracle. Hallelujah. ನಾವು ಏನಿಲ್ಲ. ದಾವೀದ ಏನಿದ್ನ? ಗೋಲಿಯಾತನ ಎದುರು ಅವನು ಏನಾದ್ರೂ ಇದ್ನ? ದಾವೀದನಿಗಿಂತ ಹೈಟಿನವರೆಲ್ಲ ಪ್ಯಾಂಟ್ ಒದ್ದೆ ಮಾಡಿಕೊಂಡ್ರು. ಪ್ರತಿ ದಿವಸ ಬಂದವನು ಏರು, ನಮ್ಮ ತುಳುವಿನಲ್ಲಿ ಏರ್ ಮ್ಯಾವ್ ಆತು ಕೊಚ್ಚರನು ಬಲೆ ಎಲ್ಲ ಸೌಲನಿಂದ ಹಿಡಿದು ಎಲ್ಲ ದಡಬಡ ಬಡ ಬಡ ಆದ್ದು. ಇಲ್ಲಿ ಒಬ್ಬ ಸಣ್ಣ ಹುಡುಗ, ಆದರೆ ದೇವರ ಬಲವಾದ ಆತ್ಮನ ಅವನ ಮೇಲಿದ್ದ ಹುಡುಗ. ಆಮೆನ್. ಅವನು ಹೇಳ್ತಾನೆ, ನೀವು ಯಾರು? ಸುನ್ನತಿ ಇಲ್ಲದವನು, ಸೈತಾನನ ರಾಜ್ಯದವನು, ದೇವರ ರಾಜ್ಯದವ್ರನ್ನ ಹೀಯಾಳಿಸಿ ಇವನು ಯಾರು? ನಾನು ಹೋಗಿ ಅವನನ್ನು ಕೊಲ್ತೇನೆ. ಇವ್ರು ಹೇಳಿದ್ರು, ನಿಮಗೆ ತಲೆ ಗಿಲೆ ಕೆಟ್ಟಿದೆಯಾ? ಖಾಲಿ ಒಂದೇ ಕಾಲಲ್ಲಿ ಅವನು ನ್ಯೂರು ಮಾಡ್ಲಿಕ್ಕೆ ನೀನು ಹೋಗಬೇಡ ಮಾರಾಯ. ಇದು ನನ್ನ ವರ್ಷನ್ ಆಯ್ತಾ, ಬೈಬಲ್ನಲ್ಲಿಲ್ಲ. ಕರೆಕ್ಟಾ? ಅವರೆಲ್ಲ ಬೈದ್ರೆ ಅವನಿಗೆ. ಬಟ್ ಅವನು ಹೇಳಿದ, ಸೌಲ ಹೇಳಿದ, ಹೌದಾ ಓಕೆ, ಬಟ್ ನಾನು ನಿನ್ನನ್ನು ಒಂದು ನನ್ನ ಬೈಬಲ್ ಸ್ಕೂಲಿಗೆ ಬಾ, ನಾನು ನಿನಗೆ ಕಲಿಸ್ತೇನೆ. ಎಂಥದ್ದು ನೋಡು, ಇದು ಹಾಕಬೇಕು, ಅದು ಹಾಕಬೇಕು, ಇದು. ಅವ ಹಾಕಿದ, ಬೈಬಲ್ ಪದವಿ ತಕೊಂಡ, ಎಲ್ಲ ತಕೊಂಡ. ಅವರು ಕಲಿಸಿದ್ದು ತಕೊಂಡ, ಇವರು ಕಲಿಸಿದ್ದು ತಕೊಂಡ, ಎಲ್ಲ ತಕೊಂಡ. ಅವನಿಗೇನಾಯ್ತು? ಅದು ಭಾರವಾಯಿತು. ಅವನು ಹೇಳಿದ, ನನಗೆ ಯಾವುದು ಬೇಡ, ನನಗೆ ದೇವರು ಏನು ಕೊಡ್ತಾನೆ ಅದೇ ಸಾಕು. ದೇವರು ಹೇಳಿದ, ಮಗನೇ 5 ಕಲ್ಲು ಉಂಟಲ್ಲ ಅದು ತಕ್ಕೋ ಅಂತೇಳಿ. ಇವನ ಹತ್ರ ಇದ್ದ ಸ್ಲಿಂಗ್ ಶಾಟ್ ಕವಣೆ, ಒಂದೇ ಪೆಟ್ಟು ಸಿಂಕ್ ಅಂತೇಳಿ ಸೀದಾ ದೈತ್ಯನು ಉರುಳಿದ. ಸಂಡೇ ಸ್ಕೂಲ್ ಹಾಡು ಅಮ್ಮ. ಸೊ ದೇವರು ಈ ಸಣ್ಣ ಚೋಟುವಿನ ಮೂಲಕ ಆ ದೈತ್ಯ ನೋಡಿ, ಅವನು ಸಾಮಾನ್ಯ 6 ಫೀಟ್ ಅಲ್ಲ, ಅವನು ಬಹಳ ದೈತ್ಯ, ಅನಾಕ್ತಿಯರು ಅಷ್ಟು ದೈತ್ಯ. ಬಹುಶಃ 10-13 ಎಷ್ಟು 19 ಫೀಟ್ ಒಬ್ಬ 19 ಫೀಟ್ ಬ್ರದರ್, ಇನ್ನು ಸ್ವಲ್ಪ ಹೈಟ್ ಜಾಸ್ತಿ ಆಯಿತು. 19 ಫೀಟ್. ನನಗೆ ನೆನಪುಂಟು, ಮಂಡ್ಯದಲ್ಲಿ ನಾವು ಆಗ ಮದುವೆ ಆಗಲಿಲ್ಲ, ಮಂಡ್ಯದಲ್ಲಿ ಹೋಗಿ ಬೀದಿಯಲ್ಲಿ ಪ್ರಸಂಗ ಮಾಡ್ತಾ ಇದ್ದೇವೆ, ಸುವಾರ್ತೆ ಸಾರ್ತಾ ಇದ್ದೇವೆ. ನಮ್ಮೊಟ್ಟಿಗೆ ಒಂದು ಟೀಮ್ ಉಂಟು, ಅದರಲ್ಲಿ ಹೆಂಗಸರ್ಸ ಇದ್ದಾರೆ, ಗಂಡಸರಿದ್ದಾರೆ. ಮಾರ್ಗದಲ್ಲಿ ಪ್ರೀಚ್ ಮಾಡ್ತಾ ಇರುವಾಗ ಒಬ್ಬ ಬಂದ ದೈತ್ಯ, ಭಾರಿ ಒಳ್ಳೆ ಹೈಟ್ ಇದ್ದ, 6+ ಇರ್ಬೋದು ಅಂತ ಹೇಳಿದೆ. ಇಲ್ಲಿಂದ ಜಾಗ ಖಾಲಿ ಮಾಡಬೇಕು 5 ನಿಮಿಷ ಅಲ್ಲಿ, ಇಲ್ಲದ್ರೆ ಎಲ್ಲರನ್ನು ಹೊಡೆದು ಓಡಿಸ್ತೇನೆ ಅಂತೇಳಿ. ನನಗೆ ಮೊದಲೇ ಕೋಪ, ಇವ ಬಂದು ಮೆಸೇಜನ್ನು ಅರ್ಧದಲ್ಲಿ ನಿಲ್ಲಿಸಿದಲ್ಲ. ನಾನು ಹೇಳಿದೆ, ಆಗನು ಹೆದರ್ತಿರ್ಲಿಲ್ಲ, ಈಗ ದೇವರ ಶಕ್ತಿಯಿಂದ ಹೆದರುವುದಿಲ್ಲ. ಅವನಿಗೆ ಹೇಳಿದೆ, ನೋಡಪ್ಪ, ನಾವಿಲ್ಲಿ ಒಳ್ಳೆಯ ಸುದ್ದಿಯನ್ನು ಸಾರ್ತಾ ಇದ್ದೇವೆ, ನಿನಗೆ ಬೇಕಾದರೆ ಕೇಳು, ಇಲ್ಲದಿದ್ದರೆ ಜಾಗ ಖಾಲಿ ಮಾಡು, ಇಲ್ಲದ್ರೆ ಹೋಗಪ್ಪ. ಬಾಕಿಯವರು ಇದ್ದಾರಲ್ಲ, ಅಲ್ಲಿ ಜನ ಸೇರಿದ್ರು, ಇವ ಬಂದು ಕೇಳುವಾಗ ಎಲ್ಲರೂ ಅವನನ್ನು ನೋಡ್ತಾರೆ. ನಾನು ಹೇಳಿದೆ, ಅವನು ಆದ್ರೆ ಸಹ ಬಾಬಾ ಮಾಡ್ತಾ ಇದ್ದ. ನನ್ನ ಪ್ರಸಂಗವನ್ನು ಮುಂದುವರಿಸಿದೆ. ಅರ್ಥ ಆಯ್ತಾ? ಅವನ ಕಿವಿಗೆ ಕೊಳ್ಳಿಲ್ಲ. ಅವ ಬೈತಾ ಇದ್ದಾಗೆ ಸಡನ್ ಆಗಿ ಅವನಿಗೆ ಪಾರ್ಶ್ವವಾಯು ಬಂದಾಗ ಆಯ್ತಾ ಏನೋ ನಡಗಲಿಕ್ಕೆ ಶುರು ಮಾಡಿದೆ, ಹೀಗೆ ಅಂತೇಳಿ ನಡಗಲಿಕ್ಕೆ ಶುರು ಮಾಡಿ ಅಲ್ಲಿಂದ ಓಡಿ ಹೋದ. ಹಲ್ಲೆಲೂಯಾ. ಎಂತ ನೋಡಿದ್ನ ಏನೋ, ದೇವರಿಗೆ ಸ್ತೋತ್ರ. ಪ್ರಿಯರೇ, ಯು ಆರ್ ನಾಟ್ ಅನ್ ಆರ್ಡಿನರಿ ಪರ್ಸನ್. ದ ಹೋಲ್ ಹೆವನ್ ಈಸ್ ಬ್ಯಾಕಿಂಗ್ ಯು ಅಪ್. ಆಮೆನ್. ಆದ್ದರಿಂದ ಎಲ್ಲಿ ಗೌರ್ಮೆಂಟ್ ಆಫೀಸರ್ಸ್ ಹತ್ರ ಹೋಗಿ ನೀವು ಹೀಗೆ ನಿಲ್ಬೇಡಿ ಆಯ್ತಾ, ಸಾರ್ ನಮ್ಮದೊಂದು ಕೆಲಸ ಆಗಬೇಕಿತ್ತು. ಕೆಲವರು ಬಗ್ಗೋದು ಜಾಸ್ತಿ ಅಲ್ವಾ? ಗೌರ್ಮೆಂಟ್ ಆಫೀಸರ್ಸ್ ಹತ್ರ ಹೋಗಿ ಸ್ವಲ್ಪ ಬಗ್ಬೇಡಿ, ಗೋ ವಿತ್. ಅವ್ರು ನೋಡಿ ಗೊತ್ತಾಗ, ಇವ್ರು ಯಾರು ಮಾರ್ರೆ,
ಮೊನ್ನೆ ಯಾವುದೋ ಒಂದು ದೇವರ ಸೇವಕರ ಒಬ್ಬ ಸಾಕ್ಷ್ಯ ಬಗ್ಗೆ ಕೇಳ್ತಿದ್ದೆ. ಅವರ ಕಾರಿಗೆ ಫೈನ್ ಮಾಡಿದರು ಡ್ರೈವರ್. ಅವರು ಬಹಳ ಪ್ರಾರ್ಥನೆಯ ಮನುಷ್ಯ, ಅದು ಯಾರಂತ ಗೊತ್ತಿಲ್ಲ, ಬಟ್ ಬಹಳ ಪ್ರಾರ್ಥನೆಯ ಮನುಷ್ಯ, ಬಹಳ ಫೇಮಸ್ ದೇವರ ಸೇವಕ. ಫೈನ್ ಹಾಕಿದ್ರು. ಅವರ ಕಾರನ್ನು ತಗೊಂಡೋಗಿ ಅವರನ್ನು ಬರ್ಲಿಕ್ಕೆ, ಕಾರ್ ಯಾರ್ದು? ಹೌದು, ಅವರನ್ನು ಬರ್ಲಿಕ್ಕೆ ಹೇಳು. ಇಲ್ಲ ಸರ್, ಫೈನ್ ಏನು, ನನ್ನದು ತಪ್ಪು, ನಾನು ಕೊಡ್ತೇನೆ. ಡ್ರೈವರ್ ಹೇಳಿದ, ನಾನು ಕೊಡ್ತೇನೆ, ಅವರು ಬರೋದಿಲ್ಲ, ಅವರು ದೇವರ ಸೇವೆ. ಇಲ್ಲ ಅವ್ರನ್ನ ಬರ್ಲಿಕ್ಕೆ ಹೇಳು, ಯಾರಾದ್ರೇನು ಬರ್ಲಿಕ್ಕೆ ಹೇಳು ಅಂತ ಹೇಳಿದ್ರಂತೆ. ಇವರು ಹೇಳಿದ, ಅಯ್ಯ ಹೀಗೆ, ಪರವಾಗಿಲ್ಲ ನೀನು ಅಲ್ಲೇ ಇರು, ನಾನು ಬರ್ತೇನೆ ಅಂತೇಳಿ ಇವ್ರು ಹೋದ್ರಂತೆ. ಇವ್ರು ಏನು ಮಾತಾಡಲಿಲ್ಲ, ಆಯಿತಾ. ಸ್ಟೇಷನ್ ಒಳಗೆ ಹೋದ್ರಂತೆ. ಹೋದಾಗ ಏನು ಮಾತಾಡಲಿಲ್ಲ. ಸರ್ ಬರಲಿಕ್ಕೆ ಹೇಳಿದ್ರಂತೆ. ಅದು ಕಾರ್ ನಿಮ್ದಾ? ಹೌದು. ಪೇದೆಗಳಿದ ಆ ಕಾರ್ದು ಕೀಯನ್ನು ಕೊಟ್ಟು ಕಳಿಸು ಅವರನ್ನು ಅಂತೇಳಿ. ಅಲ್ಲ ನೀವು ಬರಲಿಕ್ಕೆ ಹೇಳಿ. ಇಲ್ಲ ಸರ್ ನೀವು ಹೋಗಿ ಸರ್ ಅಂತೇಳಿ ಹೇಳಿ ಕಳಿಸಿದಂತೆ. ಏನಾಯಿತು? ಪರಲೋಕವನ್ನೇ ಕೇಳಬೇಕು. ಹಲ್ಲೆಲೂಯಾ. ಯು ಆರ್ ನಾಟ್ ಎನ್ ಆರ್ಡಿನರಿ ಪರ್ಸನ್. ಅವರು ಹೋಗಿ ಹೀಗೆ ಮಾಡಲಿಲ್ಲ, ಸಾರ್ ನಮ್ಮ ಕಾರನ್ನು ದಯಮಾಡಿ ಬಿಡಿ, ಯು ಆರ್ ಫ್ರಮ್ ಹೆವನ್, ಯು ನೀಡ್ ನಾಟ್ ಬೌ ಡೌನ್ ಟು ಎನಿ ಮ್ಯಾನ್ ಆನ್ ದಿಸ್ ಅರ್ತ್. When you know that your God is a God of heaven and earth, then you shall have favor from him. ದೇವರಿಗೆ ಖುಷಿಗ ಇವ ನನ್ನ ರಿಯಲ್ ಮಗನ ಹಾಗೆ ವರ್ತಿಸ್ತಾ ಇದ್ದಾನಲ್ಲ, ಇವನು ನನಗೆ ಮಾನ ಕೊಡ್ತಾ ಇದ್ದಾನಲ್ಲ. ಆಮೆನ್, ಹಲ್ಲೆಲೂಯಾ. ಸೊ ಈ ದೇವರು ಕೆಲವು ಸಾರಿ ಎಲುಬುಗಳ ಮೂಲಕ ಕೊಂಡೋಗ್ತಾನೆ. ಅರ್ಥ ಆಯ್ತಾ? ನನ್ನ ಟೈಮ್ ಆಯ್ತು, 5 ನಿಮಿಷ ಉಂಟು, ಆಯ್ತಾ. 5 ನಿಮಿಷದಲ್ಲಿ 4 ಪಾಯಿಂಟ್ ಹೇಳಬೇಕು, ಪರವಾಗಿಲ್ಲ. ಸೊ ಎಲುಬುಗಳ ಮೂಲಕ ಕೊಂಡೋಗ್ತಾನೆ. ನಿಮ್ಮ ಲೈಫ್ನಲ್ಲಿಲ್ಲ ಸಿಚುವೇಶನ್ ಎಲುಬು ಒಣಗಿದ ಹಾಗೆ. ದೇವರು ಕೇಳ್ತಾನೆ, ನಿನಗೆ ಮಿರಕಲ್ ಆಗ್ತದಂತ ನಂಬ್ತೀಯಾ? ಆಗ ಏನು ಹೇಳ್ತೀರಿ? ಸ್ವಾಮಿ ನೀನಿದ್ಯಲ್ಲ, ನಂಬ್ತೇನೆ. ಹಲ್ಲೆಲೂಯಾ. ಯಾಕೆ ಗೊತ್ತಾ? ಆಗ ಏಜ್ಕೆಲ್ನಾಗೆ ಯಾವ ಬೈಬಲ್ ಇರಲಿಲ್ಲ, ಅವರಿಗೆ ದೇವರ ವಾಕ್ಯ ಈಗ ಉಂಟಲ್ಲ. ನೀನೇ ಹೇಳಿದ್ಯಲ್ಲ ಸ್ವಾಮಿ, ಅದ್ಭುತವನ್ನು ಕೊಡ್ತೇನೆ, ಬೇಡಿಕೊಡ್ರಿ. ಸೊ ದೇವರು ಅದರ ಮೂಲಕವಾಗಿ ನಿಮ್ಮನ್ನು ಕೊಂಡೋಗ್ತಾನೆ. ನಿಮಗೆ ಅದ್ಭುತ ಆಗಬೇಕಾದ್ರೆ ಇನ್ನೊಂದು ಅವಶ್ಯಕತೆ ಏನು ಗೊತ್ತಾ? ದ ವರ್ಡ್ ಆಫ್ ಗಾಡ್ ವಿಲ್ ಬ್ರಿಂಗ್ ಯು ದ ಮಿರಾಕಲ್ಸ್. ಆಮೆನ್. ದೇವರು ಹೇಳ್ತಾನೆ, ಯೆಹೆಜ್ಕೇಲ ತೆಗೆಯೋದು ಬೇಡ, ಯೆಹೆಜ್ಕೇಲ 37:4-6 ದೇವರು ಹೇಳ್ತಾನೆ, ನೋಡು ಈ ಎಲುಬುಗಳಿಗೆ ನೀನು ಹೀಗೆ ಹೇಳಬೇಕು, ಎಲುಬುಗಳ ಮೇಲೆ ನಿನ್ನ ಧ್ವನಿಯನ್ನು ಹರಡಿ ಅದಕ್ಕೆ ಏನು ಯಾವ ಉಕ್ತಿಯನ್ನು ಹೇಳಬೇಕು? ದೈವೋಕ್ತಿ. ನಿನ್ನ ಉಕ್ತಿ ಅಲ್ಲ, ನಿನ್ನ ಮಾತಲ್ಲ, ಯಾರ ಮಾತು? ದೈವೋಕ್ತಿ. ನಾನು ಏನು ಹೇಳ್ತೇನೆ ಅದನ್ನು ಹೇಳಬೇಕು. ಈಗ ಕೇಳಿ ಏನು ಹೇಳಬೇಕು? ದೈವೋಕ್ತಿಯನ್ನು. ಒಣಗಿದ ಎಲುಬುಗಳೇ ಯೆಹೋವನ ವಾಕ್ಯವನ್ನು ಕೇಳಿರಿ. ಈಗೋ ಯೆಹೋವನು ನಿಮಗೆ ಹೇಳ್ತಾನೆ, ಈಗೋ ನಾನು ನಿಮ್ಮೊಳಗೆ ಶ್ವಾಸವನ್ನು ಒದಗಿಸುವೆನು, ನೀವು ಬದುಕುವಿರಿ. ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ ಮಾಂಸವನ್ನು ಹರಡಿ ಚರ್ಮವನ್ನು ಒದಿಸಿ ನಿಮ್ಮಲ್ಲಿ ಶ್ವಾಸವನ್ನು ತುಂಬುವೆನು, ಆಗ ನೀವು ಬದುಕಿ ನಾನೇ ಯೆಹೋವನು ಅಂತ ತಿಳ್ಕೊಳ್ಳು. ಈ ಮಾತನ್ನು ಹೇಳು ಅಂತ ಹೇಳಿದ. ಪ್ರೇಯರ್. ಆದ್ದರಿಂದ ನೀವು ಮಿರಾಕಲನ್ನು ಹುಡುಕುವಾಗ, ಮಿರಾಕಲ್ಗಾಗಿ ಪ್ರೇಯರ್ ಮಾಡುವಾಗ ದೇವರು ನಿಮಗೆ ಒಂದು ರೇಮ ಕೊಡ್ತಾನೆ. ಆಮೆನ್. ಲೋಗೋಸ್ ಅಲ್ಲ, ರೇಮ ಕೊಡ್ತಾನೆ. ಅರ್ಥ ಆಯ್ತಲ್ಲ? ಪಾಲ್ ಯೋಂಗಿಚೋದು ಪ್ರಸಂಗ ಕೇಳಿ ನೀರಿನ ಮೇಲೆ ನಡೆದ ಪೇತ್ರ ಅಂತೇಳಿ ಹೇಳಿ, ನೀವು ನಂಬಿಕೆ ನೀವು ಸಹ ಮಾಡ್ಬೋದು ಅಂತೇಳಿ ಹೇಳಿದರು. 4 ಮಂದಿಯ ಅನೇಕ ಸ್ತ್ರೀಯರು ನದಿಯಲ್ಲಿ ಯೇಸುವಿನ ನಾಮದಲ್ಲಿ ನಡೀತಂದ್ರೆ ಮುಳುಗಿ ಸತ್ತೋದ್ರು. ಅರ್ಥ ಆಯ್ತಲ್ಲ? ದೇವರಲ್ಲಿ ಅವರಿಗೆ ಕ್ವಶನ್ಗೆ ಆನ್ಸರ್ ಕೊಟ್ಟಿರು, ಅದು ಬೇರೆ. ಆದರೆ ಯು ಮಸ್ಟ್ ಲಿಸನ್ ಟು ದ ವರ್ಡ್ ಆಫ್ ಗಾಡ್. ಜ್ಞಾನೋಕ್ತಿ 8:34 ಅನುದಿನವೂ ನನ್ನ ಬಾಗಿಲುಗಳ ಬಳಿ ಬಂದು ನನ್ನ ಸ್ವರವನ್ನು ಕೇಳುವವನು ಧನ್ಯನು. ಆಮೆನ್. ಆರ್ ಯು ಹಿಯರಿಂಗ್ ಗಾಡ್? ದೇವರ ವಾಕ್ಯ ನಿಮಗೆ ಕೇಳ್ತದ. ಫಾರ್ ಯುವರ್ ಮಿರಾಕಲ್ ಯು ಮಸ್ಟ್ ಹಿಯರ್ ದ ವರ್ಡ್ ಆಫ್ ಗಾಡ್. ಆಮೆನ್. ಆ ವಾಕ್ಯ ದೇವರು ಕೊಡ್ತಾನಲ್ಲ, ಅದನ್ನು ನೀವು ಮಾತನಾಡಬೇಕು. ಆಮೆನ್. ನನ್ನ ಹೆಂಡತಿಗೆ ಕ್ಯಾನ್ಸರ್ನ ಟ್ಯೂಮರ್ ಇರುವಾಗ ನಮಗೆ ಆಪರೇಷನ್ ನಮಗೆ ಏನಂತ ಗೊತ್ತಿಲ್ಲ. ನಾನು ಪ್ರಾರ್ಥನೆ ಮಾಡುವಾಗ ದೇವರು ನನಗೆ ಕೊಟ್ಟದ್ದು ಮಾರ್ಕ್ 11:23. ಆಮೆನ್. ಆ ಮಾರ್ಕ್ 11:23 ನಾವು ಪ್ರಾರ್ಥಿಸಿ, ನಾನು ಒಂದು ರಾತ್ರಿ ಪ್ರಾರ್ಥನೆ ಮಾಡುವ ಮರುದಿವಸ ಅವಳ ಟ್ಯೂಮರ್ ಡಿಸಪಿಯರ್ ಆಗಿದೆ. ಆಮೆನ್. ಆ ಮಾರ್ಕ್ 11:23 ನಾನು ನೀರುಳ್ಳಿ ಬಟಾಟೆ ಆಗಲಿ ಅಂತ ಹೇಳಿ ಟ್ರೈ ಮಾಡಲಿಲ್ಲ. ಯಾಕಂದ್ರೆ ಅಲ್ಲಿ ಹೇಳ್ತದಲ್ಲ, ನೀವು ಹೇಳಿದ್ದು ಹಾಗೆ ಆಗ್ತದೆ. ಪ್ರಿಯರೇ, ದೇವರನ್ನು ನಾವು ಪರೀಕ್ಷಿಸಬಾರ್ದು. ಸೈತಾನ ಬಂದು ಯೇಸುವಿಗೆ ಹೇಳಿದ, ನೀನು ಹಾರು,
ದೇವರ ವಾಕ್ಯ ಹೇಳ್ತದೆ. ಕೈ ಅಲ್ಲ, ಹೌದು, ಕೈಗಳೆಲ್ಲ ಎತ್ತಿ ಹಿಡಿತಾನಂತ ಕೀರ್ತನೆಯಲ್ಲಿ ಬರೆದಿದ್ದಲ್ಲ. ಹೌದಪ್ಪ, ಹಾರಿ ಬಿಡುವ ಅಂತೇಳಿ ಹೇಳಿ ಹಾರಿದ ಇಲ್ಲ ಇಲ್ಲ, ದೇವರನ್ನು ಪರೀಕ್ಷೆ. ಬಿಕಾಸ್ ಹಿ ಡಿಡ್ ನಾಟ್ ಹಿಯರ್ ಫ್ರಮ್ ಗಾಡ್, ಹಿ ಹರ್ಡ್ ಫ್ರಮ್ ದ ಡೆವಿಲ್. ಆತನು ದೇವರಿಂದ ಕೇಳಲಿಲ್ಲ, ಆತನು ಯಾರಿಂದ ಕೇಳಿದ್ದು? ಸೈತಾನಿಂದ. ಈ ದಿವಸಗಳಲ್ಲಿ ಸೈತಾನರು ಕೂಡ ದೇವರ ವಾಕ್ಯವನ್ನು ಪ್ರಸಂಗಿಸ್ತಾರೆ, ಗೊತ್ತಾ? ಸೈತಾನನು ಬಂದು ನಿಮ್ಮ ಕಿವಿಯಲ್ಲಿ ದೇವರ ವಾಕ್ಯವನ್ನು ಹೇಳಬಹುದು. ಬಟ್ ಅಂದರೆ ಅರ್ಥ ಆಯ್ತಲ್ಲ, ಯೂದ ಹೋಗಿ ಆತ್ಮಹತ್ಯೆ ಮಾಡಿಕೊಂಡ, ನೀನು ಸಹ ಮಾಡು, ಯೂದ ಮಾಡಿದನಲ್ಲ. ಅಲ್ಲಿ ಕಾಯಿನ ಹೇಬೆಲನನ್ನು ಕೊಂದು ಬಿಟ್ಟ, ನಿನ್ನ ತಮ್ಮ ನಿನಗೆ ಮೋಸ ಮಾಡಿದನಲ್ಲ, ಕೊಂದು ಬಿಡು. ಪ್ರಿಯರೇ, ವಿ ಮಸ್ಟ್ ನೋ ವೆನ್ ಗಾಡ್ ಸ್ಪೀಕ್ಸ್. ದೇವರು ಮಾತಾಡುವಾಗ ನಮ್ಗೆ ಗೊತ್ತಾಗಬೇಕು. ಯಾಕಂದರೆ ದೇವರ ವಾಕ್ಯ ಅವನು ಹೇಳಿದ ಅದನ್ನು ಮಾತಾಡು, ನನ್ನ ಮಾತನ್ನು ಮಾತಾಡು, ಆಗ ನಿನಗೆ ಅದ್ಭುತ ಬರ್ತದೆ. ಥರ್ಡ್ ಥಿಂಗ್ಸ್, ಒಬೀಡಿಯನ್ಸ್ ಬ್ರಿಂಗ್ಸ್ ಮಿರಾಕಲ್ಸ್. ಒಂದನೇದು ದೇವರ ವಾಕ್ಯ, ಎರಡನೇದು ವಿಧೇಯತೆ. ಅವನು ಏನ ಮಾಡಿದ? ಅವನು ಹಾಗೆ ಮಾಡಿದ ಅಲ್ವಾ? ಹಾಗೆ ಮಾಡುವಾಗ ಏನಾಯಿತು? ಎಲುಬುಗಳು, ಮಾಂಸ, ಚರ್ಮ ಎಲ್ಲ ಬಂತು, ಆದರೆ ಜೀವ ಆಗಲಿಲ್ಲ. ಅಷ್ಟು ಬಂತು, ಎಲ್ಲ ಪ್ರಿಪೇರ್ ಆಯಿತು, ರೆಡಿ ಆಯಿತು. ಮತ್ತು ದೇವರು ತಿರುಗಿ ಹೇಳ್ತಾನೆ, ಟಕ ಟಕ ಶಬ್ದ ಆಯಿತು, ಮಾಂಸ, ಆದರೆ ಶ್ವಾಸ ಮಾತ್ರ ಇರಲಿಲ್ಲ. 8ನೇ ವಚನ ಕೊನೆ ಶ್ವಾಸ. ಆಗ 9ನೇದು ದೇವರು ತಿರುಗಿ ಹೇಳ್ತಾನೆ, ಶ್ವಾಸಕ್ಕೆ ನುಡಿ. ಸೊ ನಮ್ಮ ಒಬೀಡಿಯನ್ಸ್, ವೆನ್ ಗಾಡ್ ಲುಕ್ಸ್ ಎಟ್ ಅವರ್ ಒಬೀಡಿಯನ್ಸ್, ದೇವರು ಏನು ಮಾಡ್ತಾನೆ? ತನ್ನ ಹೋಲಿ ಸ್ಪಿರಿಟನ್ನು ಕಳಿಸಿ ಹಿ ವಿಲ್ ಬ್ರೀದ್ ಎ ಮಿರಾಕಲ್ ಅಪಾನ್ ಯುವರ್ ಡ್ರೈ ಸಿಟ್ಯುವೇಶನ್. ಆಮೆನ್. ನಿಮ್ಮ ಒಣಗಿದ ಎಲ್ಲ ಸಿಟ್ಯುವೇಶನ್ಸ್ನ ಮೇಲೆ ಪವಿತ್ರಾತ್ಮನು ತನ್ನ ಶ್ವಾಸವನ್ನು ಊದಿ ಅದಕ್ಕೆ ಜೀವ ಕೊಡ್ತಾನೆ. ಆಮೆನ್. ನಿಮ್ಮ ಮಿರಾಕಲ್ಸ್ ವಿಲ್ ಸ್ಪೀಡ್ ಅಪ್ ಯುವರ್ ವೇ. ಆಮೆನ್. ಆದ್ರಿಂದ ಯೆಜ್ಕೇಲ 37:9-10 ಹೇಳ್ತಾರೆ, ದೇವರು ತನ್ನ ಆತ್ಮವನ್ನು, ಶ್ವಾಸವನ್ನು ಊದಿ ಆ ಎಲುಬುಗಳಿಗೆ ಜೀವ ಕೊಟ್ಟ ಎಂಬುದಾಗಿ. ಆದ್ರಿಂದ ಪ್ರಿಯರೇ, ನಿಮ್ಮ ಮಿರಾಕಲ್ಗೆ, ನಮಗೆ ಅದ್ಭುತವನ್ನು ಹೊಂದಬೇಕಾದ್ರೆ ಏನೇನು ಬೇಕು ಎಂಬುದಾಗಿ ನಾವು ನೋಡಿದೆವು. ದೇವರ ವಾಕ್ಯ ಹೇಳ್ತದೆ. ಆದರೆ ಒಂದು ವಿಷಯ ಮಾತ್ರ ಸತ್ಯ, ಈ ಹೊತ್ತು ಲೋಕದ ಅನೇಕ ಕಡೆಗಳಲ್ಲಿ ಜನರು ಅದ್ಭುತಕ್ಕಾಗಿ ಕಾಯ್ತಾ ಇದ್ದಾರೆ ಅಲ್ವಾ? ಎಷ್ಟೋ ಮಂದಿ ಕೊರೋನಾ ಪೇಷಂಟ್ಸ್ ಆಗಿದ್ದಾರೆ. ನಾವು ಅನುದಿನವೂ ಪ್ರಾರ್ಥಿಸ್ತೇವೆ, ಕೊರೋನಾದವರಿಗಾಗಿ ಪ್ರಾರ್ಥಿಸಿ, ಆಯಿತಾ? ಕೊರೋನಾದಲ್ಲಿ ದೇವರ ಸೇವಕರು, ಅನೇಕ ವಿಶ್ವಾಸಿಗಳು ಇದ್ದಾರೆ. ಅನೇಕ ದೇವರ ಸೇವಕರು, ವಿಶ್ವಾಸಿಗಳು ಪಾಪದಲ್ಲಿ ಬಿದ್ದು, ಎಲ್ಲರಿಗಾಗಿ ಪ್ರಾರ್ಥಿಸಬೇಕು. ನಾವು ಪ್ರಾರ್ಥನೆ ಮಾಡುವಾಗ ಏನಾಗ್ತದೆ? ಈ ಒಣಗಿದ ಎಲುಬುಗಳ ಮೇಲೆ ಏನಾಗ್ತದೆ? ಜೀವ ಬರ್ತದೆ. ದೇವರು ತನ್ನ ಆತ್ಮನನ್ನು ಕಳಿಸ್ತಾನೆ. ಮತ್ತು ನೀವು ಒಂದು ದಿವಸ ಪರಲೋಕಕ್ಕೆ ಹೋಗುವಾಗ ದೇವರು ನಿಮಗೆ ತೋರಿಸ್ತಾನೆ, ನೋಡು, ನೀನು ಪ್ರಾರ್ಥಿಸಿದ ನಿಮಿತ್ತವಾಗಿ ರಕ್ಷಣೆ ಹೊಂದಿದ ಜನರು, ನೀನು ಪ್ರಾರ್ಥಿಸಿದ ನಿಮಿತ್ತವಾಗಿ ನಾನು ಹಿಂದೆ ಜಾರಿದಂಥ ಜನರನ್ನು ಎತ್ತಿದ ಜನರು. ಹಲ್ಲೆಲೂಯಾ. ಪ್ರಾರ್ಥನೆ, ಪ್ರೇಯರ್ ಈಸ್ ಅ ವೆರಿ ಪವರ್ಫುಲ್ ಮೀನ್ಸ್ ಟು ರೀಚ್ ಗಾಡ್. ಹಲ್ಲೆಲೂಯಾ. ಪ್ರಾರ್ಥನೆ ಅಂದರೆ ನಾವು ಪ್ರಾರ್ಥನೆ ಮಾಡ್ತಾ ಮಾಡ್ತಾ, ವೆನ್ ಇಟ್ ಬಿಕಮ್ಸ್ ಯುವರ್ ಲೈಫ್ ಸ್ಟೈಲ್, ಯು ವಿಲ್ ನೋ that you become close to God. ದೇವರೊಂದಿಗೆ ಸಮೀಪವಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. God will speak to you and you will hear him speak to you. ಆಮೆನ್. ಎಷ್ಟು ಮಂದಿಗೆ ಬೇಕು ದೇವರ ಸ್ವರ ಕೇಳಬೇಕು ಅಂತ? ಎಲ್ಲರಿಗೆ ಬೇಕಲ್ವಾ? ಬ್ರದರ್, ನನಗೆ ಕೇಳೋದಿಲ್ಲ, ನಿಮಗೆ ಕೇಳೋದಿಲ್ಲ. ಯಾಕಂದರೆ ತುಂಬ ಸಿಗ್ನಲ್, ಹಾರ್ನ್ ಎಲ್ಲ ಉಂಟು, ಮ್ಯಾಟ್ ಮ್ಯಾಟ್, ನೋಕ್ ನೋಕ್, ಮನೆದು ಅಲ್ಲಿದು ಇಲ್ಲಿದೆಲ್ಲ ಶಬ್ದ, ಬಾಬಾ ಪುಬು ಬೆಬ ಎಲ್ಲ ಶಬ್ದ ಉಂಟು. ಈ ಸಂತೆಯ ಮಧ್ಯದಲ್ಲಿ ಒಂದು ಮಗು ಕರೆದ್ರೆ ಕೇಳ್ತದೆ ಇಲ್ಲ, ಯಾಕೆಂದರೆ ಸಂತೆಯ ಶಬ್ದ ಇದು. ಇದೆಲ್ಲ ದೇವರು ನನಗೆ ಕಲಿಸಿದ್ದು. ದೇವರು ಎಲ್ಲರೂ ಹೇಳ್ತಾರೆ, ಎಲ್ಲ ವಾಕ್ಯ ನೀನು ಮಾತಾಡ್ತೀಯಂತೆ ಎಲ್ಲ ಆದಿಯಲ್ಲಿ ನನ್ನ ದೇವರು ನನಗೆ ತೋರಿಸಿದ್ರು, ನೋಡಿ ನಿನ್ನ ಮನಸ್ಸು ಹೀಗೆ ಉಂಟು. ಹಲ್ಲೆಲೂಯಾ. ಪ್ರಿಯರೇ, ದೇವರು ಮಾತಾಡದವನಲ್ಲ, ಆತನು ಮಾತಾಡ್ತಾನೆ. ನಮಗೆ ಯಾಕೆ ಕೇಳುವುದಿಲ್ಲ ಗೊತ್ತುಂಟಾ? ನಮಗೆ ನಮ್ಮ ಸ್ವರವೇ ದೊಡ್ಡದಾಗಿದೆ, ಸೈತಾನನ ಸ್ವರವೇ ದೊಡ್ಡದಾಗಿದೆ. ಬಟ್ ಟು ಲಿಸನ್ ಟು ಗಾಡ್ಸ್ ವಾಯ್ಸ್ ಯು ಮಸ್ಟ್ ಕ್ವೈಟ್ ಯುವರ್ ಸೆಲ್ಫ್, ಬಿ ಸ್ಟಿಲ್ ಆ್ಯಂಡ್ ನೋ ದಟ್ ಐ ಆಮ್ ಗಾಡ್. ಆಮೆನ್. ಯೋಗ ಮಾಡಿ ಅಂತ ಹೇಳೋದಿಲ್ಲ, ದೇವರ ಆ ಒಂದು ಸನ್ನಿಧಾನದಲ್ಲಿ ನೀವು ಮೌನವಾಗಿ ಕೂತ್ಕೊಳ್ಳಿ. ವೇಟ್ ಆನ್ ಹಿಮ್, ಪ್ರೇ ಟು ಹಿಮ್. ದ ಗಾಡ್ ಆಫ್ ಮಿರಾಕಲ್ಸ್ ಈಸ್ ಸ್ಟಿಲ್ ಅಲೈವ್. ಆಮೆನ್. ಆತನು ನಿಮಗೆ ವಾಕ್ಯ ಕೊಡ್ತಾನಲ್ಲ, ಆ ರೇಮ ವಾಕ್ಯ ಕೊಡ್ತಾನಲ್ಲ, ಆ ವಾಕ್ಯವನ್ನು ನೀವು ನುಡಿಯಿರಿ ನಿಮ್ಮ ಸಿಟ್ಯುವೇಶನ್ನ ಮೇಲೆ. ಆಮೆನ್. ಕೆಲವು ಸರಿ ನೀವು ಹೇಳಿದರೆ ಸಹ ಆಗುವುದಿಲ್ಲ. ಯಾಕೆ ಗೊತ್ತಾ? ಬಿಕಾಸ್ ಯು ಹ್ಯಾವ್ ನಾಟ್ ಹರ್ಡ್ ಫ್ರಮ್ ಗಾಡ್.
ದೇವರಿಗೆ 2+2 4 ಆಗಬೇಕಂತಿಲ್ಲ. 2+2 22 ಸಾಕ್ತದೆ. ದೇವರಿಗೆ 2+2 222 ಸಹ ಮಾಡಲಿಕ್ಕೆ ಸಾಧ್ಯ ಉಂಟು. ಒಂದು ಇಂಗ್ಲೀಷ್ ಮೂವಿ ಇದೆ, ಅದರಲ್ಲಿ ಬ್ರೂಸ್ ಆಲ್ಮೈಟಿ ಅಲ್ಲ, ಬ್ರೂಸ್ ಆಲ್ಮೈಟಿ ಅಂತ, ಜಿಮ್ ಕೇರಿದು ಭಾರಿ ಒಳ್ಳೆ ಮೂವಿ. ಅದರಲ್ಲಿ ದೇವರು ಅವನಿಗೆ, ನೋಡಿ ಯಾರಾದರೂ ಆಯಿತಾ, ದೇವರು ಅವನು ಹೇಳೋದು ನನಗೆ ದೇವರ ಪವರ್ ಕೊಡ್ತೆ, ಅವನಿಗೆ ದೇವರು 1 ವಾರ ಪವರ್ ಕೊಡೋದು. ಅರ್ಥ ಆಯ್ತಲ್ಲ ಪ್ರವೀಣ್? ಸ್ವಲ್ಪ ಓಕೆ, ಐ ವಿಲ್ ಫಿನಿಶ್. ಯಾರಿಗಾರು ಬೋರ್ ಆಗ್ತಾ ಉಂಟಾ? ಐ ವಿಲ್ ಫಿನಿಶ್ ವಿದಿನ್ 5 minutes, ಐ ಪ್ರಾಮಿಸ್. ಅಲ್ಲಿ ಅವನು ಹೇಳ್ತಾನೆ, ದೇವರೇ ನನ್ನ ಹೀಗೆ ಮಾಡಿ, ದೇವರೇ ನನ್ನ ಕೈಯಲ್ಲಿ ಎಷ್ಟು ಫಿಂಗರ್ ಉಂಟು, ದೇವರು ಎದುರಲ್ಲಿದ್ದಾನೆ ಆಯಿತಾ, ನನ್ನ ಕೈಯಲ್ಲಿ ಎಷ್ಟು ಫಿಂಗರ್ ಉಂಟು ಹೇಳು ಅಂತ ಹೇಳ್ತಾನೆ. ದೇವರು ಹೇಳ್ತಾನೆ, ದೇವರು ಹೇಳ್ತಾನೆ 5 ಅಂತೇಳಿ. ಅಲ್ಲ, ಇವನು ಹೀಗೆ ಹಿಡಿತಾನೆ, 2 ಹಿಡಿತಾನೆ ಆಯಿತಾ, 2 ಹಿಡಿತಾನೆ. ಇವನು ಹೇಳ್ತಾನೆ 7 ಅಂತೇಳಿ ಹೇಳ್ತಾನೆ. ಇವನು ಹೀಗೆ ಮಾಡುವಾಗ ಅವನ ಕೈಯಲ್ಲಿ 7 ಫಿಂಗರ್ ಬಂದಿರುತ್ತೆ, ಇಲ್ಲಿ 2 ಎಕ್ಸ್ಟ್ರಾ. ದೇವರ ಹತ್ರ ಆಡ್ಲಿಕ್ಕೆ ಹೋಗಬಾರ್ದು. ಗಾಡ್ ನೋಸ್ ಹೌ ಟು ಮೇಕ್ 2 + 2 = 222 ಆಲ್ಸೋ. ನಮ್ಮ ಕ್ಯಾಲ್ಕುಲೇಷನ್ಗೆ ದೇವರು ಹೊರತಾದವನು, ನಮ್ಮ ಟೈಮ್ ಸ್ಪೇಸ್ಗೆ ದೇವರು ಹೊರತಾದವನು. ಆಮೆನ್. ಆದ್ದರಿಂದ ನಾನು ಈ ಸಂದೇಶವನ್ನು ಐ ಪುಟ್ ದ ಬಾಲ್ ಇನ್ ಟು ಯುವರ್ ಕೋರ್ಟ್. The miracles are ready to be dispatched. Amen. From heaven. ಪ್ರಿಯರೇ, ಒಂದು ವಿಷಯ I want to encourage you is that God is more willing to do miracle in your life than you expect him to do. Amen. ದೇವರು ಕಾದಿದ್ದಾನೆ. ಜನರು ದೇವರು ನನಗೆ ಆ ಲೈನನ್ನು ನೋಡುವಾಗ ನನಗೆ ಅನಿಸಿತು, ಎಷ್ಟು ಮಂದಿ ಅದ್ಭುತಕ್ಕಾಗಿ ಕಾಯ್ತಾ ಇದ್ದಾರೆ, ಎಷ್ಟು ಮಂದಿ ಅದ್ಭುತಕ್ಕಾಗಿ ಕಾಯ್ತಾ ಇದ್ದಾರೆ. ಬಟ್ ದೇ ಡೋಂಟ್ ನೋ ಹೂ ಗಾಡ್ ಈಸ್. ನಾವು ದೇವರ ಬಗ್ಗೆ ತಿಳ್ಕೊಳ್ಬೇಕು, ಆತನ ವಾಕ್ಯದ ಶಕ್ತಿಯ ಬಗ್ಗೆ ತಿಳ್ಕೊಳ್ಬೇಕು, ನಮ್ಮ ಬಾಯಿಯ ಶಕ್ತಿಯ ಬಗ್ಗೆ ತಿಳ್ಕೊಳ್ಬೇಕು. ನಾವು ಆತನು ಹೇಳಿದಂಥ ವಾಕ್ಯಗಳನ್ನು, ಕೊಟ್ಟ ವಾಕ್ಯಗಳನ್ನು ನಾವು ನಮ್ಮ ಜೀವಿತದ ಒಣಗಿದ ಸನ್ನಿವೇಶಗಳಿಗೆ ಮಾತಾಡುವಾಗ ಏನಾಗ್ತದೆ, ಈ ಟಕ ಟಕ ಶಬ್ದ ಆಗ್ತದೆ. ನಿಮ್ಮ ಮಿರಾಕಲ್ಗಳ ಶಬ್ದ ನಿಮಗೆ ಕೇಳಿಸ್ತದೆ, ನಿಮ್ಮ ಆ ಪ್ರವಾಹದ ಮಿರಾಕಲ್ನ ಶಬ್ದ ನಿಮಗೆ ಕೇಳಿಸ್ತದೆ. ಹಲ್ಲೆಲೂಯಾ. ನಿಮಗೆ ಸ್ಥಳ ಹಿಡಿಯಲಾರದಷ್ಟು ದೇವರು ಸುವರವನ್ನು ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಮಕ್ಕಳ ಮೇಲೆ, ಅವರ ಮಕ್ಕಳ ಮೇಲೆ ಬೈಬಲ್ ಹೇಳ್ತದೆ, ನೀತಿವಂತನ ಆಶೀರ್ವಾದ ಹೊಂದುವನು, ಅವನ ಮನೆಯಲ್ಲಿ ಧನೈಶ್ವರ್ಯಗಳಿರುವುದು, ಅವನ ಸಂತತಿಯು ಶುಭ ಹೊಂದುವುದು. ದಿಸ್ ಈಸ್ ದ ವರ್ಡ್ ಆಫ್ ಮೈ ಗಾಡ್. ಹಲ್ಲೆಲೂಯಾ, ಹಲ್ಲೆಲೂಯಾ ಹೇಳ್ರಿ. ಪ್ಯಾಕೇಜ್ ಬರ್ತಾ ಉಂಟು, ಗಟ್ಟಿಯಾಗಿ ಹೇಳ್ರಿ. ಈಗ ಒಂದು ವೇಳೆ 100 ಸಾರಿ ಹೇಳಿ ನಿಮ್ಮ ಮಿರಾಕಲ್ ನಾಳೆ ಬರ್ತದೆ ಅಂತೇಳಿ ಎಲ್ಲರೂ 100 ಸಾರಿ ಹೇಳ್ತೀರಿ. ನೋ, ದಟ್ಸ್ ನಾಟ್ ಹೌ ಇಟ್ ವರ್ಕ್ಸ್. ಬಟ್ ಬಿಲೀವ್ ದಟ್ ಇಟ್ಸ್ ಗೋಯಿಂಗ್ ಟು ಹ್ಯಾಪನ್. ಆಮೆನ್. ನಾವೆಲ್ಲರೂ ದೇವರ ಸನ್ನಿಧಿಯಲ್ಲಿ ಎದ್ದು ನಿಲ್ಲೋಣ. ಥ್ಯಾಂಕ್ ಯು ಜೀಸಸ್. ಪ್ರಿಯರೇ, ನಾವು ಕಣ್ಣುಗಳನ್ನು ಮುಚ್ಚೋಣ. ಲೆಟ್ ಅಸ್ ಲುಕ್ ಅನ್ ಟು ಗಾಡ್. ನಾವು ದೇವರನ್ನು ನೋಡುವ. ನಾವು ದೇವರ ವಾಕ್ಯ ಕೇಳಿದ್ದೇವೆ. ನಿಮ್ಮ ಮಿರಾಕಲ್ ಏನು ನೀವು ನೆನಪು ಮಾಡಿ. ವಾಟ್ ಆರ್ ದ ಮಿರಾಕಲ್ಸ್? 10 ವರ್ಷದಿಂದ ಇರಬಹುದು, 10 ವರ್ಷದಿಂದ ಕಾಯ್ತಾ ಇರ್ಬೋದು ಆ ಮಿರಾಕಲ್ಗಾಗಿ, ಅಥವಾ 7 ವರ್ಷದಿಂದ ಅಥವಾ 20 ವರ್ಷದಿಂದ ಕಾಯ್ತಾ ಇರಬಹುದು. ಬಟ್ ಮಿರಾಕಲ್ ವಿಲ್ ಕಮ್. ಪ್ರಾರ್ಥನೆಗೆ ಉತ್ತರ ತಡವಾದರೂ ಜಯ ನಿಶ್ಚಯ. ಹಲ್ಲೆಲೂಯಾ. ಬಿ ಪರ್ಸಿಸ್ಟೆಂಟ್. ಆ ವಿಧವೇ ಹಾಗೆ ನೀವು ದೇವರ ಹತ್ರ ಹೋಗ್ತಾನೆ ಇರಿ. ದ ಮಿರಾಕಲ್ ವಿಲ್ ಕಮ್. ಆಮೆನ್. ಸೊ ಆದ್ದರಿಂದ ಕಣ್ಣು ಮುಚ್ಚಿ ನಿಮ್ಮ ಮಿರಾಕಲ್ಗಳು ಯಾವುದು ಅವಶ್ಯಕತೆ ಉಂಟು ಅದನ್ನು ನೆನಪು ಮಾಡಿಕೊಳ್ಳಿ. ಗಾಡ್ ಈಸ್ ರೆಡಿ ಟು ಸೆಂಡ್ ದೆಮ್ ಆನ್ ಯುವರ್ ವೇ. ದೇವರು ಆ ಅದ್ಭುತಗಳನ್ನು ನಿಮ್ಮ ಕಡೆಗೆ ಕಳುಹಿಸಲು ಇಷ್ಟವುಳ್ಳವನಾಗಿದ್ದಾನೆ. ಸಮ್ ಆಫ್ ಯು ವಿಲ್ ರಿಸೀವ್ ದ ಮಿರಾಕಲ್ ಬಿಫೋರ್ ನೆಕ್ಸ್ಟ್ ಸಂಡೇ. ಕೆಲವು ಅದ್ಭುತಗಳು ರಿಲೀಸ್ ಆಗುತ್ತವೆ. ಇನ್ಫ್ಯಾಕ್ಟ್ ಅದು ರಿಲೀಸ್ ಆಗಿದೆ. ಬಟ್ ಆ್ಯಸ್ ಅ ಟೆಸ್ಟಿಮನಿ, ನಿಮ್ಮಲ್ಲಿ ಟೆಸ್ಟಿಮನಿ ಟೈಮ್ ಇದ್ದರೆ ನೆಕ್ಸ್ಟ್ ಸಂಡೇ ಯು ಹ್ಯಾವ್ ಟು ಟೆಲ್ ದ ಮಿರಾಕಲ್. ಹಲ್ಲೆಲೂಯಾ. ದೇವರು ನಿಮಗೆ ಮಿರಾಕಲ್ ರಿಲೀಸ್ ಮಾಡ್ತಾನೆ. ಹೇಳಿ, ಸ್ವಾಮಿ, ಹೇಳಿ, ಕರ್ತನಾದ ದೇವರೇ, ನೀನು ನನಗಾಗಿ ಇಟ್ಟಿರುವ ಅದ್ಭುತಗಳನ್ನು ಯೇಸುವಿನ ನಾಮದಲ್ಲಿ ನಾನು ಈ ಕ್ಷಣ ಸ್ವೀಕರಿಸುತ್ತಿದ್ದೇನೆ. ಈ ಭೂಮಿಯ ಮೇಲೆ ಅವುಗಳನ್ನು ಬಿಡುಗಡೆ ಮಾಡ್ತಾ ಇದ್ದೇನೆ ಸ್ವಾಮಿ. ಅದು ಪರಲೋಕದಲ್ಲಿಯೂ ಬಿಡುಗಡೆ ಆದದಕ್ಕಾಗಿ ಸ್ತೋತ್ರ. ಲಾರ್ಡ್, ಐ ಥ್ಯಾಂಕ್ ಯು ಫಾರ್ ದ ಮಿರಾಕಲ್ಸ್ that you have received into my life. Thank you, Father. I love you, Lord. I love you, Jesus. Oh, hallelujah. Oh, Rabba Shantala Namat. Uaragisuva ಎದೆಯಲಿ ಮನಭಾರವ ನೀಗುವ
ಒರಗಿಸುವ ಎದೆಯಲಿ ಮನಭಾರವ ನೀಗುವ ಸಂತೈಸುವ ತಾಯಿಯಂತೆ ನನ್ನೇಸು ನಂದನು ಸಂತೈಸುವ ತಾಯಿಯಂತೆ ನನ್ನೇಸು Yes, Lord, we worship you. Hallelujah. Hallelujah. ರೋಗ ಇರುವವರು ನಿಮ್ಮ ಎದೆ ಮೇಲೆ ಕೈಗಳನ್ನು ಇಟ್ಟುಕೊಳ್ಳಿ. ಶರೀರದಲ್ಲಿ ನೋವು ರೋಗ ಇರುವವರು ನಿಮ್ಮ ಎದೆ ಮೇಲೆ ಕೈಗಳನ್ನು ಇಟ್ಟುಕೊಳ್ಳಿ. The Lord is going to heal you in the name of Jesus. ಪರಿಶುದ್ಧನಾದ ತಂದೆಯಾದ ದೇವರೇ, ನಿನ್ನ ವಾಕ್ಯಗಳು ನಮ್ಮ ಮಧ್ಯದಲ್ಲಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿರುವುದಕ್ಕಾಗಿ ಸ್ತೋತ್ರ. ಎಲ್ಲರೂ ಕೈಗಳನ್ನು ಮೇಲೆ ಕೆತ್ತಿ ದೇವರಿಂದ ಅದ್ಭುತಗಳನ್ನು ಹೊಂದಿಕೊಳ್ಳುವುದಕ್ಕಾಗಿ ಸ್ವಾಮಿ ಕರ್ತನೇ, ನೀನು ತಿಳಿಸಿದ ವಾಕ್ಯವನ್ನು ಇವರಿಗೆ ಹೇಳಿದ್ದೇನೆ ಸ್ವಾಮಿ. ಕರ್ತನೇ, ನೀನು ಪರಲೋಕದಿಂದ ಇವರಿಗೆ ಅದ್ಭುತಗಳನ್ನು ಯೇಸುವಿನ ನಾಮದಲ್ಲಿ ಬಿಡುಗಡೆ ಮಾಡು ತಂದೆಯೇ. ಕರುಣಾಮಯನಾದ ದೇವರೇ, ಅದ್ಭುತ ಸ್ವರೂಪನೇ, ಕರ್ತನೇ, ಯೇಸುವಿನ ನಾಮದಲ್ಲಿ ಪರಲೋಕದಿಂದ ಅದ್ಭುತಗಳು ಬಿಡುಗಡೆ ಆಗಲಿ, ಸ್ವಸ್ಥತೆಯು ಬಿಡುಗಡೆಯಾಗಲಿ. ಕರ್ತನೇ, ಆರ್ಥಿಕ ಆಶೀರ್ವಾದಗಳು ಬಿಡುಗಡೆಯಾಗಲಿ, ಸಾಲ ತೀರಿಸಲ್ಪಡಲಿ ಯೇಸುವಿನ ನಾಮದಲ್ಲಿ. ಮಕ್ಕಳ ವಿಷಯದಲ್ಲಿ ಅದ್ಭುತಗಳು ಯೇಸುವಿನ ನಾಮದಲ್ಲಿ ರಿಲೀಸ್ ಆಗಲಿ. ಕರ್ತನೇ, ಈ ವಿಡಿಯೋವನ್ನು ನೋಡುತ್ತಿರುವವರ ಜೀವಿತದಲ್ಲಿ ದುಷ್ಟ ಚಟಗಳಿಂದ ಯೇಸುವಿನ ನಾಮದಲ್ಲಿ ಬಿಡುಗಡೆ ಉಂಟಾಗಲಿ, ಆರ್ಥಿಕ ಆಶೀರ್ವಾದ ಉಂಟಾಗಲಿ, ಉದ್ಯೋಗಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಲಿ ಸ್ವಾಮಿ. ಕಾಯಿಲೆಗಳು ಯೇಸುವಿನ ನಾಮದಲ್ಲಿ ಗುಣವಾಗಲಿ ಯೇಸುವಿನ ನಾಮದಲ್ಲಿ. ತಂದೆ, ನೀನು ಹಾಗೆ ಮಾಡುತ್ತಾ ಇರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಫಾರ್ ದ ಮಿರಾಕಲ್ಸ್, ಫಾರ್ ದೇ ಆರ್ ಬೀಯಿಂಗ್ ರಿಲೀಸ್ ರೈಟ್ ನೌ ಫಾದರ್. Thank you for the miracles. We receive it in the name of Jesus for these dear people and their families. ಅವರಿಗಾಗಿಯೂ ಅವರ ಕುಟುಂಬಗಳಿಗಾಗಿಯೂ ಈ ಅದ್ಭುತಗಳನ್ನು ಸ್ವೀಕರಿಸ್ತೇವೆ ಸ್ವಾಮಿ. ನೀನು ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ, ನಿನ್ನ ಆಶೀರ್ವಾದಗಳಿಗಾಗಿ ಸ್ತೋತ್ರ ಸ್ವಾಮಿ. ನೀನೇ ನಮ್ಮ ದೇವರು. ಇದಕ್ಕಾಗಿ, ಈ ದೊಡ್ಡ ಅದ್ಭುತಕ್ಕಾಗಿ ಸ್ತೋತ್ರ ಸ್ವಾಮಿ. ನೀನೇ ನಮ್ಮ ಐಶ್ವರ್ಯ, ನೀನೇ ನಮ್ಮ ಜೀವ, ನಿತ್ಯ ಜೀವ ಸ್ವಾಮಿ. ನಮ್ಮೊಂದಿಗಿರು ಕರ್ತನೆ, ನಮ್ಮನ್ನು ನಡೆಸು, ನಮ್ಮ ನಿನ್ನ ಮಾರ್ಗದಲ್ಲಿ ನಡೆಸು. ನಮ್ಮ ಆತ್ಮವು ನಿನ್ನನ್ನು ಅಂಟಿಕೊಂಡು ಹಿಂಬಾಲಿಸುವಂತೆ ಸಹಾಯ ಮಾಡು. ಎಲ್ಲ ಘನವೂ ಮಾನ ಮಹಿಮೆ ನಿನಗೆ. ನೀನು ಮಾಡಿದ ಎಲ್ಲ ಅದ್ಭುತಗಳಿಗಾಗಿ, ಕೊಟ್ಟಂತ ವಾಕ್ಯಗಳಿಗಾಗಿ ಸ್ತೋತ್ರ. ಈ ಸೇವೆಯಲ್ಲಿ ನೀನು ನೇಮಿಸಿರುವ ನಾಯಕರಾದಂಥ ಪಾಸ್ಟರ್ ಪ್ರವೀಣ್ ಹಾಗೂ ಅವರ ಕುಟುಂಬವನ್ನು, ಅವರೊಂದಿಗೆ ಜೊತೆಯಾಗಿ ನಿಂತ ಯುವ ನಾಯಕರು, ನಾಯಕಿಯರನ್ನು, ಹಿರಿಯರುಗಳನ್ನು ಸ್ವಾಮಿ ನೀನು ಆಶೀರ್ವದಿಸು. ಈ ಸೇವೆಯ ತಂಡದ ಮೇಲೆ ನಿನ್ನ ಅಗ್ನಿಯ ಅಭಿಷೇಕವು ಬರಲಿ ಕರ್ತನೇ. ಈ ಸಭೆಗೆ ಆತ್ಮಗಳು ಹುಡುಕಿಕೊಂಡು ಬರಲಿ ಸ್ವಾಮಿ. ಅದ್ಭುತಗಳಿಗಾಗಿ ಸ್ವಾಮಿ, ಆಶ್ಚರ್ಯ ಕಾರ್ಯಗಳಿಗಾಗಿ, ರಕ್ಷಣೆಗಾಗಿ ಕರ್ತನೇ, ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ದಿಕ್ಕುಗಳಿಂದ ಜನರು ಹುಡುಕಿಕೊಂಡು ಬರಲಿ ಸ್ವಾಮಿ. ಈ ಸೇವೆಯನ್ನು ನಿನ್ನ ಸೇವಕನನ್ನು ಉಪಯೋಗಿಸು ಸ್ವಾಮಿ. ಅವರಿಗೆ ಬೇಕಾದಂಥ ಎಲ್ಲ ಅವಶ್ಯಕತೆಗಳನ್ನು ಕೊಟ್ಟು ಅದ್ಭುತಗಳನ್ನು ದಯಪಾಲಿಸು. ಅವರಿಗೆ ಬೇಕಾದಂತಹ ಕರ್ತನೆ ಆರಾಧಿಸಲು ಅವರದೇ ಕರ್ತನೆ ಸೇವೆಗೆ ಬೇಕಾದಂಥ ಒಂದು ಕಟ್ಟಡವನ್ನು ಪರಲೋಕದಿಂದ ಯೇಸುವಿನ ನಾಮದಲ್ಲಿ ರಿಲೀಸ್ ಮಾಡು ಸ್ವಾಮಿ. ಅದಕ್ಕೆ ಬೇಕಾದಂಥ ಹಣವನ್ನು ಯೇಸುವಿನ ನಾಮದಲ್ಲಿ ರಿಲೀಸ್ ಮಾಡು ಸ್ವಾಮಿ. ಕರ್ತನೆ, ದಾನಿಗಳನ್ನು ಎಬ್ಬಿಸು ಸ್ವಾಮಿ. ಈ ಅದ್ಭುತವನ್ನು ಕೂಡ ನೀನು ಮಾಡ್ಲಿಕ್ಕಿದ್ದಕ್ಕಾಗಿ ಸ್ತೋತ್ರ ಪಾಸ್ಟರ್. ಈ ಅದ್ಭುತದ ಹನಿಗಳ ಶಬ್ದ ನನಗೆ ಕೇಳ್ತಾ ಇದೆ ಪಾಸ್ಟರ್ ಪ್ರವೀಣ್. It's going to rain heavily. It's going to rain heavily of the miracles, Pastor, for your ministry.
This is the prophetic word that God is giving me. So prepare yourself. Prepare yourself. It's going to happen. ಪ್ರೀತಿಯುಳ್ಳ ದೇವರೇ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ